ಗೆ ನಾವು ಹೇಳುವಂಥದ್ದಾಗಿದೆ, ದೇವರೇ ನಿನಗೆ ಸ್ತೋತ್ರ ಎಂಬುದಾಗಿ. ನಾನು ಕಳೆದ ವಾರಗಳಲ್ಲಿ ನಾನು ಕೆಲವೊಂದು ವಿಷಯ ಮಾತನಾಡುತ್ತಾ ಬಂದಿದ್ದೆ. ಅದ್ಭುತಗಳಿಗೆ ಬೀಗದ ಕೈ ಎಂಬುದಾಗಿ, ಮಿರಾಕಲ್ಸ್ಗಳಿಗೆ ನಮಗೊಂದು ಬೀಗದ ಕೈ ಬಗ್ಗೆ ನಾನು ಮಾತನಾಡುತ್ತಾ ಬಂದೆ. ಇವತ್ತು ನಾನು ಮಾತನಾಡುವಂಥ ಸಂಗತಿ ಅದ್ಭುತಗಳಿಗೆ ಬೇಕಾದ ಬೀಗದ ಕೈ ಅಲ್ಲ, ಆದರೆ ನಮ್ಮ ಅದ್ಭುತಗಳಲ್ಲಿ ಒಂದು ಭಾಗವಾಗಿರುವ ನಂಬಿಕೆ ಇದೆ, ಅದು ಬಹಳ ಶ್ರೇಷ್ಠವಾದದ್ದು. ಆ ನಂಬಿಕೆಗೆ ಅಡ್ಡಿ ಬರುವಂಥ ಸಂಗತಿಗಳು ಯಾವುದು ಎಂಬುದಾಗಿ ನಾನು ಅದನ್ನು ಮಾತನಾಡಲಿಕ್ಕೆ ಇದ್ದೇನೆ. ಹಾಲೆಲೂಯ. ಅದ್ಭುತಗಳನ್ನು ನಾವು ಹೊಂದಿಕೊಳ್ಳಬೇಕು. ಹೌದು, ಅದ್ಭುತಗಳಿಗೆ ಬೇಕಾದದ್ದು ನಾವು ಕಳೆದ ವಾರಗಳಲ್ಲಿ ನಾನು ಹೇಳಿದ್ದೇನೆ. ಒಂದು ವಿಮೋಚನೆ, ನಮಗೆ ವಿಮೋಚನೆ ಆಗಬೇಕು, ಪಾಪದಿಂದ ಬಿಡುಗಡೆ ಆಗಿರಬೇಕು, ನಾವು ಕರ್ತನನ್ನು ಸ್ವಂತ ರಕ್ಷಕನಾಗಿ ಸ್ವೀಕರಿಸಿರಬೇಕು. ಎರಡನೇದು, ನಮಗೆ ನಂಬಿಕೆ ಬೇಕು. ಮೂರನೇದಾಗಿ, ನಂಬಿಕೆಯ ಕ್ರಿಯೆಗಳು ಬೇಕು ಎಂಬುದಾಗಿ ನಾನು ಹೇಳಿದೆ. ಇವತ್ತು ಆ ಮೂರು ಸಂಗತಿಗಳು ನಮ್ಮಲ್ಲಿ ಇದ್ದರೆ ನಾವು ಏನನ್ನು ಕಾಣಲಿಕ್ಕೆ ಸಾಧ್ಯ? ನಾವು ಅದ್ಭುತಗಳನ್ನು ನಮ್ಮ ಜೀವಿತಗಳಲ್ಲಿ ನಾವು ಕಾಣಲಿಕ್ಕೆ ಸಾಧ್ಯ. ಹಾಗಾದರೆ ಆ ನಂಬಿಕೆಗೆ ವಿರೋಧವಾಗಿ ಒಂದು ದುಷ್ಟನು ಅದೇನು ಮಾಡ್ತಾ ಇರ್ತಾನೆ? ನೀವು ನಂಬಬಾರದು ಎಂಬುದಾಗಿ ಹೋರಾಟವನ್ನು ಮಾಡುತ್ತಾ ಇರ್ತಾನೆ. ನೀವು ಕ್ರಿಸ್ತನನ್ನು ನಂಬಬಾರದು, ಆತನ ಮೇಲೆ ನಂಬಿಕೆ ಇಡಬಾರದು ಎಂಬುದಾಗಿ ಸೈತಾನನು ಪದೇ ಪದೇ ನಿಮ್ಮಲ್ಲಿ ಹಲವು ಸಂಗತಿಗಳನ್ನು ತಂದು ಹಾಕಿ ನಿಮ್ಮ ನಂಬಿಕೆಯನ್ನು ಏನು ಮಾಡ್ತಾ ಇರ್ತಾನೆ? ಡಿಸ್ಟರ್ಬ್ ಮಾಡ್ತಾನೆ. ಆ ಡಿಸ್ಟರ್ಬ್ ಮಾಡುವಂಥ ಸಂಗತಿಗಳು ಯಾವುದೆಂಬುದಾಗಿ ತುಂಬ ಇದೆ. ಅದರಲ್ಲಿ ಕೆಲವು ಮಾತ್ರ ನಮಗೆ ಕಾಮನ್ ಆಗಿ ಅರ್ಥ ಆಗುವಂಥ ಕೆಲವು ಸಂಗತಿಗಳನ್ನು ನಿಮ್ಮ ಮುಂದೆ ನಾನು ಇವತ್ತು ಹೇಳುವವನಾಗಿದ್ದೇನೆ. ನಮ್ಮ ನಂಬಿಕೆಗೆ ಇವತ್ತು ಬರುವಂಥ ಅಡ್ಡಿಗಳು ಯಾವುದು? ಯೆರೆಮೀಯ ಪ್ರವಾದನೆ ಗ್ರಂಥ ಅದರ 17ನೇ ಅಧ್ಯಾಯ 7ನೇ ವಚನದಲ್ಲಿ ಹೀಗೆ ನಾವು ಓದುತ್ತೇವೆ: ಯಾವನು ಯೆಹೋವನಲ್ಲಿ ನಂಬಿಕೆಯಿಟ್ಟಿದ್ದಾನೋ, ಯಾವನಿಗೆ ಯೆಹೋವನು ಭರವಸನಾಗಿದ್ದಾನೋ ಅವನು ಧನ್ಯನು ಎಂಬುದಾಗಿ. ಯಾವನು ಯೆಹೋವನಲ್ಲಿ ನಂಬಿಕೆಯಿಟ್ಟಿದ್ದಾನೋ, ಯಾವನಿಗೆ ಯೆಹೋವನು ಭರವಸವನಾಗಿದ್ದಾನೋ ಅವನು ಧನ್ಯನು ಎಂಬುದಾಗಿ ಯೆರೆಮೀಯ 17:7 ನಾವು ಓದುತ್ತೇವೆ. ಇವತ್ತು ಆ ಯೆರೆಮೀಯ ಪ್ರವಾದಿಯು ನಮಗೆ ಗೊತ್ತಿದೆ, ಬಹಳ ಒಂದು ಒಳ್ಳೆಯ ಪ್ರವಾದಿ. ದೇವರ ಸ್ವರವನ್ನು ಕೇಳುತ್ತಾ ದೇವರ ವಿಷಯವನ್ನು ಈ ಭೂಮಿಯ ಜನರಿಗೆ ತಲುಪಿಸುತ್ತಿದ್ದಂಥ ಒಬ್ಬ ಮೀಡಿಯೇಟರ್ ಆಗಿದ್ದ. ದೇವರ ಸ್ವರವನ್ನು ಕೇಳಿ ಅದನ್ನು ಅದೇ ರೀತಿಯಾಗಿ ಒಂದು ಹೇಗೆ ನಾವು ಆಂಪ್ಲಿಫೈಯರ್ ಅಥವಾ ಒಂದು ಮೈಕ್ ಯಾವ ರೀತಿಯ ಕೆಲಸ ಮಾಡುತ್ತದೋ ಅದೇ ರೀತಿಯಾಗಿ ದೇವರ ಮೌತ್ ಪೀಸ್ ಆದಂಥ ಒಬ್ಬ ಪ್ರವಾದಿ ಯಾರಾಗಿದ್ದನು? ಯೆರೆಮೀಯನಾಗಿದ್ದನು. ಯೆರೆಮೀಯನು ಹೇಳ್ತಾನೆ, ಯಾವನು ಯೆಹೋವನಲ್ಲಿ ನಂಬಿಕೆಯಿಟ್ಟಿದ್ದಾನೋ, ಯಾರೆಲ್ಲ ಯೆಹೋವನ ಮೇಲೆ ನಂಬಿಕೆಯಿಟ್ಟಿದ್ದಾರೆ, ದೇವರ ಮೇಲೆ ನಂಬಿಕೆಯಿಟ್ಟಿದ್ದಾರೆ, ತಂದೆಯ ಮೇಲೆ ನಂಬಿಕೆಯಿಟ್ಟಿದ್ದಾರೆ, ಅವರಿಗೆ, ಯಾವನಿಗೆ ಯೆಹೋವನು ಭರವಸನಾಗಿದ್ದಾನೋ ಅವನಿಗೆ ಹೇಳ್ತಾ ಇದ್ದಾನೆ ಅವನು ಧನ್ಯನು ಎಂಬುದಾಗಿ. ಇವತ್ತು ನಾನು ಮತ್ತು ನೀವು ದೇವರ ಎಣಿಕೆಯಲ್ಲಿ ಹೇಗೆ ನಾವು ಧನ್ಯರಾಗಿ ಕಾಣಲು ಇನ್ನೊಂದು ಅವಕಾಶವಿದೆ. ನಾವು ಧನ್ಯರಾಗಿ ಕಾಣಬೇಕಾದರೆ ದೇವರ ಮುಂದೆ ನಾವು ದೇವರ ಮೇಲೆ ಏನಿಡಬೇಕಂತೆ? ನಂಬಿಕೆಯನ್ನಿಡಬೇಕು ಮತ್ತು ಭರವಸವನ್ನಿಡಬೇಕು. ಈ ಎರಡು ಸಂಗತಿಗಳನ್ನು ನೀವು ದೇವರ ಮೇಲೆ ಇಡುವುದಾದರೆ ದೇವರು ಹೇಳ್ತಿದ್ದಾನೆ, ನೀನು ನನ್ನ ಮುಂದೆ ಧನ್ಯನಾಗಿ ಕಾಣುತ್ತೀ ಎಂಬುದಾಗಿ. ಹಾಲೆಲೂಯಾ. ಧನ್ಯರಾಗುವಂಥದ್ದು ಬಹಳ ಒಂದು ಒಳ್ಳೆಯ ಕೆಲಸ, ಕೆಟ್ಟ ಕೆಲಸವಂತೂ ಅಲ್ಲ. ಅದು ಸಹ ಮನುಷ್ಯರ ಮುಂದೆ ಧನ್ಯರಾಗಿ ಕಾಣುವಂಥದ್ದಲ್ಲ. ಮನುಷ್ಯರ ಮುಂದೆ ಒಂದು ದಿವಸ ನಾವು ಧನ್ಯರಾಗಿ ಕಾಣಲ್ಪಡಬಹುದು, ಎರಡನೇ ದಿವಸ ನಾವು ಧನ್ಯರಲ್ಲ ಎಂಬುದಾಗಿ ಹೇಳಬಹುದು. ಆದರೆ ನಮ್ಮ ದೇವರು ನಮಗೆ ಶಾಶ್ವತವಾದ ಧನ್ಯತೆಯನ್ನು ಆತನು ಕೊಡುವನಾಗಿದ್ದಾನೆ. ಹಾಲೆಲೂಯಾ. ಇಲ್ಲಿನ ವಾಕ್ಯದಲ್ಲಿ ಓದಿದ ಹಾಗೆ, ಯಾರು ಯೆಹೋವನಲ್ಲಿ ನಂಬಿಕೆಯಿಟ್ಟಿದ್ದಾನೋ, ಯಾವನಿಗೆ ಯೆಹೋವನು ಭರವಸವಾಗಿದ್ದಾನೋ ಅವನು ಧನ್ಯನು ಎಂಬುದಾಗಿ. ನಂಬಿಕೆ ಎಂಬುವಂಥದ್ದು ಬಹಳ ಪ್ರಾಮುಖ್ಯವಾದ ಸಂಗತಿ. ಬೈಬಲ್ನಲ್ಲಿ ಯುದ್ಧ ಆಗಲಕ್ಕೂ ನಾವು ನೋಡುವಂಥದ್ದೇ ನಂಬಿಕೆ. ಅದು ವಿಶೇಷವಾಗಿ ಹೊಸ ಒಡಂಬಡಿಕೆ ಬರುವಾಗ ನಾವು ನಂಬಿಕೆಯಿಂದ ರಕ್ಷಣೆ ಹೊಂದುತ್ತೇವೆ. ನಂಬಿಕೆಯಿಂದಲೇ ನಾವು ನೀತಿವಂತರೆಂಬುದಾಗಿ ಎಣಿಸಲ್ಪಡುತ್ತೇವೆ. ನಂಬಿಕೆಯಿಂದಲೇ ನಾವು ಪಾಪಗಳು ನಮಗೆ ಕ್ಷಮಿಸಲ್ಪಟ್ಟಿದೆ ಎಂಬುದಾಗಿ ನಾವು ಸ್ವೀಕಾರ ಮಾಡುತ್ತೇವೆ. ಹೀಗೆ ನಂಬಿಕೆ ನಮ್ಮ ಕ್ರೈಸ್ತತ್ವದಲ್ಲಿ ಬಹಳ ಪ್ರಾಮುಖ್ಯವಾದ ಸಂಗತಿಯಾಗಿದೆ. ಆದರೆ ನಂಬಿಕೆಗೆ ವಿರೋಧವಾದ ಪದಗಳನ್ನು ನಾವು ನೋಡ್ತಾ ಹೋಗುವಾಗ ಅದಕ್ಕೆ ಹೊಂದುವಂಥ ಪದಗಳು, ನಂಬಿಕೆಗೆ ವಿರೋಧವಾಗಿರುವ ಸಂಗತಿಗಳು ಒಂದು ಅಪನಂಬಿಕೆ ಆಗಿದೆ ಮತ್ತು ಸ್ವಾವಲಂಬನೆ. ನಾವು ದೇವರನ್ನು ಬಿಟ್ಟು ನಮ್ಮನ್ನು ನಾವೇ ಆತುಕೊಳ್ಳುವಂಥದ್ದು, ಅಥವಾ ನಮಗೆ ಕೊಟ್ಟಂಥ ಈ ದೇವರು ಕೊಟ್ಟಂಥ ಜ್ಞಾನವನ್ನು ಆತುಕೊಳ್ಳುವಂಥದ್ದು. ಹೀಗೆ
ನಾವು ಸ್ವ ಅವಲಂಬನೆಯನ್ನು ಮಾಡಿಕೊಳ್ಳುವಂಥದ್ದು ಒಂದು ನಂಬಿಕೆಗೆ ವಿರೋಧವಾಗಿದೆ. ಅನುಮಾನ, ಸಂಶಯ ಮತ್ತು ಭೌತಿಕ ನಂಬಿಕೆ, ನಾವು ದೃಷ್ಟಿ ಎಂಬುದಾಗಿ ಕರೆಯಬಹುದು. ಕಾಣುವಂಥ ಸಂಗತಿಗಳ ಮೇಲೆ ನಂಬಿಕೆ ಇಡುವಂಥದ್ದು, ವಸ್ತುವಾಗಿರ್ಬೋದು, ಮೆಷಿನ್ ಆಗಿರ್ಬೋದು, ಏನೇನೋ ಇವತ್ತು ಮೆಡಿಸಿನ್ಗಳಾಗಿರ್ಬೋದು, ಹೀಗೆ ಹಲವು ಸಂಗತಿಗಳನ್ನು ತೆಗೆದುಕೊಳ್ಳೋಣ. ಇದೆಲ್ಲ ನಮ್ಮ ಕಣ್ಣಿಗೆ ಕಾಣುವಂಥ ಸಂಗತಿಗಳು, ಭೌತಿಕ ಸಂಗತಿಗಳು. ಇದರ ಮೇಲೆ ನಂಬಿಕೆ ಇಡುವಂಥದ್ದು, ಇದರ ಮೇಲೆ ನಂಬಿಕೆ ಇಡುವಂಥದ್ದು ದೇವರ ಮೇಲೆ ನಂಬಿಕೆ ಇಡುವುದಕ್ಕೆ ಒಂದು ವಿರೋಧವಾಗಿದೆ. ಹಾಲೆಲೂಯಾ. ಇದರನ್ನೇ ಟ್ರಸ್ಟ್ ಮಾಡುವಂಥದ್ದು ದೇವರ ಮೇಲೆ ಇಡುವಂಥ ನಂಬಿಕೆಗೆ ಏನಾಗಿದೆ? ಒಂದು ವಿರೋಧವಾಗಿದೆ. ಮತ್ತು ಇನ್ಆಕ್ಷನ್, ಯಾವ ಕಾರ್ಯಗಳನ್ನು ಮಾಡದಿರುವಂಥದ್ದು, ನಿಷ್ಕ್ರಿಯತೆ, ನಾವು ಯಾವುದನ್ನು ಮಾಡದೆ ನಾವು ಸುಮ್ಮನೆ ಇರುವಂಥದ್ದು ಸಹ ಏನಾಗಿದೆ? ನಂಬಿಕೆಗೆ ವಿರೋಧವಾಗಿದೆ. ಇವತ್ತು ನಾವು ಎಷ್ಟೋ ಜನ ಯೇಸು ನಮಗೆ ಗೊತ್ತಿದೆ, ಯೇಸುವಿನ ಶಕ್ತಿ ನಮಗೆ ಗೊತ್ತಿದೆ, ಆದರೆ ನಿಷ್ಕ್ರಿಯ ಆಗಿರುತ್ತೇವೆ. ನಾವು ಯಾವ ಆಕ್ಷನ್ ಅನ್ನು ಮಾಡುವುದಿಲ್ಲ, ಪ್ರಾರ್ಥನೆ ಮಾಡುವುದಿಲ್ಲ, ವಾಕ್ಯವನ್ನು ಓದುವುದಿಲ್ಲ, ಧ್ಯಾನಿಸುವುದಿಲ್ಲ, ದೇವರ ಮುಂದೆ ಕಣ್ಣೀರುವುದಿಲ್ಲ, ಮೊಣಕಾಲು ಹಾಕುವುದಿಲ್ಲ, ಉಪವಾಸಗಳನ್ನು ಮಾಡುವುದಿಲ್ಲ. ಅಂದರೆ ಅದರ ಅರ್ಥವೇನು? ನಾವು ನಿಷ್ಕ್ರಿಯ ಆಗಿದ್ದೇವೆ. ಆದರೆ ಅದು ಏನಾಗಿದೆ? ನಮ್ಮ ನಂಬಿಕೆಯ ವಿರೋಧವಾಗಿದೆ. ನಮ್ಮ ನಂಬಿಕೆಯ ವಿರೋಧವಾಗಿದೆ. ಪ್ರಿಯ ದೇವಜನರೇ, ಇವತ್ತು ನಂಬಿಕೆಗೆ ಹಲವು ವಿರೋಧವಾದ ಸಂಗತಿಗಳಿದೆ. ನಾವು ಅಪನಂಬಿಕೆಯಲ್ಲಿ ಇರುತ್ತೇವೆ. ಇವತ್ತು ಅಪನಂಬಿಕೆಯೂ ಸಹ ನಂಬಿಕೆ ಏನಾಗಿದೆ? ವಿರೋಧ ಪದವಾಗಿದೆ, ವಿರೋಧ ಶಕ್ತಿಯಾಗಿದೆ. ನಮಗೆ ನಂಬಿಕೆ, ಕ್ರಿಸ್ತನಲ್ಲಿ ನಂಬಿಕೊಂಡು ನಾವು ಜೀವಿಸುವಾಗ ಸೈತಾನನು ಅಪನಂಬಿಕೆ ಎಂಬ ತನ್ನ ತಂತ್ರವನ್ನು ನಮ್ಮ ಜೀವಿತಗಳಲ್ಲಿ ಆತನು ಉಪಯೋಗಿಸುತ್ತಾನೆ. ನೀವು ಅದ್ಭುತಗಳನ್ನು ಹೊಂದಬೇಕೆಂಬುದಾಗಿ ದೇವರು ಬಯಸುತ್ತಿರುವಾಗ ಸೈತಾನನ ಸಂಶಯ ತಂದಾಗ್ತಾನೆ. ಇಲ್ಲಿ ನೀವು ಚರ್ಚಿಗೆ ಹೋಗೋದರಿಂದ, ಯೇಸುವನ್ನು ನಂಬುವುದರಿಂದ ನಿಮಗೆ ಸೌಖ್ಯವಾಗುವುದಿಲ್ಲ, ಗುಣವಾಗುವುದಿಲ್ಲ, ಬಿಡುಗಡೆ ಆಗುವುದಿಲ್ಲ ಎಂಬುದಾಗಿ ಸೈತಾನ ಏನ್ ಮಾಡ್ತಾ ಇರ್ತಾನೆ? ನಿಮ್ಮಲ್ಲಿ ಅಪನಂಬಿಕೆಯ ಬೀಜವನ್ನು ಬಿತ್ತುತ್ತಾ ಇರುತ್ತಾನೆ. ಹಾಗಾಗಿ ನಾವು ಬಹಳ ಜಾಗೃತಿ ಇರಬೇಕು. ಇದೆಲ್ಲವೂ ನಾವು ದೇವರಿಂದ ಹೊಂದುವಂಥ ಅದ್ಭುತಗಳು. ಈ ನಂಬಿಕೆ ಎಂಬ ಸಾಧನದ ಮುಖಾಂತರ ನಾವು ಉಪಯೋಗಿಸುವಾಗ ಸೈತಾನನು ಹಲವು ಅಡ್ಡಿಗಳನ್ನು ನಮಗೆ ತಂದು ಹಾಕಿ ನಾವು ಅದ್ಭುತಗಳನ್ನು ಹೊಂದದ ಹಾಗೆ ಇವತ್ತು ಮಾಡುತ್ತಾ ಇದ್ದಾನೆ. ಸ್ವಾವಲಂಬನೆ. ಯೋಹಾನ ಬರೆದ ಸುವಾರ್ತೆ 15ನೇ ಅಧ್ಯಾಯ 5ನೇ ವಚನದಲ್ಲಿ ನಮಗೆ ಯೇಸು ಸ್ವಾಮಿ ಹೇಳ್ತಾನೆ, ನಾನೇ ದ್ರಾಕ್ಷಿ ಬಳ್ಳಿ, ನೀವು ಕೊಂಬೆಗಳು. ಒಬ್ಬನು ನನ್ನಲ್ಲಿಯೂ ನಾನು ಅವನಲ್ಲಿಯೂ ನೆಲೆಗೊಂಡಿದ್ದರೆ ಅವನೇ ಬಹಳ ಫಲ ಕೊಡುವನು. ನೀವು ನನ್ನನ್ನು ಬಿಟ್ಟು ಏನು ಮಾಡಲಾರಿರಿ ಎಂಬುದಾಗಿ. ವಿಶ್ವಾಸಿಗಳಾದ ನಮಗೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ನೀವು ನನ್ನನ್ನು ಬಿಟ್ಟು ಏನು ಮಾಡಲಿಕ್ಕೆ, ಏನನ್ನು ಸಹ ಈ ಲೋಕದಲ್ಲಿ ಏನನ್ನು ಸಹ ನೀವು ಮಾಡಲಿಕ್ಕೆ ಆಗುವುದಿಲ್ಲ ಎಂಬುದಾಗಿ. ಅಂದರೆ ಅರ್ಥ, ನಾವು ನಮ್ಮ ಅವಲಂಬನೆಯನ್ನು ಬಿಟ್ಟು ಯಾರನ್ನು ಅವಲಂಬಿಸಿಕೊಳ್ಳಬೇಕು? ದೇವರನ್ನು ಅವಲಂಬಿಸಿಕೊಳ್ಳಬೇಕೆಂಬುದಾಗಿ ಅದು ಅರ್ಥವಾಗಿದೆ. ಹಾಲೆಲೂಯಾ. ನಾವು ಇವತ್ತು ನಮ್ಮ ಅವಲಂಬನೆ ಎಲ್ಲವೂ ಮನುಷ್ಯನಾಗಿದ್ದಾನೆ, ಹಣವಾಗಿದೆ, ನಮಗಿರುವಂಥ ಮನೆ, ಆಸ್ತಿ ಪಾಸ್ತಿ, ಮನೆಯಿಂದ ನಾವು ಗಳಿಸುವಂಥ ಲಾಭ, ಕೆಲಸದಿಂದ ಗಳಿಸುವಂಥ ಲಾಭ, ನಮ್ಮ ಫ್ರೆಂಡ್ಸ್ಗಳು, ಹೀಗೆ ನಾವೆಲ್ಲರೂ ಏನಾಗಿದ್ದೇವೆ? ನಾವು ಸ್ವಾವಲಂಬನೆ ಮಾಡಿಕೊಂಡು ಕ್ರಿಸ್ತನ ಮೇಲೆ ನಂಬಿಕೆಯನ್ನು ಬಿಟ್ಟು ನಾವು ಜೀವಿಸ್ತಾ ಇದ್ದೇವೆ. ಒಂದು ಸಾರಿ ಯೋಚನೆ ಮಾಡಿ, ಎಷ್ಟು ಸಾರಿ ಒಂದು ದಿನದಲ್ಲಿ ಅಥವಾ ಒಂದು ವಾರದಲ್ಲಿ ನಾವು ದೇವರನ್ನು ಹತ್ತುಕೊಂಡಿದ್ದೇವೆ? ನಾವು ಎಷ್ಟೋ ಸಾರಿ ನಮ್ಮಲ್ಲಿ ಹಣದಲ್ಲಿ, ಕಿಶೆಯಲ್ಲಿರುವಂಥ ಹಣ, ಬ್ಯಾಂಕಿನಲ್ಲಿರುವಂಥ ಬ್ಯಾಲೆನ್ಸ್ ಅಥವಾ ನಮಗಿರುವಂಥ ಆಸ್ತಿ ಪಾಸ್ತಿ ಆಗಿರ್ಬೋದು, ಇದನ್ನೇ ನಾವು ನಮ್ಮ ಮನಸ್ಸಿನಲ್ಲಿ ಒಂದು ವೇಳೆ ಈ ರೀತಿ ಆದರೆ ಇದು ನನಗಿದೆ ಆಸರೆ, ಈ ರೀತಿ ಆದರೆ ಇದು ನನಗಿದೆ, ಈ ರೀತಿ ಆದರೆ ಈ ಆಸ್ಪತ್ರೆ ಇದೆ, ಈ ರೀತಿ ಆದರೆ ಇದು ನನಗಿದೆ, ಈ ರೀತಿಯಾದ ಈ ಇನ್ಶೂರೆನ್ಸ್ ಇದೆ ಎಂಬ ಮನಸ್ಸಿನಲ್ಲಿ ಏನು ಬೇರೆ ಬೇರೆ ಸಂಗತಿಗಳನ್ನು ಸೈತಾನ ಏನ್ ಮಾಡ್ತಾನೆ? ತಂದು ಹಾಕುತ್ತಾನೆ. ಹೌದು, ಎಲ್ಲ ನಮಗಿದೆ, ಅದು ನಮಗೆ ಬೇಕು, ಹೌದು. ಆದರೆ ಮೊದಲನೇದಾಗಿ ಹಲಲುಗೆ ನಮ್ಮ ಅವಲಂಬನೆ ಯಾರಾಗಬೇಕು? ದೇವರಾಗಬೇಕು. ಹಾಲೆಲೂಯ. ನಮ್ಮ ಅವಲಂಬನೆ, ಸ್ವಾವಲಂಬನೆಯನ್ನು ಬಿಟ್ಟು ನಮಗಿರುವಂಥ ಎಲ್ಲವನ್ನು ಬಿಟ್ಟು ನಾವು ದೇವರನ್ನು ಆತುಕೊಳ್ಳುವ. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾನೆ 15ನೇ ಅಧ್ಯಾಯದಲ್ಲಿ ಯೋಹಾನ ಬರೆದ ಸುವಾರ್ತೆಯಲ್ಲಿ 5ನೇ ವಚನ, ನೀವು ನನ್ನನ್ನು ಬಿಟ್ಟು ಏನು ಮಾಡಲಾರಿರಿ, ನೀವು ನನ್ನನ್ನು ಬಿಟ್ಟು ಏನು ಮಾಡಲು ಸಾಧ್ಯವಿಲ್ಲ ಎಂಬುದಾಗಿ. ಹಾಲೆಲೂಯಾ. ಇವತ್ತು ಎರಡನೇದಾಗಿ ಅನುಮಾನ ಮತ್ತು ಸಂಶಯ ಮನುಷ್ಯನನ್ನು ಬಹಳವಾಗಿ ಕಾಡುತ್ತಾ ಇದೆ. ಯಾಕೋಬನ ಪುಸ್ತಕದಲ್ಲಿ ಆತನು ಬರೆಯುವಂಥದ್ದು 1ನೇ ಅಧ್ಯಾಯ 6ನೇ ವಚನದಲ್ಲಿ, ಸ್ವಲ್ಪವೂ ಸಂದೇಹ ಪಡದೆ ನಂಬಿಕೆಟ್ಟು ಕೇಳಿಕೊಳ್ಳಬೇಕು ಎಂಬುದಾಗಿ. ಇವತ್ತು ಪ್ರಿಯ ದೇವಜನ, ನಾವೆಲ್ಲರೂ ಇಲ್ಲಿ ಬಂದಿದ್ದೇವೆ. ನಮ್ಮಲ್ಲಿರುವಂಥ ಅನುಮಾನ, ನಮ್ಮಲ್ಲಿರುವಂಥ ಸಂಶಯ, ಇದನ್ನೆಲ್ಲ ನಾವು ಬಿಡಬೇಕು.
ಯಾಕೆ? ನಾವು ಅದ್ಭುತಗಳನ್ನು ಹೊಂದಿಕೊಳ್ಳಲು ಇದೇನಾಗಿದೆ? ಒಂದು ಅಡ್ಡಿ ಆಗಿದೆ. ನಂಬಿಕೆಗೆ ಇದೊಂದು ಅಡ್ಡಿ ಆಗಿದೆ. ಅದಕ್ಕೆ ಯಾಕೋಬನು ಹೇಳ್ತಾ ಇದ್ದಾನೆ, ಸ್ವಲ್ಪವೂ ಸಂದೇಹ ಪಡದೆ, ನೀವು ಯಾವ ವಿಷಯದಲ್ಲಿ ಒಂದು ಚೂರು ಸಹ ಸಂದೇಹ ಪಡದೆ ನಂಬಿಕೆ ಇಟ್ಟುಕೊಳ್ಳಬೇಕು. ಸಂದೇಹ ಪಡುವವನು ಗಾಳಿಯಿಂದ ಬಡಿಯಲ್ಪಟ್ಟ ಸಮುದ್ರದ ತೆರೆಯಂತೆ ಅಲಿಯುತ್ತಿರುವನು ಎಂಬುದಾಗಿ. ಹಾಲೆಲೂಯ. ಸಂದೇಹ ಪಡುವವನು ಗಾಳಿಯಿಂದ ಬಡಿಯಲ್ಪಟ್ಟ ಸಮುದ್ರದ ಅಲೆಯಂತೆ ಅವನು ಅಲಿಯುತ್ತಿರುವನು. ಸಮುದ್ರದ ಅಲೆ ನಮಗೆ ಗೊತ್ತಿದೆ, ಅದಕ್ಕೊಂದು ಆಕಾರವಿಲ್ಲ, ಅದಕ್ಕೊಂದು ನಿಯಮವಿಲ್ಲ, ಅದಕ್ಕೊಂದು ಹಾಲೆಲೂಯ ಇದೇ ರೀತಿಯಾಗಿ ನೆಕ್ಸ್ಟ್ ಅದೇ ಡಿಸೈನ್ ಅದೇ ಶೇಪಲ್ಲಿ ಬರುತ್ತದೆ ಎಂಬುದಾಗಿಲ್ಲ. ಹಾಲೆಲೂಯ. ಅದೊಂದು ಅಲೆ ಬರುತ್ತದೆ, ಅದು ಒಂದೇ ಸಲ ಸಡನ್ ಆಗಿ ಮಾಯವಾಗುತ್ತದೆ. ಅದೇ ರೀತಿ ಎಂಬುದಾಗಿ ಇಲ್ಲಿ ಹೇಳ್ತೀನಿ. ಒಬ್ಬ ವ್ಯಕ್ತಿ ನಂಬಿಕೆ ಇಲ್ಲದವನು, ಅವನು ಗಾಳಿಯಿಂದ ಬಡಿಯಲ್ಪಟ್ಟಂತ ಏನಂತೆ ಸಮುದ್ರದ ತೆರೆಯಂತೆ ಅಲಿಯುತ್ತಿರುವನು ಎಂಬುದಾಗಿ. ಅವನಿಗೊಂದು ನೆಲೆ ಇಲ್ಲ. ಹಲ್ಲೆಲೂಯಾ. ಗಾಳಿ ಬಂತ ಅದು ಅಲೆಯಾಗಿ ರೂಪುಗೊಳ್ಳುತ್ತದೆ, ಮತ್ತೆ ಅದು ಗಾಳಿ ಹೋಯ್ತಾ ಮತ್ತೆ ಕೆಳಗೆ ಬೀಳ್ತದೆ. ಅದರ ನಿಯಮ ಒಂದಿದೆ, ಈ ಗುರುತ್ವಾಕರ್ಷಣೆ ಬಲದಿಂದ ಮೇಲಕ್ಕೆ ಹೋದದ್ದು ಅದು ಕೆಳಗೆ ಬರಲೇಬೇಕು. ಹೀಗೆ ನೀರೇನಾಗ್ತದೆ, ಅಲೆಯು ಮೇಲೆ ಬಂದು ಅದು ಹಾಗೆ ಮತ್ತೆ ತನ್ನಂತಾನೇ ಇಲ್ಲದ ಹಾಗೆ ಆಗುತ್ತದೆ. ಅದೇ ರೀತಿಯಾಗಿ ಎಂಬುದಾಗಿ ಇಲ್ಲಿ ಒಬ್ಬ ವ್ಯಕ್ತಿ ಸಂಶಯ ಮತ್ತು ಅನುಮಾನದಲ್ಲಿರುವವನು ಆ ರೀತಿಯಾಗಿ ಇರುತ್ತಾನೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ಪ್ರಿಯರೇ. ಅಲ್ಲಿ ಆ ಮನುಷ್ಯನು 7ನೇ ವಚನ ಓದ್ತೇವೆ, ತಾನು ಕರ್ತನಿಂದ ಏನಾದರೂ ಹೊಂದುವೆನೆಂದು ಭಾವಿಸದೇ ಇರಲಿ. ಒಂದು ವೇಳೆ ನಿಮ್ಮಲ್ಲಿ ಸಂಶಯವಿದ್ದರೆ, ನಿಮ್ಮಲ್ಲಿ ಏನಾದರೂ ನೀವು ಇವತ್ತು ಏನಾದರೂ ದೇವರ ವಿಷಯದಲ್ಲಿ ದೇವರಿಂದ ಆಗುವುದಿಲ್ಲ ಎಂಬಂತ ಒಂದು ಸಣ್ಣ ಸಂಶಯ ನಿಮ್ಮಲ್ಲಿರುವುದಾದರೆ ನೀವು ತಿಳ್ಕೊಳ್ಳಿ, ನೀವು ಕರ್ತನಿಂದ ಏನಾದರೂ ಹೊಂದುವೆನೆಂದು ಭಾವಿಸದೆ ಇರಲಿ. ನಿಮಗೆ ಏನೂ ಸಿಗುವುದಿಲ್ಲ, ದೇವರಿಂದ ಏನನ್ನು ನೀವು ಹೊಂದಿಕೊಳ್ಳಲು ಸಾಧ್ಯವಿಲ್ಲ ಎಂಬುದಾಗಿ ಇಲ್ಲಿ ಯಾಕೋಬನು ಹೇಳುವಂಥದ್ದು ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಹಾಲೆಲೂಯಾ. ಯಾಕೋಬನ ಜೀವಿತ ಬಹಳ ಉತ್ತಮವಾದ ಜೀವಿತ. ಯಾಕೋಬನು ಯೇಸುವಿನ ಸ್ವಂತ ಸಹೋದರನಾಗಿದ್ದನು. ಅವನು ಬರೆಯುವಂಥದ್ದು ಇಲ್ಲಿ ಬರೀತಿದ್ದಾನೆ ದೇವರಾತ್ಮನ ಪ್ರೇರೇಪಣೆಯಿಂದ. ದೇವರು ತಿಳಿಸಿದ ರೆವಲೇಷನ್ ಅನ್ನು ಹೇಳ್ತಾ ಇದ್ದಾನೆ. ಒಬ್ಬ ವ್ಯಕ್ತಿ ಸಂದೇಹ ಪಡುತ್ತಿರುವುದಾದರೆ ಅವನು ಹಾಲೆಲೂಯಾ ಕರ್ತನಿಂದ ಏನನ್ನು ಹೊಂದಲು ಸಾಧ್ಯವಿಲ್ಲ. ಅವನಿಗೆ ಕರ್ತನಿಂದ ಹೊಂದಲು ಆತನಿಗೆ ಅಸಾಧ್ಯ ಎಂಬುದಾಗಿ ಇಲ್ಲಿ ವಾಕ್ಯದಲ್ಲಿ ಆತನು ಹೇಳುತ್ತಾ ಇದ್ದಾನೆ. ಪ್ರಿಯ ದೇವ ಜನರೇ, ಅನುಮಾನ ಮತ್ತು ನಂಬಿಕೆಯು ನಿಸ್ಸಂಶಯವಾಗಿ ಸಹಬಾಳ್ವೆಯನ್ನು ನಡೆಸಬಹುದು, ಇಲ್ಲದೆಯೂ ಏನ್ ಮಾಡ್ಬೋದು, ಒಳ್ಳೆ ರೀತಿಯಾಗಿ ಆದರೆ ಹಾಲೆಲೂಯಾ ಪ್ರಿಯ ದೇವಚನ, ನಾವು ಒಂದು ನೆನಪಿಟ್ಕೊಳ್ಬೇಕು, ಅನುಮಾನವು ನಮ್ಮ ಆತ್ಮವಿಶ್ವಾಸ ನಂಬಿಕೆಯ ಶತ್ರುವಾಗಿದೆ. ಹಾಲೆಲೂಯಾ. ಅನುಮಾನವು ನಮ್ಮ ಆತ್ಮವಿಶ್ವಾಸದ ನಂಬಿಕೆಯ ಶತ್ರುವಾಗಿದೆ. ಅನುಮಾನವು ಪಡದೆ ನಾವು ಕ್ರಿಸ್ತನನ್ನು ನಾವು ಗಟ್ಟಿಯಾಗಿ ಹಿಡಿದುಕೊಳ್ಳೋಣ. ಇವತ್ತು ನಂಬಿಕೆಗೆ ಬರುವಂಥ ಅಡ್ಡಿ ನಮ್ಮಲ್ಲಿರುವಂಥ ಅನುಮಾನವಾಗಿರಬಹುದು. ಇವತ್ತು ನಾವು ದೇವರಲ್ಲಿ ಬೇಡಿಕೊಳ್ಳೋಣ, ದೇವರೇ ನನ್ನಲ್ಲಿ ನಿನ್ನ ಮೇಲೆ ಅನುಮಾನವಿದೆ. ಸೈತಾನನು ಹಲವು ಅನುಮಾನಗಳನ್ನು ತಂದು ನಿನ್ನಿಂದ ಆಗುವಂಥ ಕಾರ್ಯಗಳನ್ನು ನಾನು ಹೊಂದಿಕೊಳ್ಳದ ಹಾಗೆ ಅಡ್ಡಿಪಡಿಸುತ್ತಾ ಇದ್ದಾನೆ. ನಿನ್ನಿಂದ ಬರುವಂಥ ವಿಶೇಷವಾದ ಆಶೀರ್ವಾದಗಳನ್ನು ಹೊಂದಿಕೊಳ್ಳದ ಹಾಗೆ ಅಡ್ಡಿ ಮಾಡುತ್ತಾ ಇದೆ. ಇವತ್ತು ನಾವು ಅನ್ಯ ಭಾಷೆ ಬಗ್ಗೆ ನಾವು ಹೇಳ್ತೇವೆ, ಪವಿತ್ರಾತ್ಮನ ಅಭಿಷೇಕದ ಬಗ್ಗೆ ಹೇಳ್ತೇವೆ. ಇವತ್ತು ನೀವು ಅಭಿಷೇಕವನ್ನು ಹೊಂದಿಕೊಳ್ಳದೆ ಇರೋದಕ್ಕೆ ಕಾರಣವೇನು? ನಾವು ಅನುಮಾನ ಪಡುತ್ತಾ ಇದ್ದೇವೆ. ದೇವನನ್ನು ಅಭಿಷೇಕದಲ್ಲಿ ಸುರಿಸುತ್ತಾನ, ನಾನು ಪಾಪಿಯಾಗಿದ್ದೇನೆ, ನಾನು ಇಷ್ಟೆಲ್ಲ ತಪ್ಪುಗಳನ್ನು ಮಾಡುತ್ತಾ ಇದ್ದೇನೆ, ದೇವರು ನನಗೆ ಅಭಿಷೇಕವನ್ನು ಕೊಡುತ್ತಾನ ಎಂಬುದಾಗಿ. ಕೆಲವೊಂದು ಜನರಿಗೆ ತಮ್ಮ ಸ್ವಂತ ರಕ್ಷಣೆಯ ಬಗ್ಗೆ ಅನುಮಾನ, ದೇವ ನಮ್ಮ ಪಾಪಗಳನ್ನು ಕ್ಷಮಿಸಿದ್ದಾನ ಎಂಬ ಅನುಮಾನ. ಪ್ರಿಯ ದೇವ ಜನರೇ, ನೀವು ಒಂದು ವೇಳೆ ಅನುಮಾನ ಪಡುತ್ತಿರುವುದಾದರೆ ಯಾವೊಂದು ಸಂಗತಿಗಳನ್ನು ಕರ್ತನಿಂದ ಹೊಂದಿಕೊಳ್ಳಲು ಸಾಧ್ಯವಿಲ್ಲ. ಹಲ್ಲೆಲೂಯಾ. ಯಾವೊಂದು ಸಂಗತಿಗಳನ್ನು ಕರ್ತನಿಂದ ಹೊಂದಿಕೊಳ್ಳಲು ಸಾಧ್ಯವಿಲ್ಲ. ಪ್ರಿಯರೇ, ಇವತ್ತು ಅನುಮಾನವನ್ನು ಬಿಡೋಣ, ಸಂದೇಹವನ್ನು ಬಿಡೋಣ. ಮತ್ತು ಹಲ್ಲೆಲೂಯಾ ನಂಬಿಕೆಯಾಗುವಂಥ ಅಡ್ಡಿ ಹಲ್ಲೆಲೂಯಾ ಭೌತಿಕವಾದ ಸಂಗತಿಗಳ ಮೇಲೆ ನಂಬಿಕೆ, ದೃಷ್ಟಿ, ನಾವು ನೋಡುವಂಥ ಸಂಗತಿಗಳ ಮೇಲೆ ನಂಬಿಕೆ, ನಂಬಿಕೆ. ಅದೇನು? 2 ಕೊರಿಂಥ ಇಲ್ಲಿ ದೇವರು ಹೇಳ್ತಾ ಇದ್ದಾನೆ ಪೌಲನ ಮುಖಾಂತರವಾಗಿ. 2 ಕೊರಿಂಥ 5:7 ನಾವು ಓದುತ್ತೇವೆ, ನಾವು ನೋಡುವವರಾಗಿ ನಡೆಯದೆ ನಂಬುವವರಾಗಿ ನಡೆಯುತ್ತೇವಾದ್ದರಿಂದ ದೇಹದಲ್ಲಿ ವಾಸವಾಗಿರುವವರೆಗೂ ಕರ್ತನಿಗೆ ದೂರದಲ್ಲಿರುವಂಥ ಪ್ರವಾಸಿಗಳಾಗಿದ್ದೇವೆಂಬುದು ಬಲ್ಲೆವು ಎಂಬುದಾಗಿ. ಹಲ್ಲೆಲೂಯಾ. ನಾವು ವಾಕ್ಯದಲ್ಲಿ ಓದುತ್ತೇವೆ, ನಾವು ನೋಡುವವರಾಗಿ ನಡೆಯದೆ ನಂಬುವವರಾಗಿಯೇ ನಡೆಯುತ್ತೇವೆ.
ಯಾರು ಯೇಸುವಿನ ಮಕ್ಕಳು ನಾವು ಹೇಗೆ ನಡೆಯುತ್ತೇವೆ? ನೋಡುವವರಾಗಿ ನಡೆಯುವುದಿಲ್ಲ. ನಮಗೆ ಕಾಣುವಂಥ ಸಂಗತಿಗಳನ್ನು ನೋಡಿ ನಾವು ನಡೆಯುವವರಲ್ಲ, ಆದರೆ ನೋಡದೆ ನಂಬುವವರಾಗಿದ್ದೇವೆ. ಅದಕ್ಕೆ ನಾವು ಇಬ್ರಿಯ ಪ್ರವಾದನೆ ಗ್ರಂಥದಲ್ಲಿ ನಾವು ನಂಬಿಕೆಯ ಡೆಫಿನೇಷನ್ ಅನ್ನು ನಮಗೆಲ್ಲರಿಗೂ ಗೊತ್ತಿರುವಂಥ ಸಂಗತಿ 11ನೇ ಅಧ್ಯಾಯದಲ್ಲಿ ಹೀಗೆ ಓದುತ್ತೇವೆ. 1ನೇ ವಚನದಲ್ಲಿ, ನಂಬಿಕೆಯು ನಾವು ನಿರೀಕ್ಷಿಸುವಗಳ ವಿಷಯವಾಗಿ ಭರವಸೆಯಿರುವುದು, ಕಣ್ಣಿಗೆ ಕಾಣದವುಗಳನ್ನು ನಿಜವೆಂದು ಕೊಳ್ಳುವುದು ಆಗಿದೆ ಎಂಬುದಾಗಿ. ಹಲ್ಲೆಲೂಯಾ. ಇವತ್ತು ದೇವರು ನಮಗೆ ನಂಬಿಕೆಯ ಡೆಫಿನೇಷನ್ ಅನ್ನು ತಿಳಿಸಿಕೊಟ್ಟಿದ್ದಾನೆ. ಹೇಗೆ ನಾವು ನಂಬಬೇಕು? ನಂಬಿಕೆಯು ನಾವು ನಿರೀಕ್ಷಿಸುವಗಳ ವಿಷಯವಾಗಿ ಭರವಸೆದಿಂದಿರುವಂಥದ್ದು. ಹಲ್ಲೆಲೂಯಾ. ಕಣ್ಣಿಗೆ ಕಾಣದವುಗಳನ್ನು ನಿಜವೆಂದು ತಿಳಿದುಕೊಳ್ಳುವುದು ಆಗಿದೆ ಎಂಬುದಾಗಿ ಇಲ್ಲಿ ಹಲ್ಲೆಲೂಯಾ ಇಬ್ರಿಯ ಗ್ರಂಥಕರ್ತನು ಹೇಳುವುದನ್ನು ನಾವು ನೋಡುತ್ತಾ ಇದ್ದೇವೆ. ಪ್ರಿಯರೇ, ನಂಬಿಕೆ ನಾವು ಕಾಣದೇ ಇರುವಂಥ ಸಂಗತಿಗಳ ಮೇಲೆ ನಾವು ನಂಬುವಂಥದ್ದಾಗಿದೆ. ಇವತ್ತು ನಾವು ಕಣ್ಣಿಗೆ ಕಾಣುವಂಥ ಸಂಗತಿಗಳ ಮೇಲೆ ಭರವಸವಿಟ್ಟಿದ್ದೇವೆ. ಹಲ್ಲೆಲೂಯಾ. ಪ್ರಿಯ ದೇವಜನರೇ, ದೇವ ಮಕ್ಕಳಾದ ನಾವು ವಾಕ್ಯದಲ್ಲಿ ಓದುತ್ತೇವೆ, ನಾವು ದೇಹದಲ್ಲಿ ವಾಸಿಸುವವರೆಗೂ ಕರ್ತನಿಗೆ ದೂರದಲ್ಲಿರುವ ಪ್ರವಾಸಿಗಳಾಗಿದ್ದೇವೆಂಬುದು ಬಲ್ಲೆವು. ನಾವೊಂದು ಪ್ರವಾಸಿಗಳಾಗಿ ಈ ಭೂಮಿ ಮೇಲೆ ಇದ್ದೇವೆ. ಹಾಗಾಗಿ ನಮಗೆ ದೇವರು ಈ ಪ್ರವಾಸದ ಒಂದು ನಿಯಮಗಳನ್ನು ಫಿಕ್ಸ್ ಮಾಡಿದ್ದಾನೆ. ನಾವು ಈ ಜೀವನದಲ್ಲಿ ಯಾವ ರೀತಿಯಲ್ಲಿ ನಾವು ಜೀವಿಸಬೇಕು, ಹೇಗೆ ನಾವು ಜೀವಿಸಬೇಕು. ನಾವಿಲ್ಲಿ ಪರ್ಮನೆಂಟ್ ಆಗಿ ಭೂಮಿ ಮೇಲೆ ಇರಲಿಕ್ಕೆ ಬರಲಿಲ್ಲ. ಇಲ್ಲಿ ನಮಗೆ 70 ವರ್ಷ, ಬಲ ಹೆಚ್ಚಿದರೆ 80 ಎಂಬುದಾಗಿ ದೇವರ ವಾಕ್ಯದಲ್ಲಿ ಓದುತ್ತೇವೆ. ಹಾಲೆಲೂಯಾ. ಆದರೆ ಈ ಪ್ರವಾಸದ ಈ ದಿನಗಳಲ್ಲಿ ನಾವು ಏನು ಮಾಡಬೇಕು? ನಾವು ಕರ್ತನನ್ನು ನೋಡಿ ನಡೆಯಬೇಕೇ ವಿನಃ ನಮಗೆ ಕಣ್ಣಿಗೆ ಕಾಣುವಂಥ ವಸ್ತುಗಳು, ಸಂಗತಿಗಳು ಇದನ್ನು ನಾವು ನೋಡಿ ನಡೆಯಬಾರದು ಎಂಬುದಾಗಿ ಕರ್ತನ ನಮಗೆ ತಿಳಿಯಪಡ್ತೀವಿ. ಇದು ದೇವರಿಂದ ಹೊಂದಬೇಕಾದಂಥ ಆಶೀರ್ವಾದಕ್ಕೆ, ದೇವರಿಂದ ಹೊಂದಲಿಕ್ಕಿರುವಂಥ ಅದ್ಭುತಗಳಿಗೆ ಅಡ್ಡಿಯಾಗಿರುತ್ತದೆ. ನಮಗೆ ದೇವರು ನಮ್ಮಿಂದ ನೋಡುವಂಥ ನಂಬಿಕೆಯೇ ಅದು ಅಡ್ಡಿಯಾಗಿರುತ್ತದೆ. ಪ್ರಿಯರೇ, ಹಲ್ಲೆಲೂಯಾ. ಅದಕ್ಕೆ ನಾನು ಕಳೆದ ಭಾನುವಾರ ಹೇಳಿದೆ, ನಮ್ಮ ಜೀವಿತಗಳಲ್ಲಿ ದೇವರು ಹಲ್ಲೆಲೂಯಾ ಒಂದು ಅಳತೆಯನ್ನು ಇಟ್ಟಿದ್ದಾನೆ, ಒಂದು ಸಣ್ಣ ಅಳತೆ ಇಟ್ಟಿದ್ದಾನೆ, ನಂಬಿಕೆ ಅಳತೆ. ಆ ಅಳತೆ ಏನು? ಸಾಸಿವೆ ಕಾಳಷ್ಟು ನಂಬಿಕೆ ನಿನಗಿದ್ದರೆ ಸಾಕು, ಈ ಪರ್ವತವನ್ನು ನೀನು ಕಿತ್ತುಕೊಂಡು ಹೋಗಿ ಸಮುದ್ರದಲ್ಲಿ ಬೀಳು ಎಂಬುದಾಗಿ ಹೇಳಿದರೆ ಆ ರೀತಿ ಆಗುತ್ತದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ಓದುತ್ತೇವೆ. ಪ್ರಿಯರೇ, ಸಾಸಿವೆ ಕಾಳಷ್ಟು ನಂಬಿಕೆ ನಿನ್ನಲ್ಲಿ ಆ ನಂಬಿಕೆ ಇರುವುದಾದರೆ ಇವತ್ತು ನೀನು ದೊಡ್ಡ ದೊಡ್ಡ ಅದ್ಭುತಗಳನ್ನು ನಿನ್ನ ಜೀವಿತದಲ್ಲಿ ಕಾಣಲಿಕ್ಕೆ ಸಾಧ್ಯ. ಹಲ್ಲೆಲೂಯಾ. ಅಷ್ಟು ಅಳತೆಯ ನಂಬಿಕೆ ಇದ್ದರೆ ದೇವರು ನಿನ್ನ ಜೀವಿತದಲ್ಲಿ ದೊಡ್ಡ ದೊಡ್ಡ ಅದ್ಭುತಗಳನ್ನು ಆತನು ಕಾಣುವ ಹಾಗೆ ದೇವರು ಸಹಾಯವನ್ನು ಮಾಡುತ್ತಾನೆ. ಹಲ್ಲೆಲೂಯಾ. ಹಾಗಾಗಿ ನಾವು ಕಾಣುವಂಥ ಸಂಗತಿಗಳ ಮೇಲೆ ಬೇಡ. ಕಾಣುವಂಥ ಸಂಗತಿ ನಿಮಗೆ ಗೊತ್ತು, ನಾನು ಎಕ್ಸ್ಪ್ಲೇನ್ ಮಾಡಬೇಕಂತಿಲ್ಲ. ಇವತ್ತು ಬೇರೆ ಬೇರೆ ಹಲವು ಸಂಗತಿಗಳು, ಇವತ್ತು ಟೆಕ್ನಾಲಜಿಗಳು ಅಷ್ಟು ಬಹಳವಾಗಿ ಮುಂದುವರೆದಿದೆ, ತುಂಬ ಅಡ್ವಾನ್ಸ್ಡ್ ಆದಂಥ ಈ ದಿನಮಾನಗಳಲ್ಲಿ ಹಲ್ಲೆಲೂಯಾ ನಾವು ಈ ಟೆಕ್ನಾಲಜಿ ಆಗಿರ್ಬೋದು, ನಮಗೆ ಕಣ್ಣಿಗೆ ಕಾಣುವಂಥ ಸಂಗತಿಗಳನ್ನು ನಾವು ನಂಬದೆ ಹಲ್ಲೆಲೂಯಾ ನಮಗೆ ಜೀವವನ್ನು ಕೊಟ್ಟಂತ, ನಮ್ಮನ್ನು ತನ್ನ ಆಕಾರದಲ್ಲಿ ಸೃಷ್ಟಿಸಿದಂಥ, ನಮ್ಮ ಡಿಸೈನ್ ಮಾಡಿದಂಥ ದೇವರು, ನಮ್ಮ ಒಡೆಯನಾದಂಥ ದೇವರು, ನಮ್ಮ ಈ ಶರೀರಕ್ಕೆ ಮಾಲೀಕನಾದ ದೇವರನ್ನೇ ನಾವೇನು ಮಾಡಬೇಕು? ದೃಷ್ಟಿಸಿಕೊಂಡು ನಾವು ಜೀವಿಸಬೇಕು. ಹಲ್ಲೆಲೂಯಾ. ಆತನು ಏನು ಹೇಳುತ್ತಾನೋ ಎಂಬುದಾಗಿ ನಾವು ಅದನ್ನು ತಿಳಿದುಕೊಂಡು ನಾವು ಜೀವಿಸಬೇಕು. ಆತನು ಏನು ಹೇಳುತ್ತಾನೋ ಅದನ್ನು ನಾವು ಅರ್ಥ ಮಾಡಿಕೊಂಡು ಅದಕ್ಕೆ ವಿಧೇಯರಾಗಿ ಜೀವಿಸಬೇಕೆಂಬುದಾಗಿ ದೇವರು ಬಯಸನ. ಹಾಗಾಗಿ ಇವತ್ತು ದೇವರೇ ನಮ್ಮ ನಂಬಿಕೆಗೆ, ನಮ್ಮ ಜೀವಿತದ ಅಡ್ಡಿ, ನಮ್ಮ ಜೀವಿತದ ಅದ್ಭುತಗಳಿಗೆ ಅಡ್ಡಿ ಇನ್ನೊಂದು ಯಾವುದು? ನಾವು ದೃಷ್ಟಿಸಿ ನೋಡುವಂಥ ದೃಷ್ಟಿ ಅಥವಾ ಭೌತಿಕವಾದ ವಿಷಯಗಳ ಮೇಲೆ ನಂಬಿಕೆ, ಭೌತಿಕವಾದ ಸಂಗತಿಗಳ ಮೇಲೆ ನಂಬಿಕೆ. ಈ ಎಲ್ಲ ನಂಬಿಕೆಗಳನ್ನು ನಾವು ಬಿಟ್ಟು ಕರ್ತನಾದ ಯೇಸು ಕ್ರಿಸ್ತನ ಮೇಲೆ ಸಂಪೂರ್ಣ ಭರವಸೆ ಹಾಕಿದರೆ ಹಲ್ಲೆಲೂಯಾ ನಮ್ಮ ದೇವರು ನಿಮ್ಮ ಪರಿಸ್ಥಿತಿಗಳನ್ನೆಲ್ಲ ಬದಲಾಯಿಸುತ್ತಾನೆ. ನಿಮ್ಮ ಜೀವಿತಗಳು ಹಲ್ಲೆಲೂಯಾ ಇವತ್ತು ಕಣ್ಣೀರಾಗಿರುವುದಾದರೆ, ಕಣ್ಣೀರಿಂದಿರುವುದಾದರೆ ಕಣ್ಣೀರಿನ ಪರಿಸ್ಥಿತಿಗಳನ್ನು ದೇವರು ಬದಲಾಯಿಸುತ್ತಾನೆ. ಮತ್ತು 5ನೇದಾಗಿ ನಾವು ನೋಡುವಂಥ ನಿಷ್ಕ್ರಿಯತೆ, ಇನ್ಆಕ್ಷನ್. ಯಾವ ಒಳ್ಳೆಯ ಕಾರ್ಯಗಳನ್ನು ನಾವು ಮಾಡದೇ ಇರುವಂಥದ್ದು. ಅಥವಾ ಇಲ್ಲಿ ವಾಕ್ಯದಲ್ಲಿ ಓದುತ್ತೇವೆ, ಯಾಕೋಬನು ಬರೆದ ಪತ್ರಿಕೆ 2ನೇ ಅಧ್ಯಾಯ 26ರಲ್ಲಿ ನಾವು ಓದುತ್ತೇವೆ. ಯಾಕೋಬ 2:26, ಆತ್ಮವಿಲ್ಲದ ದೇಹವು ಸತ್ತದಾಗಿರೋ ಪ್ರಕಾರವೇ ಕ್ರಿಯೆ ಇಲ್ಲದ ನಂಬಿಕೆಯೂ ಸಹ ಸತ್ತದ್ದೇ ಎಂಬುದಾಗಿ. ಕ್ರಿಯೆ ಇಲ್ಲದಂಥ ನಂಬಿಕೆ ಅದು ಸಹ ಏನಾಗಿದೆ? ಸತ್ತದ್ದೇ. ಯಾಕೋಬನು ಹೇಳುವಂಥ ಮಾತುಗಳಿದು. ಆತ್ಮವಿಲ್ಲದ ದೇಹವು ಸತ್ತದಾಗಿರುವ ಪ್ರಕಾರವೇ
ಕ್ರಿಯೆ ಇಲ್ಲದ ನಂಬಿಕೆಯು ಸತ್ತದಾಗಿದೆ. ಹಲ್ಲೆಲೂಯಾ. ಯಾವ ರೀತಿಯ ಕ್ರಿಯೆಗಳನ್ನು ಬಯಸ್ತಿದ್ದಾನೆ? ದಾನ ಧರ್ಮ ಮಾಡುವುದನ್ನು ಹೇಳ್ತಾ ಇದ್ದಾನ? ಇಲ್ಲ, ನಂಬಿಕೆಗೆ ಅನುಗುಣವಾದದ್ದು. ಇವಾಗ ನಿಮಗೆ ಅದ್ಭುತ ಹೊಂದಿಕೊಳ್ಳಲಿಕ್ಕೆ ಇದೆ. ಈಗ ನನಗೆ ಒಂದು ಅದ್ಭುತವಾಗಬೇಕಾಗಿದೆ. ನಾನು ಯಾವ ಕ್ರಿಯೆ ಮಾಡದೆ ನಾನು ಸುಮ್ಮನೆ ಅದ್ಭುತ ಬೇಕು ಎಂಬುದಾಗಿ ನಾನು ಬಯಸುವುದಾದರೆ ನನಗೇನಾಗುವುದಿಲ್ಲ ಎಂಬುದಾಗಿ ಯಾಕೋಬನು ಹೇಳ್ತಿದ್ದಾನೆ, ನನಗೆ ಅದ್ಭುತವಾಗುವುದಿಲ್ಲ. ಅದಕ್ಕೆ ಕ್ರಿಯೆ ಬೇಕು. ಏನು ಕ್ರಿಯೆ ಬೇಕು? ಪ್ರಾರ್ಥನೆ, ನಮ್ಮ ಪಾಪಗಳನ್ನು ಅರಿಕೆ ಮಾಡುವಂಥದ್ದು, ಪಶ್ಚಾತ್ತಾಪ ಪಡುವಂಥದ್ದು, ದೇವರ ಮುಂದೆ ನಮ್ಮ ಎಲ್ಲ ದ್ರೋಹಗಳನ್ನು ಅರಿಕೆ ಮಾಡಿ ಎಲ್ಲವನ್ನು ಬಿಟ್ಟು ಬಿಡುವಂಥದ್ದು, ಯೇಸುವೇ ರಕ್ಷಕನೆಂಬುದಾಗಿ ನಾವು ಸ್ವೀಕಾರ ಮಾಡುವಂಥದ್ದು, ಮೊಣಕಾಲಾಕಿ ಪ್ರಾರ್ಥನೆ ಮಾಡುವಂಥದ್ದು, ನಮ್ಮನ್ನು ನಾವೇ ತಗ್ಗಿಸಿಕೊಳ್ಳುವಂಥದ್ದು, ನಮ್ಮ ಗುಣನಡತೆಗಳಲ್ಲಿ ಬದಲಾವಣೆ ಆಗುವಂಥದ್ದು. ಇದು ಕ್ರಿಯೆಯನ್ನು ಯಾಕೋಬನು ಹೇಳ್ತಾ ಇದ್ದಾನೆ. ಈ ಕ್ರಿಯೆ ನಮ್ಮಲ್ಲಿ ಇರುವುದಾದರೆ ಆ ನಂಬಿಕೆ ಜೀವವುಳ್ಳದ್ದು. ಹಲ್ಲೆಲೂಯಾ. ಜೀವವುಳ್ಳದ್ದು. ಕ್ರಿಯೆಯು ಸತ್ತದಾಗಿ, ನಮ್ಮ ನಂಬಿಕೆಯು ಸತ್ತು ಹೋಗುವುದು ಯಾವಾಗ? ಅದನ್ನು ಕ್ರಿಯೆ ಮುಖಾಂತರವಾಗಿ ಆ ನಂಬಿಕೆಯನ್ನು ನಾವು ಸ್ವೀಕರಿಸದಿರುವಂಥದ್ದು. ಹಲ್ಲೆಲೂಯಾ. ನಂಬಿಕೆ ಬಹಳ ಪ್ರಾಮುಖ್ಯವಾಗಿದೆ. ನಾವು ಎಷ್ಟೋ ಸಾರಿ ಈ ವಚನ ಬಹಳ ಕಾಂಟ್ರವರ್ಸಿ ಆಗಿದೆ ಥಿಯಾಲಜಿ ವರ್ಲ್ಡ್ ಅಲ್ಲಿ, ಧರ್ಮಶಾಸ್ತ್ರದಲ್ಲಿ ಇದೊಂದು ಬಹಳ ಕಾಂಟ್ರವರ್ಸಿ. ಕೆಲವರು ಹೇಳ್ತಾರೆ ಕ್ರಿಯೆ ಇಲ್ಲದೆ ನಂಬಿಕೆ ಅದು ಹೇಗೆ ಸಾಯ್ತದೆ ಎಂಬುದಾಗಿ. ನಂಬಿಕೆ ಸಾಯ್ತದೆ. ಪ್ರಿಯ ದೇವಜನರೇ, ನಾನು ಹೇಳುವಂಥದ್ದು ದೇವರಾತ್ಮ ನನಗೆ ತಿಳಿಸಿಕೊಟ್ಟಂತ ಕೆಲವು ಸತ್ಯ ಏನು ಹೇಳಿದ್ರೆ, ನಾವು ನಮ್ಮ ಕ್ರಿಯೆಗಳು ಏನಾಗಿರಬೇಕು? ನಂಬಿಕೆಗೆ ಅನುಗುಣವಾದ ಕ್ರಿಯೆಗಳೇನು? ಹಲ್ಲೆಲೂಯಾ. ಅದ್ಭುತಗಳನ್ನು ಹೊಂದಿಕೊಳ್ಳಲಿಕ್ಕೆ ಬೇಕಾದ ಕ್ರಿಯೆಗಳೇನು? ನಾವು ದೇವರ ಮುಂದೆ ನಮ್ಮನ್ನು ನಾವೇ ತಗ್ಗಿಸಿಕೊಳ್ಳುವಂಥದ್ದಾಗಿದೆ. ಹಲ್ಲೆಲೂಯಾ. ಅದು ಕ್ರಿಯೆ. ಪ್ರಿಯ ದೇವಜನರು, ಇವತ್ತು ನಮ್ಮ ನಿಷ್ಕ್ರಿಯ ಜೀವಿತ, ದೇವರಿಂದ ಅದ್ಭುತವನ್ನು ಹೊಂದಿಕೊಳ್ಳಬೇಕೆಂಬುದಾಗಿ ಬಯಸ್ತಾ ಇದ್ದೇವೆ. ಆದರೆ ನಮ್ಮ ನಿಷ್ಕ್ರಿಯೆ ಸತ್ತಂತ ರೀತಿಯಲ್ಲಿರುವಂಥ ಜೀವಿತ, ಆತ್ಮಿಕವಾಗಿ ಸತ್ತಂತ ಜೀವಿತ ನಮ್ಮದಾಗಿರುವುದಾದರೆ ನಾವು ಏನು ಕಾಣುವುದಿಲ್ಲ? ಅದ್ಭುತಗಳನ್ನು ಕಾಣುವುದಿಲ್ಲ, ದೇವರಿಂದ ಬಿಡುಗಡೆಯನ್ನು ಕಾಣುವುದಿಲ್ಲ. ನಾವು ಒಂದು ವೇಳೆ ಚರ್ಚಿಗೆ ಬಂದು ಹೋಗಬಹುದು, ನಾವು ಆರಾಧನೆಗೆ ಪಾಲ್ಗೊಳ್ಳಬಹುದು, ಕೈಗಳನ್ನು ಎತ್ತಬಹುದು, ಎಲ್ಲವನ್ನು ಮಾಡಬಹುದು. ಆದರೆ ಹಲ್ಲೆಲೂಯಾ, ನಮ್ಮ ನಂಬಿಕೆ ಅದಕ್ಕೊಂದಿಗೆ ಸ್ವಲ್ಪ ಆಕ್ಷನ್ ಬೇಕು. ನಮ್ಮ ಸ್ವಲ್ಪ ನಂಬಿಕೆಯೊಂದಿಗೆ ನಮ್ಮ ಕ್ರಿಯೆಗಳು ಸಹ ಬೇಕೆಂಬುದಾಗಿ ಇಲ್ಲಿ ಯಾಕೋಬನು ಹೇಳುವುದನ್ನು ನೋಡುತ್ತೇವೆ. ಪ್ರಿಯರೇ, ಮೂರನೇದಾಗಿ ನಾವು ನೋಡುವಂಥ ಕೃತ್ಯಗಳು, ವರ್ಕ್ಸ್. ರೋಮಪುರದವರ ಬರೆದ ಪತ್ರಿಕೆ ಅದರ 4ನೇ ಅಧ್ಯಾಯ 5ನೇ ವಚನ. ವರ್ಕ್ಸ್, ಕೆಲವು ಕೆಲಸಗಳು, ಕೆಲವು ಕಾರ್ಯಗಳು ಮಾಡೋದರಿಂದ ನಾವು ಏನು ಮಾಡ್ತಾ ಇದ್ದೇವೆ? ನಂಬಿಕೆಗೆ ನಾವು ಅಡ್ಡಿಗಳನ್ನು ತರುತ್ತಾ ಇದ್ದೇವೆ. ಅದು ಏನೇ ಆಗಿರ್ಬೋದು, ಅದು ವಿಗ್ರಹಾರಾಧನೆ ಆಗಿರ್ಬೋದು, ಅಥವಾ ನಾವು ಮಾಡುತ್ತಿರುವಂಥ ಕೆಟ್ಟ ಕೆಲಸಗಳಾಗಿರ್ಬೋದು, ನಾವು ಮಾಡುತ್ತಿರುವಂಥ ಪಾಪಗಳಾಗಿರ್ಬೋದು. ಇದೆಲ್ಲವೂ ಏನಾಗಿದೆ? ನಂಬಿಕೆಗೆ ಅಡ್ಡಿಗಳಾಗಿದೆ, ನಂಬಿಕೆಗೆ ವಿರೋಧವಾಗಿದೆ. ನಂಬಿಕೆಯನ್ನು ನಿಮ್ಮ ಜೀವಿತಗಳಲ್ಲಿ ಅದು ಕಾರ್ಯ ಸಾಧಿಸದ ಹಾಗೆ ಅದು ಮಾಡುವಂಥದ್ದಾಗಿದೆ. ರೋಮಪುರದವರ ಪತ್ರಿಕೆ 4ನೇ ಅಧ್ಯಾಯ 5ನೇ ವಚನ ಹೀಗೆ ಬರೆಯಲ್ಪಟ್ಟಿದೆ, ಆದರೆ ಯಾವನು ಪುಣ್ಯ ಕ್ರಿಯೆಗಳನ್ನು ಮಾಡಿದವನಾಗಿರದೆ ಪಾಪಾತ್ಮರನ್ನು ನೀತಿವಂತರೆಂದು ನಿರ್ಣಯಿಸುವಾತನಲ್ಲಿ ನಂಬಿಕೆಟ್ಟಿದ್ದಾನೋ ಅವನ ನಂಬಿಕೆಯೇ ನೀತಿ ಎಂದು ಎಣಿಸಲ್ಪಡುವುದು. ಹಲ್ಲೆಲೂಯಾ. ಕ್ರಿಯೆಗಳು ಒಂದು ವೇಳೆ ನೀವು ಮಾಡದೇ ಇದ್ದರೂ ಸಹ, ಯಾವ ಕ್ರಿಯೆಗಳು, ಯಾವುದೋ ನೀವು ಒಳ್ಳೆಯ ಪುಣ್ಯ ಕ್ರಿಯೆಗಳನ್ನು ನೀವು ಮಾಡದೇ ಇದ್ದರೂ ಸಹ, ನೀವು ನಂಬಿಕೆ ಮುಖಾಂತರವಾಗಿ ಏನು ಮಾಡ್ತೀರಿ? ನೀತಿವಂತನೆನ್ನಿಸ್ತೀರಿ. ಇಲ್ಲಿ ಪುಣ್ಯ ಕ್ರಿಯೆಗಳ ಬಗ್ಗೆ ಮಾತನಾಡ್ತಾ ಇದ್ದಾನೆ. ಹಿಂದೆ ಹೇಳಿದ ನಿಷ್ಕ್ರಿಯವಾಗಿರುವಂಥದ್ದು ನಮ್ಮ ನಂಬಿಕೆಯ ಜೀವಿತ ಕ್ರಿಯೆಗಳಿಲ್ಲದೆ ಸತ್ತದಾಗಿದೆ ಎಂಬುದಾಗಿ ಯಾಕೋಬನು ಹೇಳ್ತಾನೆ. ಇಲ್ಲಿ ಯಾಕೋಬನು ಹೇಳುವಂಥ ಉದ್ದೇಶ ನಮ್ಮ ಈ ನಂಬಿಕೆಗೆ ಅನುಗುಣವಾದಂಥ ಕ್ರಿಯೆಗಳನ್ನು ಮಾಡಬೇಕೆಂಬುದಾಗಿ. ಆದರೆ ಇಲ್ಲಿ ನಾವು ನೋಡುವಂಥದ್ದು ಪುಣ್ಯ ಕ್ರಿಯೆಗಳನ್ನು ಮಾಡುವುದರಿಂದ ಹಲ್ಲೆಲೂಯಾ ನಿಮ್ಮ ನಂಬಿಕೆ ಏನಾಗುವುದಿಲ್ಲ? ಅದು ನೀತಿವಂತನೆಂಬುದು ಎಣಿಸಲ್ಪಡುವುದಿಲ್ಲ. ಆದರೆ ಇಲ್ಲಿ ವಾಕ್ಯದಲ್ಲಿ ಓದುತ್ತೇವೆ, ನಾವು ನಂಬಿಕೆಯಿಂದಲೇ ನಾವು ನೀತಿವಣಿಸ್ತೇವೆ. ಹೇಗೆ? ಅದು ಪಾಪಾತ್ಮರನ್ನು ನೀತಿವಂತ ನಿರ್ಣಯಿಸುವಾತನಲ್ಲಿ ನಂಬಿಕೆ ಇಡುವುದರ ಮುಖಾಂತರ, ಅಂದರೆ ನಮ್ಮ ದೇವರಲ್ಲಿ ನಂಬಿಕೆ ಇಡುವುದರ ಮುಖಾಂತರವಾಗಿ, ಕ್ರಿಸ್ತನ ಮೇಲೆ ನಂಬಿಕೆ ಇಡುವುದರ ಮುಖಾಂತರವಾಗಿ ನಮಗೇನು ಸಿಗುತ್ತದಂತೆ? ನೀತಿಯು ನಮಗೆ ದೊರಕುವಂಥದ್ದಾಗಿದೆ. ನೀತಿಯು ದೊರಕುವಂಥದ್ದಾಗಿದೆ. ಹಲ್ಲೆಲೂಯಾ. ಪ್ರಿಯ ದೇವಜನರೇ, ಇವತ್ತು ನಾವು ಎಷ್ಟೋ ಸಾರಿ ಎನಿಸ್ತೇವೆ, ನಾವು ಯೋಚನೆ ಮಾಡುತ್ತೇವೆ, ಪುಣ್ಯ ಕ್ರಿಯೆಗಳನ್ನು ನಾವು ಮಾಡುವುದರಿಂದ, ದಾನ ಧರ್ಮಗಳನ್ನು ಮಾಡುವುದರಿಂದ ನಾವು ಏನು ದೇವರನ್ನು ಒಲಿಸಿಕೊಳ್ಳಲಿಕ್ಕೆ ಸಾಧ್ಯ? ದೇವರನ್ನು ನಾವು
ದೇವರು ನಮ್ಮ ಮೇಲೆ ದಯೆ ತೋರುತ್ತಾನೆ, ದೇವರು ನಮಗೆ ಸಹಾಯವನ್ನು ಮಾಡುತ್ತಾನೆ. ಎಸ್, ಅಫ್ಕೋರ್ಸ್ ನಾವು ಒಬ್ಬನ ಬಡವನಿಗೆ ನಾವು ಸಹಾಯ ಮಾಡೋದರಿಂದ ದೇವರು ನಮಗೆ ಆಶೀರ್ವಾದವನ್ನು ಕೊಡುತ್ತಾನೆ, ಹೌದು. ಆದರೆ ಅದೇ ನಮ್ಮನ್ನು ನೀತಿವಂತರನ್ನಾಗಿ ಮಾಡುವುದಿಲ್ಲ. ನಮ್ಮ ಪುಣ್ಯ ಕ್ರಿಯೆಗಳು ನಮ್ಮನ್ನು ನೀತಿವಂತನಾಗಿ ಮಾಡೋದಿಲ್ಲ. ಆದರೆ ಅದರ ಬದಲಾಗಿ ಇಲ್ಲಿ ವಾಕ್ಯದಲ್ಲಿ ಓದ್ತೇವೆ, ಎಲ್ಲಿ ನೀತಿವಂತನೆಂದು ನಿರ್ಣಯಿಸುವ ಆತನಲ್ಲಿ ನಾವು ನಂಬಿಕೆ ಇಡುವುದರ ಮುಖಾಂತರವಾಗಿ ನಮಗೇನಾಗ್ತದಂತೆ? ನೀತಿ ದೊರಕುತ್ತದೆ. ನಂಬಿಕೆ ನಮಗೆ ನೀತಿಯನ್ನು ದೊರಕಿಸುವಂಥದ್ದಾಗಿದೆ. ಹಾಗಾದರೆ ಹಲ್ಲೆಲೂಯಾ, ಪುಣ್ಯ ಕ್ರಿಯೆಗಳು, ವರ್ಕ್ಸ್, ನಾವು ಮಾಡುವಂಥ ಯಾವ ಪುಣ್ಯ ಕಾರ್ಯಗಳು ನಮಗೆ ನಂಬಿಕೆಯನ್ನು ಹೆಚ್ಚಿಸುವುದಿಲ್ಲ, ನಂಬಿಕೆಯಿಂದ ಸಿಗುವಂಥ ನೀತಿವಂತಿಕೆಯನ್ನು ಕೊಡುವುದಿಲ್ಲ. ಆದರೆ ಹಲ್ಲೆಲೂಯಾ, ಇವತ್ತು ದೇವರ ವಾಕ್ಯದಿಂದ ಕಲಿತಂಥ ಸಂಗತಿ, ಪುಣ್ಯ ಕ್ರಿಯೆಗಳು ನಮಗೆ ಯಾವ ಕಾರ್ಯಗಳು ನಮಗೆ ನೀತಿವಂತನಾಗಿ ಮಾಡಿಸುವುದಿಲ್ಲ. ಅದು ಮಾಡಬೇಕು, ಆದರೆ ಅದು ನಮ್ಮ ನೀತಿವಂತನಾಗಿ ನಿರ್ಣಯಿಸುವುದಿಲ್ಲ ಎಂಬುದಾಗಿ ನಾವು ವಾಕ್ಯದಲ್ಲಿ ಓದುತ್ತೇವೆ. ಪ್ರಿಯರೇ, ಹೌದು, ಇವತ್ತು ನಂಬಿಕೆಗೆ ಆಗುವ ಅಡ್ಡಿಗಳು ನಮ್ಮ ಅಪನಂಬಿಕೆ ಇರ್ಬೋದು, ಸ್ವಾವಲಂಬನೆ ಇರ್ಬೋದು, ಅನುಮಾನವಿರ್ಬೋದು, ಸಂಶಯವಿರ್ಬೋದು. ಹಲ್ಲೆಲೂಯಾ, ನಮ್ಮ ಭೌತಿಕವಾದ ಸಂಗತಿಗಳ ಮೇಲೆ, ಕಣ್ಣಿಗೆ ಕಾಣುವಂಥ ಸಂಗತಿಗಳ ಮೇಲೆ ಒಂದು ವೇಳೆ ನಾವು ನಂಬಿಕೆ ಇಟ್ಕೊಂಡು ನಾವು ದೇವರ ನಂಬಿಕೆಯಿಂದ ನಾವು ದೂರವಾಗಿರುವುದಾದರೆ ನಾವು ಕರ್ತನ ಮುಂದೆ ಪಶ್ಚಾತ್ತಾಪ ಪಡೋಣ. ನಿಷ್ಕ್ರಿಯತೆ ಜೀವನ, ನಂಬಿಕೆ ಇದೆ ಆದರೆ ಅದರ ಆಕ್ಷನ್ ಇಲ್ಲ, ನಾವು ಅದಕ್ಕೋಸ್ಕರ ಪೂರಕವಾದ ಕಾರ್ಯಗಳನ್ನು ಮಾಡುತ್ತಾ ಇಲ್ಲ. ನಂಬಿಕೆ ಹಲ್ಲೆಲೂಯಾ, ಅದರಿಂದ ನಾವು ಇನ್ಆಕ್ಷನ್ ಆಗಿರೋದರಿಂದ ಅಥವಾ ನಾವು ನಿಷ್ಕ್ರಿಯ ಆಗಿರೋದರಿಂದ ದೇವರ ಹಲ್ಲೆಲೂಯಾ, ದೇವರ ಮೇಲಿರೋ ನಂಬಿಕೆ ಏನಾಗ್ತಾ ಇಲ್ಲ, ಅದು ವ್ಯಾಲ್ಯೂ ಆಗುತ್ತಾ ಇಲ್ಲ ಎಂಬುದಾಗಿ ನಾವು ಕಲಿತೆವು. ಪ್ರಿಯರೇ, ಇವತ್ತು ಅದು ಅತೀ ಪ್ರಾಮುಖ್ಯವಾದ ಸಂಗತಿ. ನಮ್ಮ ನಂಬಿಕೆಗೆ ಅಡ್ಡಿ ಯಾವುದಂತ ಹೇಳಿದರೆ ಅದು ಭಯವಾಗಿದೆ. ಹಲ್ಲೆಲೂಯಾ, ಭಯವು ನಮ್ಮ ಜೀವಿತಗಳನ್ನು ಬಹಳ ಏನ್ ಮಾಡ್ತಾ ಇದೆ? ನಂಬಿಕೆ ಅಡ್ಡಿಯಾಗಿ ಇದೆ. ಯಾಕೋಬನು ಹೇಳ್ತಾನೆ 3ನೇ ಅಧ್ಯಾಯ 25ನೇ ವಚನದಲ್ಲಿ, ಯೋಬನು 3ನೇ ಅಧ್ಯಾಯ 25ರಲ್ಲಿ ಓದುತ್ತೇವೆ, ನನಗೆ ಭಯ ಹುಟ್ಟಿದೊಡನೆಯೇ ಆಪತ್ತು ಸಂಭವಿಸುವುದು, ನಾನು ಯಾವುದಕ್ಕೆ ಹೆದರುತ್ತೇನೋ ಅದು ತಪ್ಪದೆ ಬರುತ್ತದೆ ಎಂಬುದಾಗಿ. ಭಯ ನೋಡುವಾಗ, ಭಯ ಬಹಳ ಒಂದು ಸೈತಾನನ ಒಂದು ದೊಡ್ಡ ವೆಪನ್ ಆಗಿದೆ. ಇವತ್ತು ನಾವು ಇಲ್ಲಿರುವಂಥ ಎಲ್ಲರೂ ಸಹ ನಾವು ಅದನ್ನು ಜ್ಞಾಪಕದಲ್ಲಿಟ್ಟುಕೊಳ್ಳಬೇಕು. ನಮ್ಮ ಜೀವಿತಗಳಲ್ಲಿ ಇವತ್ತು ಭಯವಿರುವುದಾದರೆ ಆ ಭಯ ಯಾಕೆ ಇದೆ? ಅದು ಸೈತಾನ ನಮ್ಮ ಜೀವಿತಗಳಲ್ಲಿ ಬಿತ್ತಿದಂಥದ್ದಾಗಿದೆ, ಸೈತಾನನು ಬಿತ್ತಿದಂತಾಗಿದೆ. ಇಲ್ಲಿ ನಮಗೆ ಗೊತ್ತಿದೆ ಯೋಬನ ಜೀವಿತ. ಯೋಬನೊಂದು ಬಹಳ ಅಗರ್ಭ ಶ್ರೀಮಂತನಾಗಿದ್ದನು. ಆಗಿನ ಕಾಲದಲ್ಲಿ ಅವನಷ್ಟು ಶ್ರೀಮಂತರು ಯಾರಿರಲಿಲ್ಲ. ಸಾವಿರಾರು ಎತ್ತು, ಕುದುರೆಗಳು, ಕತ್ತೆಗಳು, ಒಂಟೆ, ಹೀಗೆ ಆತನಿಗೆ ಹಲವು ರೀತಿಯ ಆಸ್ತಿ ಸಂಪತ್ತುಗಳು ಆತನಿಗಿತ್ತು. ಅವನಿಗೆ ಮಕ್ಕಳುಗಳು 10 ಜನ ಮಕ್ಕಳಿದ್ದರು. ಹೀಗೆ ಆತನಲ್ಲಿ ಒಂದು ಯಾವಾಗಲೂ ಭಯವಿತ್ತೇನಂತ ಹೇಳಿದರೆ, ನನ್ನ ಮಕ್ಕಳು ಹಲ್ಲೆಲೂಯಾ ಪಾರ್ಟಿಗಳನ್ನು ಮಾಡ್ತಾ ಇದ್ದಾರೆ, ಪಾರ್ಟಿಗಳನ್ನು ಮಾಡುತ್ತಿರುವಂಥ ಸಮಯದಲ್ಲಿ ನನ್ನ ಮಕ್ಕಳು ಏನಾದರೂ ಮಾಡಿ ನನ್ನ ದೇವರಿಗೆ ಅವಮಾನವನ್ನು ತರಬಹುದು, ಅವಮಾನವನ್ನು ಮಾಡಬಹುದು ಎಂಬುದಾದಂಥ ಒಂದು ಭಯ ಪ್ರತಿನಿತ್ಯವೂ ಯೋಬನಿಗೆ ಕಾಡುತ್ತಾ ಇತ್ತು ಎಂಬುದಾಗಿ ನಾವು ಯೋಬನ ಪುಸ್ತಕದಲ್ಲಿ 1ನೇ ಅಧ್ಯಾಯದಲ್ಲಿ ಓದುತ್ತಾ ಇರ್ತೇವೆ. ಹಾಗಾಗಿ ಅವನೇನ್ ಮಾಡ್ತಾನೆ? ಪ್ರತಿದಿನ ಆತನು ದೇವರ ಮುಂದೆ ಯಜ್ಞಗಳನ್ನು ಸಮರ್ಪಿಸ್ತಾ ಇದ್ದಾನೆ. ಅವರ ಮಕ್ಕಳ ಪರವಾಗಿ ದೇವರ ಮುಂದೆ ಅವರು ಮಾಡಿದ ಏನಾದರೂ ತಪ್ಪುಗಳಿದ್ದರೆ ದೇವರ ಸನ್ನಿಧಾನದಲ್ಲಿ ಏನ್ ಮಾಡ್ತಾ ಇದ್ದ? ಅವನು ಕ್ಷಮೆಯನ್ನು ಕೇಳುವುದನ್ನು ನಾವು ನೋಡುತ್ತೇವೆ. ಹೀಗೆ ಕ್ಷಮೆಯನ್ನು ಪ್ರತಿದಿನವೂ ಯೋಬನು ದೇವರ ಸನ್ನಿಧಾನ ಕೇಳುತ್ತಿದ್ದ. ಯಾರ ಪರವಾಗಿ? ತನ್ನ ಮಕ್ಕಳ ಪರವಾಗಿ. ತನ್ನ ಮಕ್ಕಳು ದೇವರಿಗೆ ವಿರುದ್ಧವಾಗಿ ಏನಾದರೂ ತಪ್ಪುಗಳನ್ನು ಮಾಡಬಹುದು, ದೇವರ ವಿರುದ್ಧವಾಗಿ ಏನಾದರೂ ಕೆಟ್ಟ ಕೆಲಸಗಳನ್ನು ಮಾಡಬಹುದು, ದೇವರನ್ನು ನೋಯಿಸುವಂತೆ ಏನಾದರೂ ಕೆಲಸ ಮಾಡಬಹುದು ಎಂಬುದಾಗಿ ಅವನು ದಿನಾಲು ಅವನು ದೇವರ ಮುಂದೆ ಪಶ್ಚಾತ್ತಾಪ ಪಡುತ್ತಾ ಇದ್ದನು, ದೇವರ ಮುಂದೆ ಯಜ್ಞಗಳನ್ನು ಸಮರ್ಪಿಸುತ್ತಾ ಇದ್ದನು. ಹೀಗೆ ಅವನಲ್ಲೊಂದು ಭಯ ದಿನಾ ಇರುತ್ತಾ ಇತ್ತು. ಯಾರ ಬಗ್ಗೆ? ತನ್ನ ಮಕ್ಕಳ ಬಗ್ಗೆ. ಅದಕ್ಕೆ ಅವನು ಒಂದು ದಿವಸ ಬರುತ್ತದೆ, ಸೈತಾನನವನಿಂದ ಎಲ್ಲ ತನ್ನ ಮಕ್ಕಳನ್ನು ಕಳೆದುಕೊಳ್ಳುವ ಹಾಗೆ ಮಾಡುತ್ತಾನೆ. ಆಸ್ತಿ ಸಂಪತ್ತು ಎಲ್ಲವೂ ಸಂಪೂರ್ಣವಾಗಿ ಅದು ನಾಶವಾಗಿ ಹೋಗುತ್ತದೆ. ಈ ನಾಶವಾಗಿ ಹೋದಂಥ ಈ ಯೋಬನು ತನ್ನ ಮೈಯೆಲ್ಲ ಹುಣ್ಣುಗಳಾಗುತ್ತದೆ. ಆತನೊಂಥರ ವಿಕಾರವಾಗಿರ್ತಾನೆ. ಒಂದು ಸಾರಿ ಬಹಳ ದೊಡ್ಡ ಶ್ರೀಮಂತನು ಈ ಸಮಯದಲ್ಲಿ ತನ್ನ ಆಸ್ತಿ, ಅಂತಸ್ತು, ಮಕ್ಕಳು, ಹೆಂಡತಿಯ ಒಂದನ್ನು ಬಿಟ್ಟು ಬೇರೆ ಎಲ್ಲವನ್ನೂ ಆತನೇನ್ ಮಾಡ್ತಾನೆ? ಕಳೆದುಕೊಳ್ಳುತ್ತಾನೆ. ಕಳೆದುಕೊಂಡಂಥ ಈ ಯೋಬನು ಆತ ರಿಯಲೈಸ್ ಮಾಡಿಕೊಂಡು ಹೇಳ್ತಾನೆ, ನನಗೆ ಭಯವು ಹುಟ್ಟಿದೊಡನೆ ಆಪತ್ತು ಸಂಭವಿಸುವುದು, ನಾನು ಯಾವುದಕ್ಕೆ ಹೆದರುತ್ತೇನೋ ಅದು ತಪ್ಪದೆ ಬರುವುದು ಎಂಬುದಾಗಿ. ಪ್ರಿಯ ದೇವಜನರೇ, ನಂಬಿಕೆಗೆ ನಾವು ದೇವರಲ್ಲಿ ನಂಬಿಕೊಂಡು ಜೀವಿಸ್ತಾ ಇದ್ದೇವೆ, ಹೌದು. ಆದರೆ ಯೋಬನ ಜೀವಿತದಲ್ಲಿ ಒಂದು ಸಣ್ಣ
ಅವನಲ್ಲಿರುವಂಥ ನೆಗೆಟಿವ್ ಇತ್ತು. ಏನಂತ ಹೇಳಿದರೆ ಅದು ಭಯವಾಗಿತ್ತು. ಅವನ ಸಂಪತ್ತು ಅವನಿಗಿದೆ, ಎಲ್ಲವೂ ಇದೆ, ಲೋಕದ ಎಲ್ಲ ಆಶೀರ್ವಾದಗಳಿಂದ ಆತನು ತುಂಬಲ್ಪಟ್ಟಿದ್ದಾನೆ. ಅದರಲ್ಲಿ ಅವನ ಜೀವಿತದಲ್ಲಿ ನಾವು ಓದುತ್ತಿರುವಾಗ ಗೊತ್ತಾಗ್ತದೆ ಅವನಲ್ಲಿ ಕಾಡುತ್ತಿದ್ದಂಥ ಸಂಗತಿ ಏನು? ಭಯ. ನನಗೇನಾಗ್ಬೋದು, ನನ್ನ ಮಕ್ಕಳಿಗೇನಾಗ್ಬೋದು, ಅವರು ತಪ್ಪುಗಳನ್ನು ಮಾಡ್ಬೋದಾ, ಅವರು ಈ ರೀತಿಯಾಗಿ ದೇವರ ಮುಂದೆ ಅನೀತಿಯಾದ ಕೆಲಸವನ್ನು ಮಾಡಬಹುದಾ ಎಂಬ ಸಣ್ಣ ಭಯ. ಅದಕ್ಕೆ ಯೋಬನು ಹೇಳ್ತಾನೆ, ನನಗೆ ಭಯ ಹುಟ್ಟಿದೊಡನೆ ಆಪತ್ತು ಸಂಭವಿಸು. ನಾನು ಯಾವುದಕ್ಕೆ ಹೆದರುತ್ತೇನೋ ಅದು ತಪ್ಪದೆ ಬರುತ್ತದೆ. For the things which I greatly fear comes upon me, and that of which I am afraid has come upon me ಎಂಬುದಾಗಿ. ಯಾವುದಕ್ಕೆ ಗ್ರೇಟ್ ಆಗಿ ಬಹಳವಾಗಿ ಆತನು ಹೆದರಿದ್ದಾನೋ, ಯಾವುದಕ್ಕೆ ಭಯಪಟ್ಟಿದ್ದಾನೋ ಅದು ಹಾಲೆಲೂಯ ಅದು ನನ್ನ ಮೇಲೆ ಬಂದಿದೆ. ತಪ್ಪದೆ ಬರುವುದು ಕನ್ನಡದಲ್ಲಿ ಕೊಟ್ಟಿದೆ, ಇಂಗ್ಲಿಷಲ್ಲಿ ಅದು ಬಂದಿದೆ ಎಂಬುದಾಗಿ ಅದು ಹೇಳಲ್ಪಡ್ತಾ ಇದೆ. ಯಾವುದಕ್ಕೆ ನಾವು ಭಯಪಟ್ಟಿದ್ದೇನೋ ಅದು ನನ್ನ ಮೇಲೆ ಬಂದಿದೆ ಎಂಬುದಾಗಿ. ಪ್ರಿಯ ದೇವಜನರೇ, ಇವತ್ತು ನಾವಿಲ್ಲಿ ವಿಶ್ವಾಸಿಗಳಾಗಿದ್ದೇವೆ. ಅದಕ್ಕೆ ನಮ್ಮ ವಾಕ್ಯದಲ್ಲಿ ದೇವರು ಯಾವಾಗಲೂ ನಮಗೆ ಹೇಳೋದು, ಭಯಪಡಬೇಡಿರಿ, ಹೆದರಬೇಡಿರಿ, ಕಳವಳ ಪಡಬೇಡಿರಿ. ಯಾಕೆಂದರೆ ನೀವು ಯಾವ ವಿಷಯಕ್ಕೆ ಭಯಪಡುತ್ತೀರೋ ಸೈತಾನ ಏನು ಮಾಡ್ತಾನೆ, ಆ ವಿಷಯಗಳನ್ನು ನಿಮ್ಮ ಜೀವಿತಗಳಲ್ಲಿ ಆಪರೇಟ್ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಒಂದು ವೇಳೆ ನಿಮಗೆ ಒಂದು ಸಣ್ಣ ನೋವು ಬಂತು, ಸಣ್ಣ ನೋವು, ಅದನ್ನು ಏನು ಮಾಡ್ತಾ ಇದ್ದೀರಿ, ನೀವು ಯೋಚನೆ ಮಾಡ್ತಾ ಇದ್ದೀರಿ ಇದು ಏನೋ ಆಗಿರ್ಬೋದು. ಒಂದು ವೇಳೆ ನಿಮಗೆ ಎದೆ ಸೈಡಲ್ಲಿ ಎಲ್ಲ ನೋವು ಬಂದಿದೆ, ಆ ನೋವನ್ನು ನಾವು ಏನು ತಿಳ್ಕೊಳ್ತಿದ್ದೇವೆ, ಹಾರ್ಟ್ ಏನೋ ನೋವಾಗಿರ್ಬೋದು, ನನಗೆ ಹಾರ್ಟ್ ಅಟ್ಯಾಕ್ ಆಗ್ಬೋದು, ಹಾಗೆ ಹೀಗೆ. ಅಂದರೆ ಆ ನೋವಿನ ಆ ಭಯವನ್ನು ನಾವೇನು ಮಾಡ್ತಾ ಇದ್ದೇವೆ, ಯೋಚಿಸಿ ಭಯ ಪಡುತ್ತಾ ಇದ್ದೇವೆ. ನೋವನ್ನು ನಾವು ಕಂಡು ಭಯ ಪಡ್ತಾ ಇದ್ದೇವೆ. ಒಂದು ವೇಳೆ ಕಾಲಿಗೆ ಒಂದು ಗಾಯ ಆಯಿತು, ಇದೇನಪ್ಪ ಕ್ಯಾನ್ಸರ್ ಆಗುತ್ತದೋ ಅಥವಾ ಏನೋ, ಈ ರೀತಿಯಾಗಿ ನಾವು ಸಣ್ಣ ಸಣ್ಣ ಸಂಗತಿಗಳನ್ನು ನಾವು ಅದನ್ನು ಭಯವಾಗಿ ಸೈತಾನನ ಪರಿವರ್ತಿಸಿ ಅದನ್ನೇ ಯೋಚಿಸುವ ಹಾಗೆ ಮಾಡ್ತಾನೆ. ಇಲ್ಲಿ ನಾವು ನೋಡುತ್ತೇವೆ ಯೋಬನ ಜೀವಿತದಲ್ಲಿ ಆ ಸಣ್ಣ ಭಯ ಅವನಲ್ಲಿದ್ದದ್ದು. ಹಲ್ಲೆಲೂಯಾ. ನಾವು ಮುಂದಿನ ಅಧ್ಯಾಯಗಳು ಓದುವಾಗ ಗೊತ್ತಾಗ್ತದೆ ಅವನು ಸಂಪೂರ್ಣವಾಗಿ ಏನು ಮಾಡ್ತಾನೆ, ಎಲ್ಲಿ ಭಯ ತಂದನು ಯಾರಿಗೂ ಗೊತ್ತಿಲ್ಲ. ಸೈತಾನನು ಭಯವನ್ನು ತಂದು ಯಾರಲ್ಲಿ ಹಾಕಿದ್ದನು, ಯೋಬನಲ್ಲಿ ಹಾಕ್ತಾನೆ. ಯೋಬನಲ್ಲಿ ಹಾಕಿರ್ತಾನೆ, ಮತ್ತೆ ದೇವರ ಹತ್ರ ಪರ್ಮಿಷನ್ ತಗೊಳ್ಳಿಕ್ಕೆ ಹೋಗ್ತಾನೆ. ಭಯವನ್ನು ತಂದು ಹಾಕಿ ಯೇಸುವಲ್ಲಿ ಪರ್ಮಿಷನ್ ತೆಗೆದುಕೊಳ್ಳಿಕ್ಕೆ ಹೋಗ್ತಾನೆ. ಈ ವ್ಯಕ್ತಿಯನ್ನು, ಇವನು ಯಥಾರ್ಥ ಎಂಬುದಾಗಿ ನನಗೆ ಗೊತ್ತಿದೆ, ನಿನಗೂ ಗೊತ್ತು, ನನಗೂ ಗೊತ್ತಿದೆ. ನಿನ್ನ ಮೇಲೆ ಬಹಳ ನಂಬಿಕೆ ಇಟ್ಟಂತ ವ್ಯಕ್ತಿ ಈತನು ಎಂಬುದಾಗಿ ಗೊತ್ತಿದೆ. ಇವನನ್ನು ಸ್ವಲ್ಪ ಅಲ್ಲಾಡಿಸಲು ನನಗೆ ಅವಕಾಶ ಕೊಡ್ತೀಯ ಎಂಬುದಾಗಿ ದೇವರ ಬಳಿಯಲ್ಲಿ ಪರ್ಮಿಷನ್ ಕೇಳ್ತಾನೆ. ಎಲ್ಲಿ ಮೊದಲೇ ಪ್ರಾರಂಭ ಮಾಡಿದ ಎಲ್ಲಿ ಆತನು ಆಲ್ರೆಡಿ ಯೋಬನಲ್ಲಿ ಭಯವನ್ನು ಬಿತ್ತಿ ಮತ್ತು ದೇವರ ಬಳಿಗೆ ಪರ್ಮಿಷನ್ ತೆಗೆದುಕೊಳ್ಳಿ ಬರ್ತಾನೆ. ಪ್ರಿಯರು, ಇವತ್ತು ಸಹ ನಮ್ಮ ಜೀವಿತಗಳಲ್ಲಿ ಸೈತಾನನು ಭಯವನ್ನು ಬಿತ್ತಿ, ಹಲ್ಲೆಲೂಯಾ, ದೇವರ ಅಪ್ಪಣೆ ಇಲ್ಲದೆ ನಿಮಗೇನು ಆಗುವುದಿಲ್ಲ. ಆದರೂ ಸಹ ಪ್ರಿಯ ದೇವಜನರೇ, ಭಯ ನಿಮ್ಮ ಜೀವಿತದಲ್ಲಿರುವುದಾದರೆ ಭಯವು ಏನಾಗುತ್ತದೆ, ನಿಮ್ಮ ಜೀವಿತವನ್ನು ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಪ್ರಾರಂಭ ಮಾಡ್ತದೆ. ನಿಮ್ಮ ಜೀವಿತವನ್ನು ನಿರ್ನಾಮ ಮಾಡಲಿಕ್ಕೆ ಪ್ರಾರಂಭ ಮಾಡ್ತದೆ. ನಿಮ್ಮ ಜೀವಿತದಲ್ಲಿ ದೇವರ ನಂಬಿಕೆಯನ್ನು ಕಂಪ್ಲೀಟ್ ಆಗಿ ತೆಗೆದು ಹಾಕುತ್ತದೆ. ಅವಾಗ ಹಲ್ಲೆಲೂಯಾ ನಾವು ಬಹಳ ಬೇಸರಗೊಳ್ಳುತ್ತೇವೆ. ದೇವರ ಮೇಲೆ ಜಿಗುಪ್ಸೆ ಉಂಟಾಗುತ್ತದೆ. ದೇವರು ನನಗೆ ಸಹಾಯವನ್ನು ಮಾಡುತ್ತಾನೋ, ದೇವರು ನನಗೆ ಏನಾದರೂ ನಮಗೆ ಸಮಯೋಚಿತವಾದಂಥ ಯಾವುದೋ ನೆರವನ್ನು ಕೊಡುತ್ತಾನೆ ಎಂಬುದಾಗಿ ನೀವು ಯೋಚನೆ ಮಾಡಲು ಪ್ರಾರಂಭ ಮಾಡ್ತೀರಿ. ನನ್ನ ದೇವರು ಕೈ ಬಿಟ್ಟಿದ್ದಾನೆ ಎಂಬುದಾಗಿ ನೀವೇ ಡಿಸೈಡ್ ಮಾಡ್ಕೊಳ್ತೀರಿ, ನೀವೇ ಯೋಚನೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತೀರಿ. ಎಲ್ಲಿಂದ ಪ್ರಾರಂಭ ಮಾಡ್ತಾನೆ ಸೈತಾನನು? ಭಯದ ಮುಖಾಂತರವನ್ನು ಪ್ರಾರಂಭ ಮಾಡ್ತಾನೆ. ನಂಬಿಕೆಯನ್ನು ಉಪಯೋಗಿಸದ ಹಾಗೆ ಭಯವನ್ನು ಸೈತಾನ ತಂದು ಹಾಕಿ ನಿಮ್ಮನ್ನು ಕಳವಳಗೊಳಿಸುತ್ತಾನೆ. ಪ್ರಿಯರೇ, ಅದಕ್ಕೋಸ್ಕರ ಮಾರ್ಕನ ಬರೆದ ಸುವಾರ್ತೆಯಲ್ಲಿ ಯೇಸು ಸ್ವಾಮಿ ಭಯದ ಬಗ್ಗೆ ಹೇಳುವಾಗ ಹೇಳ್ತಾನೆ, ಯಾಕೆ ಧೈರ್ಯಗೆಡುತ್ತೀರಿ? ಮಾರ್ಕ 4:20. ತರುವಾಯ ಆತನು ಅವರನ್ನು, ಯಾಕೆ ಧೈರ್ಯಗೆಡುತ್ತೀರಿ, ಇನ್ನೂ ನಿಮಗೆ ನಂಬಿಕೆ ಇಲ್ಲವೋ ಎಂದು ಕೇಳಲು ಅವರು ಬಹು ಭಯಪಟ್ಟು, ಈತನು ಯಾರಿರಬಹುದು, ಗಾಳಿಯನ್ನು ಸಮುದ್ರವನ್ನು ಸಹ ಈತನು ಹೇಳಿದ ಹಾಗೆ ಕೇಳುತ್ತವಲ್ಲ ಎಂದು ತಮ್ಮೊಳಗೆ ಮಾತನಾಡಿಕೊಳ್ತಾರೆ. ನಮಗೆ ಗೊತ್ತಿರುವಂಥ ಸಂಗತಿ, ಇಲ್ಲೊಂದು ಬಹಳ ಭೀಕರವಾದಂಥ ಒಂದು ಗಾಳಿ, ಯೇಸು ಸ್ವಾಮಿ ಇರುವಂಥ ದೋಣಿ, ಅವರು ಪ್ರಯಾಣ ಮಾಡುತ್ತಿರುವಂಥ ದೋಣಿಯಲ್ಲಿ ಬೀಸಲು ಪ್ರಾರಂಭವಾಗುತ್ತದೆ. ಬೀಸಲು ಪ್ರಾರಂಭವಾಗುವಾಗ ಹಲ್ಲೆಲೂಯಾ ಯೇಸು ಸ್ವಾಮಿ ಏನು ಮಾಡಿರ್ತಾನೆ, ಆ ದೋಣಿಯಲ್ಲೇ ಮಲಗಿರ್ತಾನೆ. ಮಲಗಿದಾಗ ಇವರು ಗಾಬರಿಗೊಂಡಂತ ಶಿಷ್ಯರು ಯೇಸು ಸ್ವಾಮಿನ ಹೋಗಿ ತಟ್ಟಿ ಎಬ್ಬಿಸ್ತಾರೆ. ಯೇಸುವೆ, ದೊಡ್ಡ ಬಿರುಗಾಳಿ ಬಂದಿದೆ, ನಾವು ಹೋಗುತ್ತಿರುವಂತ ಹಡಗು, ನಾವು ಹೋಗುತ್ತಿರುವಂತ ಈ ಸಮುದ್ರದಲ್ಲಿ ದೊಡ್ಡ ಬಿರುಗಾಳಿ ಬಂದಿದೆ, ನಿನಗೆ ಗೊತ್ತಾಗುತ್ತಾ ಇಲ್ಲವ ಎಂಬುದಾಗಿ ಎಚ್ಚರಿಸುವಾಗ ಹಲ್ಲೆಲೂಯಾ ಅಲ್ಲಿ ನಾವು ಓದುತ್ತೇವೆ, ಯೇಸು ಸ್ವಾಮಿ ಆ
ಗಾಳಿಗೆ ಗದರಿಸುತ್ತಾನೆ, ಸುಮ್ಮನಿರು, ಮೋರೆ ಇಡಬೇಡ ಒಂದು ಅಪ್ಪಣೆ ಕೊಡುತ್ತಾನೆ. ಮತ್ತೆ ಹೇಳ್ತಾನೆ, ಹಾಗೆ ಹೇಳಿದ ತಕ್ಷಣ ಎಲ್ಲವೂ ಶಾಂತವಾಗುತ್ತದೆ. 40ನೇ ವಚನದ ತರುವಾಯ ಆತನು ಅವರನ್ನು, ಯಾಕೆ ಧೈರ್ಯಗೆಡುತ್ತೀರಿ, ಇನ್ನು ನಿಮಗೆ ನಂಬಿಕೆ ಇಲ್ಲವೋ ಎಂದು ಕೇಳಲು ಅವರು ಬಹು ಭಯಪಟ್ಟು, ಈತನು ಯಾರಿರಬಹುದು, ಗಾಳಿಯನ್ನು ಸಮುದ್ರವನ್ನು ಸಹ ಈತನು ಹೇಳಿದ ಹಾಗೆ ಕೇಳುತ್ತವಲ್ಲ ಎಂದು ತಮ್ಮೊಳಗೆ ಮಾತನಾಡಿಕೊಂಡರು. ಇಲ್ಲಿ ಶಿಷ್ಯರಲ್ಲಿ ಒಂದು ಭಯ. ಏನು ಭಯ? ಸಾಯುತ್ತೇನೆ. ಒಂದು ವೇಳೆ ನೀವು ಆ ಭಯವನ್ನು, ಅವರು ಭಯದಲ್ಲೇ ಕುಳಿತುಕೊಂಡು ಯೇಸುವನ್ನು ಎಬ್ಬಿಸದೆ ಒಂದು ವೇಳೆ ಭಯದಲ್ಲಿ ಇದ್ದಿದ್ದರೆ ನನಗನಿಸ್ತದೆ ಅವರೆಲ್ಲರೂ ಏನಾಗ್ತಾ ಇದ್ರು? ಸಮುದ್ರದಲ್ಲಿ ಮುಳುಗಿ ಹೋಗ್ತಾ ಇದ್ರು. ಹೌದಾ? 100% ಮುಳುಗಿ ಹೋಗ್ತಾ ಇದ್ರು. ಯಾಕಂತ ಹೇಳಿದ್ರೆ ಆ ಭಯದ ನಡುವೆ ಒಂದು ವೇಳೆ ಸೈತಾನನ ಭಯವ ತರುವಂತ ಸನ್ನಿವೇಶವನ್ನು ನಿಮ್ಮ ಮುಂದೆ ತಂದು ಹಾಕ್ಬೋದು. ಭಯವನ್ನು ತರುವಂತ ಸನ್ನಿವೇಶ ನಿಮ್ಮ ಮುಂದೆ ಇವತ್ತು ಪ್ರೆಸೆಂಟ್ ಇರಬಹುದು. ಆದರೆ ಆ ಸಮಯದಲ್ಲಿ, ಭಯದ ಸಮಯದಲ್ಲಿ ಸಹ ನಾವು ನಂಬಿಕೆಯನ್ನು ಕಳೆದುಕೊಳ್ಳಬಾರದು. ನಂಬಿಕೆಯಿಂದ ದೇವರನ್ನು, ನಮ್ಮೊಂದಿಗಿರುವಂಥ ಯೇಸುವನ್ನು, ಸದಾ ಕಾಲವು ನಮ್ಮೊಂದಿಗೆ ವಾಸಿಸುವಂಥ ಯೇಸುವನ್ನು ನಾವು ಏನು ಮಾಡೋಣ? ಕರೆಯೋಣ, ಎಬ್ಬಿಸೋಣ. ಹಲ್ಲೆಲೂಯಾ. ಇವತ್ತು ನಮ್ಮ ಜೀವಿತಗಳಲ್ಲಿ ಇವತ್ತು ಭಯ ಸೈತಾನ ತಂದು ಹಾಕ್ತಾ ಇದ್ದಾನ. ಒಂದು ವೇಳೆ ಮಕ್ಕಳ ವಿಷಯವಾಗಿ ಭಯಪಡುತ್ತಾ ಇದ್ದೀರಾ, ಅಥವಾ ನಿಮ್ಮ ಕೆಲಸದ ವಿಷಯದಲ್ಲಿ ಭಯಪಡುತ್ತಾ ಇದ್ದೀರಾ, ನೀವು ಎಕ್ಸಾಮ್ ವಿಷಯದಲ್ಲಿ ಭಯಪಡುತ್ತಾ ಇದ್ದೀರಾ, ಅಥವಾ ಯಾವುದೇ ಭಯ ಇವತ್ತು ಇರುವುದಾದರೆ ಭಯ ತೆಗೆದು ಹಾಕಿರಿ. ಭಯವನ್ನು ಉಪಯೋಗಿಸಿಕೊಂಡು ಸೈತಾನನು ಎಂಥ ಕಲ್ಲೋಲಗಳನ್ನು ಸಹ ನಿಮ್ಮ ಬಾಳಿನಲ್ಲಿ ಆತನು ಮಾಡಲಿಕ್ಕೆ ಆತನಿಗೆ ಸಾಧ್ಯವಿದೆ. ಯೋಬನ ಜೀವಿತದಲ್ಲಿ ಭಯವನ್ನು ಇಟ್ಟನು. ಮೊದಲನೇದಾಗಿ ಭಯದ ಮುಖಾಂತರವಾಗಿ ದೊಡ್ಡ ಒಂದು ಏನ್ ಮಾಡಿದನು? ದೊಡ್ಡ ಕಾರ್ಯರೂಪವನ್ನೇ ಆತನು ಹೆಣೆದನು. ದೇವರ ಬಳಿಗೆ ಹೋಗಿ ಆತ ಪರ್ಮಿಷನ್ ಕೇಳಿದನು. ಇವನನ್ನು ನಾನು ಮುಟ್ಟುತ್ತೇನೆ, ಇವನಿಗೆ ಒಂದು ಸ್ವಲ್ಪ ನನಗೆ ಅವಕಾಶ ಕೊಡು. ಯೋಬನ ಸ್ವಾಸ್ಥ್ಯವೆಲ್ಲ ಹಾಳಾಗುವ ಹಾಗೆ ಸೈತಾನನು ಮಾಡುತ್ತಾನೆ. ಪ್ರಿಯರೇ, ಇವತ್ತು ಭಯ ನಿಮ್ಮ ಜೀವಿತದಲ್ಲಿ ಇರುವುದಾದರೆ ದೇವರಲ್ಲಿ ಕೇಳಿಕೊಳ್ಳಿರಿ. ಇದು ಭಯ ನಿಮ್ಮ ವೈಯಕ್ತಿಕವಾದದ್ದಲ್ಲ, ಇದು ಸೈತಾನ ತಂದು ಹಾಕುವಂಥದ್ದು. ನೀವು ಬೇಡ ಹೇಳಿದರೂ ಸಹ ಅದು ಭಯವನ್ನು ಸೈತಾನ ತಂದು ಹಾಕ್ತಾನೆ. ಹಾಗಾಗಿ ಭಯವನ್ನು ಎದುರಿಸಿರಿ. ಹಲ್ಲೆಲೂಯಾ. ಎಷ್ಟೋ ಸಾರಿ ಭಯದ ಮುಖಾಂತರ ರೋಗಗಳು ಬರ್ತದೆ. ಭಯದ ಮುಖಾಂತರ ಮರಣವೂ ಸಹ ಬಂದದುಂಟು. ಒಂದು ಸಾರಿ ನಾನು ಹೇಳಿದ್ದೇನೆ, ಒಂದು ಅಪರಾಧಿ ಅವನು ಮಾಡಿದ ಅಪರಾಧಕ್ಕೆ ಅವನಿಗೆ ಮರಣದಂಡನೆ ಆಗುತ್ತದೆ. ಮರಣದಂಡನೆ ಶಿಕ್ಷೆ ಉಂಟಾಗುತ್ತದೆ. ಒಂದು ಮರಣದಂಡನೆ ಶಿಕ್ಷೆ ವಿಧಿಸಿದ ನಂತರ ಅವನಿಗೆ ಮರಣದಂಡನೆಯ ದಿನ ಬರುತ್ತದೆ. ಮರಣದಂಡನೆಯ ಆ ವರ್ಡಿಕ್ಟಲ್ಲಿ ಹೇಳ್ತದೆ, ಇವನನ್ನು ಏನು ಮಾಡಬೇಕು? ಸಾಯಿಸಬೇಕು. ಇವನಿಗೆ ಹಾವುಗಳನ್ನು ಕಚ್ಚಿಸಿ ಇವನನ್ನು ಸಾಯಿಸಬೇಕೆಂಬ ಒಂದು ಮರಣದಂಡನೆ ಉಂಟಾಗುತ್ತದೆ. ವಿಷದ ಒಂದು ಹಾವು ಕಚ್ಚಿಸಬೇಕೆಂಬುದಾಗಿ. ಹೀಗೆ ಮರಣದಂಡನೆಯ ಆ ದಿನ ಬರುತ್ತದೆ. ಅವನನ್ನು ಒಂದು ಕಡೆ ಚೇರಿನಲ್ಲಿ ಕೂರಿಸುತ್ತಾರೆ. ಒಂದು ಕೋಣೆಯಲ್ಲಿ ಒಬ್ಬ ವ್ಯಕ್ತಿಯನ್ನು ಕೂರಿಸಿ, ಆ ಅಪರಾಧಿಯನ್ನು ಕೂರಿಸ್ತಾರೆ. ಅವನ ಕಣ್ಣುಗಳನ್ನು ಮುಚ್ಚುತ್ತಾರೆ. ಕೈಗಳನ್ನು ಆ ಚೇರಿಗೆ, ಕಾಲುಗಳನ್ನು ಚೇರಿಗೆ ಕಟ್ಟಿ ಒಂದು ಕಡೆ ಕೂರಿಸ್ತಾರೆ. ಏನು ಮಾಡ್ತಾರೆ? ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಾರೆ. ಇವರು ಹೋಗಿ 2 ಸೂಜಿಗಳನ್ನು ತೆಗೆದುಕೊಂಡು ಬರ್ತಾರೆ. ಸೂಜಿಯನ್ನು ತೆಗೆದುಕೊಂಡು ಬಂದು ಕಣ್ಣು ಮುಚ್ಚಿದಂಥ ಈ ಅಪರಾಧಿಗೆ ಆ ಹಾವು ಕಚ್ಚಿದ ರೀತಿಯಲ್ಲಿ ಏನು ಮಾಡ್ತಾರೆ? ಕಚ್ಚಿಸ್ತಾರೆ. ಕಚ್ಚಿಸಿದ ನಂತರ ನಾವು ನೋಡ್ತೇವೆ, ಆ ಎಕ್ಸ್ಪೆರಿಮೆಂಟಲ್ಲಿ ಗೊತ್ತಾಗುತ್ತದೆ ಆ ವ್ಯಕ್ತಿ ಅವನ ಮೈಂಡ್ ಎಷ್ಟು, ನಮ್ಮ ಮೈಂಡಲ್ಲಿ ಹೇಗೆ ವಿಷಯ ಜನರೇಟ್ ಆಗ್ತದೆ ಎಂಬುದಾಗಿ ಆ ಎಕ್ಸ್ಪೆರಿಮೆಂಟಿನ ಉದ್ದೇಶವಾಗಿತ್ತು. ಈ ಸೂಜಿಯನ್ನು ಚುಚ್ಚಿಸಿಕೊಂಡಂಥ ಆ ಅಪರಾಧಿ, ಅವನ ಕಣ್ಣುಗಳು ಮುಚ್ಚಲ್ಪಟ್ಟಿದೆ, ಯಾವುದು ಕಚ್ಚಿದೆ ಏನು ಎಂಬುದಾಗಿ ಗೊತ್ತಿಲ್ಲ. ಅವನಿಗೊಂದು ಭಯ ಸ್ಟಾರ್ಟ್ ಆಯಿತು. ಇದು ನನಗೆ ಹಾವು ಕಚ್ಚಿಸಿದ್ದಾರೆ, ಈಗ ಹಾವು ಕಚ್ಚಿಸಿದ್ದಾರೆ, ನಾನೀಗ ಸಾಯ್ತೇನೆ ಎಂಬುದಾಗಿ ಆ ಮೈಂಡ್ ಏನು ಮಾಡ್ತದಂತೆ? ವಿಷವನ್ನು ಜನರೇಟ್ ಮಾಡಲಿಕ್ಕೆ ಪ್ರಾರಂಭ ಮಾಡ್ತದೆ. ಅವನ ಚುಚ್ಚಿದೇನು? 2 ಸೂಜಿಯಿಂದ ಅವನಿಗೆ ಚುಚ್ಚಿದ್ದಾರೆ. ಆದರೆ ಮೈಂಡ್ ಏನು ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿತ್ತು? ಹಾವಿನ ವಿಷ, ಅದನ್ನೇ ಥಿಂಕ್ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಂತೆ. ಈ ವ್ಯಕ್ತಿ ಏನು ಮಾಡಿದ್ದಾನೆ? ಸ್ವಲ್ಪ ಸಮಯದಲ್ಲಿ ತನ್ನ ಬಾಯಿಯಿಂದೆಲ್ಲ ವಿಷವನ್ನು ಕಾರಿ ನೊರೆ ಬರಲಿಕ್ಕೆ ಪ್ರಾರಂಭ ಆಗ್ತದಂತೆ. ನೊರೆ ಬಂದು ಆತನು ಆ ಸ್ವಲ್ಪ ಸಮಯದಲ್ಲಿ ಆತನು ಸತ್ತು ಹೋಗ್ತಾನಂತೆ. ಎಕ್ಸ್ಪೆರಿಮೆಂಟ್ ಮಾಡ್ತಾರೆ. ಹಲ್ಲೆಲೂಯಾ. ನಿಜವಾದ ಹಾವು ಕಚ್ಚಲಿಲ್ಲ, ಆದರೆ ಮಾಡಿದೇನವರು? 2 ಸೂಜಿಯಿಂದ ಹಾವು ಚುಚ್ಚಿದ ಹಾಗೆ, ಹೇಗೆ ಚುಚ್ಚಿದಾಗ 2 ಹಲ್ಲುಗಳು ಬೀಳುತ್ತದೆ ಅದೇ ರೀತಿಯಾಗಿ ಅವರು ಮಾಡಿದರು. ಆದರೆ ಕಚ್ಚಿದ್ದು ಹಾವಲ್ಲ, ಅದರ ವಿಧವಾದ ವಿಷಯ ಎಲ್ಲಿದೆ?
ಈ ಮನಸ್ಸಿನಲ್ಲಿ ಪ್ರಿಯ ದೇವಜನರೇ, ಇವತ್ತು ಸೈತಾನನು ಭಯವನ್ನು ತಂದು ಹಾಕುವಾಗ ನಾವು ಜಾಗ್ರತೆ ಇರೋಣ, ಅದರ ಬಗ್ಗೆ ಎಚ್ಚರವಾಗಿರೋಣ. ಭಯವು ನಿಮ್ಮನ್ನು ಹಾಳು ಮಾಡುತ್ತದೆ ಬಿಟ್ಟರೆ ನಿಮ್ಮನ್ನು ಒಳ್ಳೆಯದು ಮಾಡುವುದಿಲ್ಲ. ನಿಮ್ಮ ಜೀವನವನ್ನು ಕಟ್ಟುತ್ತದೆ ಬಿಟ್ಟರೆ ನಿಮ್ಮ ಜೀವನ ಹಾಳು ಮಾಡುತ್ತದೆ ಬಿಟ್ಟರೆ ಅದರಿಂದ ಉಪಯೋಗವಿಲ್ಲ ಪ್ರಿಯರೇ. ಹಾಗಾಗಿ ದೇವರ ಮೇಲೆ ನಂಬಿಕೆ ಇಡಿರಿ. ಅದಕ್ಕೆ ಕೀರ್ತನೆ 23:4 ಓದುತ್ತೇವೆ, ನಾನು ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗಲೂ ನೀನು ಹತ್ತಿರವಿರೋದರಿಂದ ಕೇಡಿಗೆ ಹೆದರೇನು, ನಿನ್ನ ದೊಣ್ಣೆಯು ನಿನ್ನ ಕೋಲು ನನಗೆ ಧೈರ್ಯವನ್ನು ಕೊಡುತ್ತದೆ. ಹಾಲೆಲೂಯ. ಕಾರ್ಗತ್ತಲಿನ ಕಣಿವೆಯ ಅನುಭವದಲ್ಲಿ ನೀವು ಹಾದು ಹೋಗುತ್ತಿದ್ದೀರಾ, ನೀವು ಯಾವುದಕ್ಕೂ ಕೇಡಿಗೆ ಹೆದರಬೇಡಿರಿ. ಯಾಕೆಂದರೆ ನಮ್ಮ ದೇವರು ನಮ್ಮೊಂದಿಗಿದ್ದಾನೆ. ಆತನ ದೊಣ್ಣೆಯು, ಆತನ ಕೋಲು ನಮಗೆ ಧೈರ್ಯವನ್ನು ಕೊಡುತ್ತದೆ. ಇವತ್ತು ಧೈರ್ಯವನ್ನು ಕೊಡುವಂಥದ್ದಾಗಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಹಾಲೆಲೂಯ, ಇವತ್ತಿನಿಂದ ಭಯವನ್ನು ನಿಮ್ಮ ಜೀವಿತಗಳಲ್ಲಿ ಸೈತಾನ ತಂದು ಹಾಕುವಾಗ ಭಯವನ್ನು ಗದರಿಸಿರಿ. ಹೇಳಿರಿ, ಭಯವೇ ನೀ ನನ್ನ ಜೀವಿತದಲ್ಲಿ ಏನು ಮಾಡಲಿಕ್ಕಿಲ್ಲ, ಆಳ್ವಿಕೆ ಮಾಡಲಿಕ್ಕೆ ಆಗುವುದಿಲ್ಲ. ನಾನು ಯೇಸುವಿನ ಮಗಳು. ಯಾವುದೇ ಭಯವಿರಲಿ, ಎಲ್ಲ ಭಯವನ್ನು ದೂರ ಮಾಡಿ ಕ್ರಿಸ್ತನಿಗೋಸ್ಕರ ಜೀವಿಸಿರಿ ಪ್ರಿಯರೇ. ಹೌದು, ಇವತ್ತು ನಮ್ಮ ಜೀವಿತದಲ್ಲಿ ಅಪನಂಬಿಕೆ ಬಹಳ ಕಾಡುತ್ತಾ ಇದೆ. ಮೂರ್ಛೆ ರೋಗದಲ್ಲಿದ್ದಂಥ ಒಬ್ಬ ವ್ಯಕ್ತಿಯನ್ನು ಯೇಸು ಸ್ವಾಮಿ ಸ್ವಸ್ಥ ಮಾಡುತ್ತಾನೆ. ಆ ವ್ಯಕ್ತಿಯ ಸ್ವಸ್ಥ ಮಾಡುವಂಥ ಸಮಯದಲ್ಲಿ ಯಾರಿಗೆ ಅಪನಂಬಿಕೆ? ತಂದೆಗೆ ನಂಬಿಕೆ ಇಲ್ಲ. ಮಗನನ್ನು ಕರ್ಕೊಂಡು ಬಂದಿದ್ದಾನೆ, ಮೂರ್ಛೆ ರೋಗದಿಂದ ಸ್ವಸ್ಥವಾಗಬೇಕೆಂಬುದಾಗಿ ತಂದೆ ಏನ್ ಮಾಡಿದ್ದಾನೆ? ಮಗನನ್ನು ಯೇಸು ಸ್ವಾಮಿಯ ಬಳಿಗೆ ಬಂದಿದ್ದಾನೆ. ಆದರೆ ಯಾರಿಗೆ ನಂಬಿಕೆ ಇಲ್ಲ? ಕರ್ಕೊಂಡು ಬಂದಂಥ ತಂದೆಗೆ ನಂಬಿಕೆ ಇಲ್ಲದಂಥ ಪರಿಸ್ಥಿತಿ. ಇವತ್ತು ನಾವು ಇಲ್ಲಿ ಬಂದಿರ್ಬೋದು, ನಿಮ್ಮನ್ನು ಯಾರ ಕರ್ಕೊಂಡು ಬಂದಿರ್ತಾರೆ ಅಥವಾ ನೀವು ಬಂದಿರ್ತೀರಿ. ಕರ್ಕೊಂಡು ಬರೋರಲ್ಲಿಯೂ ಸ್ವಲ್ಪ ನಂಬಿಕೆ, ಕರ್ಕೊಂಡು ಬಂದವರು ಯಾರು ಬಂದಿದ್ದಾರೆ ಅವರಿಗೂ ನಂಬಿಕೆ ಇಲ್ಲ. ಈ ರೀತಿಯಾದ ನಂಬಿಕೆಗಳು ಏನಾಗ್ತದೆ? ವ್ಯತ್ಯಾಸವಾಗಿ. ಆದರೆ ವಾಕ್ಯದಲ್ಲಿ ಓದುತ್ತೇವೆ, ನಾವು ದೇವರ ಮೇಲೆ ಪರಿಪೂರ್ಣವಾಗಿ ನಂಬಿಕೆ ಇಡಬೇಕೆಂಬುದಾಗಿ ದೇವರು ಬಯಸುತ್ತಾನೆ ಪ್ರಿಯರೇ. ಹೌದು, ಹಾಲೆಲೂಯ. ಎಲ್ಲ ನಂಬಿಕೆ ಇಲ್ಲದಂಥ ಸಂತಾನವೇ ಎಂಬುದಾಗಿ ಯೇಸು ಸ್ವಾಮಿ ಅವರಿಗೆ ಬೈತಾನೆ. ಎಲ್ಲ ನಂಬಿಕೆ ಇಲ್ಲದಂಥ ಸಂತಾನವೇ, ನಂಬಿಕೆ ಇಲ್ಲದ ಸಂತಾನವೇ ಎಂಬುದಾಗಿ ಬೈತಾನೆ. ಇವತ್ತು ಅಪನಂಬಿಕೆ, ನಾವು ಒಂದು ಸಾರಿ ಬರ್ತೇವೆ, ಸುಮ್ಮನೆ ಬರುತ್ತೇವೆ. ನಂಬಿಕೆ ಇಲ್ಲದವರಾಗಿ ನಾವು ಬರ್ತಾ ಇದ್ದೇವೆ. ದೇವರಿಂದ ಹೊಂದಿಕೊಳ್ಳುತ್ತೇವೆ ಎಂಬ ನಂಬಿಕೆ ಇಲ್ಲದವರಾಗಿ ನಾವು ಬರುತ್ತಾ ಇದ್ದೇವೆ. ಅಪನಂಬಿಕೆಯಿಂದ ಬರುತ್ತಾ ಇದ್ದೇವೆ. ಪ್ರಿಯ ದೇವಜನರೇ, ಅಂಥವರಿಗೆ ಸ್ವಾಮಿ ಹೇಳ್ತಿದ್ದಾನೆ, ಎಲ್ಲ ನಂಬಿಕೆ ಇಲ್ಲದಂಥ ಸಂತಾನವೇ ಎಂಬುದಾಗಿ. ನೀವು ಅದನ್ನು ಮಾರ್ಕನ ಬರೆದ ಸುವಾರ್ತೆ 9ನೇ ಅಧ್ಯಾಯ ಅದರ 19ನೇ ವಚನದಲ್ಲಿ ಓದಲಿಕ್ಕೆ ನಿಮಗೆ ಸಿಗ್ತದೆ. ಎಲ್ಲ ನಂಬಿಕೆ ಇಲ್ಲದ ಸಂತಾನವೇ, ನಾನು ಇನ್ನೆಷ್ಟು ದಿನ ನಿಮ್ಮ ಸಂಗಡ ಇರಲಿ, ಇನ್ನೆಷ್ಟು ದಿನ ನಿಮ್ಮನ್ನು ಸಹಿಸಿಕೊಳ್ಳಲಿ, ಅವನನ್ನು ನನ್ನ ಬಳಿಗೆ ಕರೆದುಕೊಂಡು ಬನ್ನಿರಿ ಅನ್ನಲು ಆತನ ಬಳಿಗೆ ಕರೆದುಕೊಂಡು ಬಂದರು. ಆತನು ಕಂಡ ಕೂಡಲೇ ಆ ದೆವ್ವವು ಅವನನ್ನು ಬಹಳವಾಗಿ ಒದ್ದಾಡಿಸಲು ಅವನು ನೆಲಕ್ಕೆ ಬಿದ್ದು ನೊರೆ ಸುರಿಸುತ್ತಾ ಹೊರಳಾಡಿದನು. ಯೇಸು ಅವನ ತಂದೆಯನ್ನು ಇದು ಇವನಿಗೆ ಬಂದು ಎಷ್ಟು ದಿನವಾಯಿತು ಎಂದು ಕೇಳಿದಾಗ ಅವನು, ಚಿಕ್ಕಂದಿನಿಂದಲೇ ಬಂದಿದೆ ಮತ್ತು ಇವನನ್ನು ಕೊಲ್ಲಬೇಕೆಂದು ಆಗಾಗ ಬೆಂಕಿಯಲ್ಲಿಯೂ ನೀರಿನಲ್ಲಿಯೂ ಕೆಡವಿತ್ತು. ನಿನ್ನ ಕೈಯಲ್ಲಿ ಏನಾದರೂ ಆಗುವ ಹಾಗಿದ್ದರೆ ನನ್ನ ಮೇಲೆ ಕರುಣೆಯಿಟ್ಟು ನನಗೆ ಸಹಾಯ ಮಾಡು ಅಂದನು. ಯೇಸು ಅವನಿಗೆ ಹೇಳ್ತಾನೆ, ನಿನ್ನ ಕೈಯಲ್ಲಿ ಆಗುವ ಹಾಗಿದ್ದರೆ ಅನ್ನುತ್ತೀಯೋ? ಯೇಸು ಸ್ವಾಮಿ ಹತ್ರ ಕೇಳ್ತಾನೆ, ನಿನ್ನ ಕೈಯಲ್ಲಿ ಆಗ್ತದಾ ಎಂಬುದಾಗಿ ನನ್ನ ಹತ್ರ ಕೇಳ್ತೀಯಾ ಎಂಬುದಾಗಿ ಯೇಸು ಸ್ವಾಮಿಗೆ ಸಿಟ್ಟು ಬರ್ತದೆ. ಅವಾಗ ಹೇಳ್ತಾನೆ, ಸ್ವಾಮಿ, ನಂಬುವವನಿಗೆ ಎಲ್ಲವೂ ಆಗುವುದು ಎಂದು ಹೇಳಿದನು. ಕೂಡಲೇ ಆ ಹುಡುಗನ ತಂದೆಯು, ನಂಬುತ್ತೇನೆ, ನನಗೆ ನಂಬಿಕೆ ಕಡಿಮೆ ಆಗಿದ್ದರೂ ಸಹ ಸಹಾಯ ಮಾಡು ಎಂದು ಕೂಗಿ ಹೇಳಿದನು. ಆಗ ಯೇಸು ಜನರ ಗುಂಪನ್ನು ಓಡಿ ಬರುವುದನ್ನು ಕಂಡು ಆ ದೆವ್ವವನ್ನು ಗದರಿಸಿ, ಎಲೆ ಕಿವುಡಾದ ಮೂಕ ದೆವ್ವವೇ, ಇವನನ್ನು ಬಿಟ್ಟು ಹೋಗು, ಇನ್ನು ಮುಂದಕ್ಕೆ ಹಿಡಿಯಬೇಡವೆಂದು ನಾನು ನಿನಗೆ ಅಪ್ಪಣೆ ಕೊಡುತ್ತೇನೆ ಅಂದನು. ಆಗ ಅದು ಅಬ್ಬರಿಸಿ ಅವನನ್ನು ಒದ್ದಾಡಿಸಿ ಬಿಟ್ಟು ಹೋಯಿತು. ಆಗ ಆ ಹುಡುಗನು ಸತ್ತ ಹಾಗೆ ಬಿದ್ದದ್ದರಿಂದ ಬಹುಜನರು ಸತ್ತು ಹೋದನು ಎಂಬುದಾಗಿ ನೆನೆಸಿದ. ಆದರೆ ಮತ್ತೆ ಓದ್ತೇವೆ, ಅಲ್ಲಿ ಆತನು ಸ್ವಾಮಿ ಮತ್ತೆ ಅಂತಿಗೆ ಜೀವನ ಕೊಡುತ್ತಾನೆ, ಜೀವನ ಸತ್ತು ಹೋಗಿರುವುದಿಲ್ಲ, ಆತನು ಮಲಗಿದ್ದಾನೆ ಎಂಬುದಾಗಿ ಹೇಳಿ, ಆಯಾಸ ಆಗಿದ್ದಾನೆ ಎಂಬುದಾಗಿ ಹೇಳಿ ಮತ್ತೆ ಅವನು ಎದ್ದೇಳ್ತಾನೆ. ಆ ಅದ್ಭುತವನ್ನು ಕಾಣುತ್ತಾರೆ. ಇಲ್ಲಿ ವಿಷಯ ಏನಂತ ಹೇಳಿದರೆ, ಹಾಲೆಲೂಯ, ಕರೆದುಕೊಂಡ ಬಂದ ತಂದೆಗೇನಿಲ್ಲ, ನಂಬಿಕೆ ಇಲ್ಲ. ಕರೆದುಕೊಂಡು ಬಂದಂಥ ತಂದೆಗೇನಿಲ್ಲ, ನಂಬಿಕೆ ಇಲ್ಲ. ಯೇಸು ಸ್ವಾಮಿ, ನಿನ್ನ ಕೈಯಲ್ಲಿ ಆಗುವುದಾದರೆ ನೀನು ಸೌಖ್ಯ ಮಾಡು, ನನ್ನ ಮಗನಿಗೆ ಸೌಖ್ಯ ಮಾಡು. ಇವತ್ತು ಆಗುವುದಾದರೆ ಗೀಗುವುದಾದರೆ ಇಲ್ಲ, ಯೇಸುವಲ್ಲಿ 100% ಆಗುತ್ತದೆ.
ಆ ನಂಬಿಕೆಯಲ್ಲಿ ನೀವು ಬರುವುದಾದರೆ ನೀವು ಇಲ್ಲಿ ಸ್ಥಳಕ್ಕೆ ಬಂದಾಗ ಅದ್ಭುತವನ್ನು ಕಾಣುತ್ತೀರಿ. ಹಲ್ಲೆಲೂಯಾ. ಇಲ್ಲಿ ಯೇಸು ಸ್ವಾಮಿ ಆಗುವುದಾದರೆ ಮಾಡುವವನಲ್ಲ, 100% ಆತನು ಗುಣವನ್ನು ಕೊಡುವ ದೇವರು, ಸೌಖ್ಯವನ್ನು ಕೊಡುವ ದೇವರು. ಹಲ್ಲೆಲೂಯಾ. ಆಗುವುದಾದರೆ ಮಾತ್ರವಲ್ಲ, ಆತನು ಇಲ್ಲಿ ಯಾರೆಲ್ಲ ನಂಬಿಕೊಂಡು ಬರುತ್ತೀರೋ ಅವರಿಗೆ ಇಲ್ಲಿ ಸೌಖ್ಯ, ಬಿಡುಗಡೆಯನ್ನು ಯೇಸು ನಾಮದಲ್ಲಿ ದೇವರು ಕೊಡುತ್ತಾನೆ. ಪ್ರಿಯರೇ, ಹಲ್ಲೆಲೂಯಾ. ಇವತ್ತು ನಂಬಿಕೆ ಅಪನಂಬಿಕೆ ನಮ್ಮಲ್ಲಿರುವುದಾದರೆ ನಾವು ಏನು ಮಾಡಿಕೊಳ್ಳೋಣ? ದೇವರಲ್ಲಿ ಬೇಡಿಕೊಳ್ಳೋಣ, ದೇವರೇ ನನ್ನ ಅಪನಂಬಿಕೆಯನ್ನು ತೆಗೆದು ಹಾಕು ಎಂಬುದಾಗಿ. ಹಲ್ಲೆಲೂಯಾ. 2 ತಿಮೋಥಿಯಲ್ಲಿ ನಾವು ಓದುತ್ತೇವೆ 1:7 ದೇವರು ನಮಗೆ ಕೊಟ್ಟಿರುವಂಥ ಆತ್ಮವು ಬಲ, ಪ್ರೀತಿ, ಶಿಕ್ಷಣ ಆತ್ಮವೇ ಹೊರತು ಹೇಡಿತನದ ಆತ್ಮವಲ್ಲ. ನಮಗೆ ಕೊಟ್ಟಿರುವಂಥ ಆತ್ಮವು, ದೇವರು ಕೊಟ್ಟಿರೋ ಆತ್ಮವು ಬಲ, ಪ್ರೀತಿ, ಶಿಕ್ಷಣಗಳ ಆತ್ಮವೇ ಹೊರತು ಹೇಡಿತನದ ಆತ್ಮ. ನಮಗೆ ದೇವರು ಒಂದು ಆತ್ಮವನ್ನು ಕೊಟ್ಟಿದ್ದಾನೆ, ನಮ್ಮಲ್ಲೊಂದು ಶಕ್ತಿಯನ್ನು ದೇವರು ಇಟ್ಟಿದ್ದಾನೆ. ಅದು ಹೇಡಿತನದ ಆತ್ಮವಲ್ಲ, ಹೇಡಿತನದ ಆತ್ಮವಲ್ಲ, ಬಲ, ಪ್ರೀತಿ, ಶಿಕ್ಷಣಗಳದ ಆತ್ಮವೇ ಆಗಿದೆ. ನೀನು ನಂಬಿದರೆ ಹಲ್ಲೆಲೂಯಾ ದೇವರ ಆತ್ಮನ ಕಾರ್ಯವನ್ನು ಕಾಣುತ್ತೀರಿ. ಹಲ್ಲೆಲೂಯಾ. ಹಾಗಾಗಿ ನಂಬಿಕೆಗೆ ಅಡ್ಡಿ, ಹಲ್ಲೆಲೂಯಾ, ನಾನು ಈಗ ಹೇಳ್ತಾ ಬಂದಿದ್ದೇನೆ, ನಾವು ಹೇಳುವಂಥ ಸಂಗತಿ ಭಯ, ಈ ಸಂಶಯ, ಅಪನಂಬಿಕೆ, ಇದನ್ನೆಲ್ಲ ದೂರ ಬಿಡೋಣ. ಹಲ್ಲೆಲೂಯಾ. ನಂಬಿಕೆಯುಳ್ಳ ಒಳ್ಳೆಯ ಮನಸ್ಸಾಕ್ಷಿ, ನಂಬಿಕೆಯನ್ನು, ಒಳ್ಳೆಯ ಮನಸ್ಸಾಕ್ಷಿಯನ್ನು ಬಿಡದನ್ನು ಹಿಡಿದುಕೊಳ್ಳಬೇಕು. ಇವತ್ತು ನಂಬಿಕೆಗೆ ಇನ್ನೊಂದು ಅಡ್ಡಿ ಏನಾಗಿದೆ? ನಮ್ಮಲ್ಲಿ ಒಳ್ಳೆಯ ಮನಸ್ಸಾಕ್ಷಿ ಇಲ್ಲ. ಒಳ್ಳೆಯ ಮನಸ್ಸಾಕ್ಷಿ ಇಲ್ಲದ ನಿಮಿತ್ತವಾಗಿ ನಾವು ಏನು ಕಾಣ್ತಾ ಇಲ್ಲ, ದೇವರಿಂದ ಅದ್ಭುತವನ್ನು ಕಾಣುತ್ತಾ ಇಲ್ಲ. ಒಳ್ಳೆಯ ಮನಸ್ಸಾಕ್ಷಿ ಇಲ್ಲ ನಮ್ಮಲ್ಲಿ. ಏನೋ ಒಂದು ರೀತಿಯಾದಂಥ ಕಪಟತನವು ನಮ್ಮಲ್ಲಿರುವುದರಿಂದ ನಮ್ಮಲ್ಲಿ, ನಮ್ಮ ವೈಯಕ್ತಿಕ ಜೀವಿತ, ಕುಟುಂಬದಲ್ಲಿ ನಾವು ಬಿಡುಗಡೆಯನ್ನು ಕಾಣುತ್ತೇ ಇಲ್ಲ. 1 ತಿಮೋಥಿ 1:19 ಓದುತ್ತೇವೆ, ನಂಬಿಕೆಯನ್ನು, ಒಳ್ಳೆಯ ಮನಸ್ಸಾಕ್ಷಿಯನ್ನು ಬಿಡದೆ ಹಿಡಿದುಕೋ. ನಂಬಿಕೆಯೊಂದಿಗೆ ಒಳ್ಳೆಯ ಮನಸ್ಸಾಕ್ಷಿಯ ಬಗ್ಗೆ ತಿಮೋಥಿಯನಿಗೆ ಪೌಲನು ಹೇಳ್ತಾ ಇದ್ದಾನೆ. ತಿಮೋಥಿಯನೇ, ನಂಬಿಕೆಯನ್ನು ನೀನು ಮಾಡುತ್ತಾ ಇದ್ದಿ, ನಂಬಿಕೆ ಇಟ್ಟಿದ್ದಿ, ಅದರೊಂದಿಗೆ ಏನು ಮಾಡಬೇಕಂತ ಹೇಳ್ತಾ ಇದ್ದಾನೆ? ಒಳ್ಳೆಯ ಮನಸ್ಸಾಕ್ಷಿ, ಗುಡ್ ಕಾನ್ಶಿಯಸ್, ಒಳ್ಳೆಯ ಮನಸ್ಸಾಕ್ಷಿಯನ್ನು ಹಿಡಿದುಕೋ. ಕೆಲವರು ಮನಸ್ಸಿನ ಒಳ್ಳೆಯ ಸಾಕ್ಷಿಯನ್ನು ತಳ್ಳಿಬಿಟ್ಟು ಕ್ರಿಸ್ತ ನಂಬಿಕೆ ವಿಷಯದಲ್ಲಿ ಹಡಗು ಒಡೆದು ನಷ್ಟಪಟ್ಟವರಂತೆ ಇದ್ದಾರೆ. ಹುಮೇನಿಯನು, ಅಲೆಕ್ಸಾಂಡರು ಇಂಥವರೇ. ಇವರು ದೇವದೂಷಣೆ ಮಾಡಬಾರದೆಂದು ಕಲಿತುಕೊಳ್ಳುವಂತೆ ಇವರನ್ನು ಸೈತಾನನಿಗೆ ಒಪ್ಪಿಸಿಬಿಟ್ಟೆನು ಎಂಬುದಾಗಿ. ಇದು ಬಹಳ ಒಂದು ಅರ್ಥಗರ್ಭಿತವಾದಂಥ ಆ ವಚನಗಳು ಇದಾಗಿದೆ. ಬಹಳ ಶ್ರೇಷ್ಠವಾದ ಡಾಕ್ಟ್ರಿನ್ಗಳನ್ನು ಒಳಗೊಂಡಂಥ ಮಾತುಗಳಿದು. ನಂಬಿಕೆಯನ್ನು, ಒಳ್ಳೆಯ ಮನಸ್ಸಾಕ್ಷಿ. ನಾವು ನಂಬಿದರೆ ಸಾಕಾಗುವುದಿಲ್ಲ. ಇದರೊಂದಿಗೆ ಪೌಲನು ಇನ್ನೊಂದು ಆ್ಯಡ್ ಮಾಡಿ ಹೇಳ್ತಿದ್ದಾನೆ, ನಿಮ್ಮ ನಂಬಿಕೆಯೊಂದಿಗೆ ಏನು ಬೇಕಂತ ಹೇಳ್ತಾ ಇದ್ದಾನೆ? ಒಳ್ಳೆಯ ಗುಡ್ ಕಾನ್ಶಿಯಸ್, ಒಳ್ಳೆಯ ಮನಸ್ಸಾಕ್ಷಿ ಒಳ್ಳೆಯದಾಗಿರಬೇಕೆಂಬುದಾಗಿ. ಅದಕ್ಕೆ ಎರಡು ವ್ಯಕ್ತಿಗಳನ್ನು ಆತನು ಹೇಳ್ತಾ ಇದ್ದಾನೆ. ಒಂದು ಹುಮೇನಾಯ ಮತ್ತು ಅಲೆಕ್ಸಾಂಡರ್. ಈ ಇಬ್ಬರ ವಿಷಯವನ್ನು ನಾವು ನೋಡೋದಾದರೆ ಇವರಿಗೆ ಅವನು ಹೇಳ್ತಾ ಇರುವಂಥದ್ದು, ಈ ಇಬ್ಬರಿಗೆ ಹೇಳ್ತಾರೆ. ಅವರಲ್ಲಿ ಏನು ಪ್ರಾಬ್ಲಮ್ ಇತ್ತು? ಹುಮೇನಿಯಾ, ನಾವು 2 ತಿಮೋಥಿ 2:17-18 ಮನೆಯಲ್ಲಿ ನೀವು ಓದಿ ನೋಡಿ. ಅಲೆಕ್ಸಾಂಡರ್ ಎಂಬ ವ್ಯಕ್ತಿಯ ಬಗ್ಗೆ ಇಲ್ಲಿ ಬರೆಯಲ್ಪಟ್ಟಿದೆ. ಹುಮೇನಿಯಾ ಮತ್ತು ಅಲೆಕ್ಸಾಂಡರ್ ಬಗ್ಗೆ ನಾವು ನೋಡುವಾಗ, ಅಲೆಕ್ಸಾಂಡರ್ ಒಬ್ಬ ಕೇಡು ಮಾಡುವಂಥ ವ್ಯಕ್ತಿಯಾಗಿದ್ದನು. ಒಳ್ಳೆಯ ಮನಸ್ಸಾಕ್ಷಿ, ನಂಬಿಕೆ ಇದೆ ಅವನಿಗೆ, ಅಲ್ಪ ಸ್ವಲ್ಪ ನಂಬಿಕೆ ಇದೆ, ಆದರೆ ಅವನ ವ್ಯಕ್ತಿತ್ವ ಹೇಗಿತ್ತು? ಕೇಡು ಮಾಡುವಂಥದ್ದು. ನೀವು ಅದನ್ನು 2 ತಿಮೋಥಿ 4:14 ನೀವು ಅದನ್ನು ಓದ್ಬೋದು. 2 ತಿಮೋಥಿ 4:14 ಓದ್ಬೋದು. ಅವನ ಬಗ್ಗೆ ಬರೆಯಲ್ಪಟ್ಟಿದೆ, ಅವನು ಏನಾಗಿದ್ದಾನೆ? ಕೇಡು ಮಾಡುವವನು, ಒಳ್ಳೆಯ ಮನಸ್ಸಾಕ್ಷಿ ಇಲ್ಲದವನು. ಅಲೆಕ್ಸಾಂಡರನು ಪೌಲನು ಮತ್ತು ಆತನ ಬೋಧನೆಯನ್ನು ವಿರೋಧಿಸುತ್ತಾ ಬಂದಂಥ ವ್ಯಕ್ತಿ. ಪೌಲನು ಪ್ರಸಂಗ ಮಾಡುವಾಗ, ಪೌಲನು ಪ್ರೀಚ್ ಮಾಡುವಾಗ, ದೇವರ ವಾಕ್ಯ ಸಂದೇಶವನ್ನು, ದೇವರ ಅರ್ಥವನ್ನು, ದೇವರ ಗುಡಾರ್ಥಗಳನ್ನು ಬೋಧಿಸುತ್ತಿರುವಾಗ ಆ ಬೋಧನೆಗಳನ್ನೆಲ್ಲ ವಿರೋಧಿಸುತ್ತಾ ಬಂದಂಥ ಒಬ್ಬ ವ್ಯಕ್ತಿ ಅಲೆಕ್ಸಾಂಡರ್ನಾಗಿದ್ದನು. ಮತ್ತು ಈ ಅಲೆಕ್ಸಾಂಡರ್ ಕೆಲಸ ಅಂತ ಹೇಳಿದರೆ, ಆತನು ಹಿತ್ತಾಳೆಯ ಕೆಲಸವನ್ನು ಮಾಡುವಂಥ ವ್ಯಕ್ತಿಯಾಗಿ ಒಂದು ಬಿಸ್ನೆಸ್ ಮ್ಯಾನ್ ಆಗಿದ್ದನು. ಅವನ ಬಿಸ್ನೆಸ್ಸಿಗೆ ಪೌಲನ ಈ ಸರಿಯಾದ ಒಳ್ಳೆ ಮನಸ್ಸಾಕ್ಷಿಯ ಕಡೆಗೆ ನಡೆಸುವಂಥ ಬೋಧನೆಗಳು ಕೇಳುತ್ತಿರುವಾಗ ಈ ಅಲೆಕ್ಸಾಂಡರ್ಗೆ ಏನಾಗ್ತಿತ್ತು? ಬಹಳ ಸಿಟ್ಟು ಬರ್ತಾ ಇತ್ತು. ಅವನ ಬಿಸ್ನೆಸ್ಸಿಗೆ ಇದೇನಾಗ್ತಿತ್ತು? ಅಡ್ಡಿ ಆಗುತ್ತಾ ಇತ್ತು.
ಅವನ ಬಿಸ್ನೆಸ್ಸಿಗೆ ಅಡ್ಡಿಯಾಗುತ್ತಿರುವುದರಿಂದ ಇವನೇನ್ ಮಾಡ್ತಿದ್ದ, ಪೌಲನ ಬೋಧನೆಯನ್ನು ಆತನು ತಿರಸ್ಕರಿಸ್ತಾ ಇದ್ದ, ಇವನು ರಿಜೆಕ್ಟ್ ಮಾಡ್ತಾ ಇದ್ದ. ಇವನು ಪ್ರಸಂಗ ಮಾಡ್ತಿರೋದು ನನ್ನ ಬಿಸ್ನೆಸ್ಸಿಗೆ ಅಡ್ಡಿ ಆಗ್ತಿದೆ. ಒಂದು ವೇಳೆ ಪೌಲನ್ ಹೇಳ್ತಿರ್ಬೋದು, ಅದು ನೀವು ಹಿಂದಿನ ಅಧ್ಯಾಯಗಳನ್ನೆಲ್ಲ ಪೌಲನ್ನು ಓದ್ತಾ ಹೋಗುವಾಗ ಯಾವಾಗಲೂ ಪೌಲನ್ ಹೇಳುವಂಥದ್ದೆಲ್ಲ ನಮ್ಮ ಮನಸ್ಸಾಕ್ಷಿಗೆ ಸರಿಯಾಗಿ ನಡೆದುಕೊಳ್ಳಬೇಕು, ನಾವು ಕೆಟ್ಟದನ್ನು ಮಾಡಬಾರದು, ನಾವು ನೀತಿವಂತರಾಗಿ ಜೀವಿಸಬೇಕು ಎಂಬುದಾಗಿ ಇದೆಲ್ಲ ಮಾತುಗಳನ್ನು ಕೇಳಿದಂಥ ಅಲೆಕ್ಸಾಂಡರನಿಗೆ ಇದೇನಾಗ್ತಿರಲಿಲ್ಲ. ಅವನೇನೋ ದಗಲ್ಬಾಜಿ ಬಿಸ್ನೆಸ್ ಮಾಡ್ತಾ ಇದ್ದ, ಕೆಟ್ಟದಾಗಿ ತನಗೆ ಆದಾಯವನ್ನು ಹೆಚ್ಚಿಸಿಕೊಳ್ಳೋದಕ್ಕೋಸ್ಕರ ಆತನು ಎಲ್ಲ ರೀತಿಯ ವಂಚನೆಗಳನ್ನು ಮಾಡುತ್ತಾ ಇದ್ದಾನೆ ಇರ್ಬೋದು. ಹಾಗಾಗಿ ಯಾವಾಗ ಪೌಲನು ಸತ್ಯವಾದ ಮಾತುಗಳನ್ನು, ಒಳ್ಳೆಯ ಮನಸ್ಸಾಕ್ಷಿಯ ಬಗ್ಗೆ ಮಾತನಾಡುತ್ತಾನೋ ಆ ಅಲೆಕ್ಸಾಂಡರನಿಗೆ ತಡೆದುಕೊಳ್ಳಿಕ್ಕೆ ಆಗುವುದಿಲ್ಲ. ಇವತ್ತು ಹಲ್ಲೆಲೂಯಾ ಅವನು ಅದರ ನಿಮಿತ್ತವಾಗಿ ನಾವು ನೋಡುತ್ತೇವೆ, ಆತನು ಹಲ್ಲೆಲೂಯಾ ಏನ್ ಮಾಡ್ತಾ ಇದ್ದ, ಪೌಲನ ಬೋಧನೆಯನ್ನು ತಿರಸ್ಕಾರ ಮಾಡುತ್ತಾ ಇದ್ದನು. ಮತ್ತು ಅವನಿಗಿರುವಂಥ ಬಿಸ್ನೆಸ್ ಮುಖಾಂತರವಾಗಿ ಇತರರಿಗೂ ಸಹ ತೊಂದರೆಯನ್ನು ಕೊಡುತ್ತಿದ್ದಂಥ ಒಬ್ಬ ವ್ಯಕ್ತಿ ಅಲೆಕ್ಸಾಂಡರ್ನಾಗಿದ್ದನು. ಆತ ತನ್ನ ನಂಬಿಕೆ ಮತ್ತು ಆತ್ಮವಿಶ್ವಾಸವನ್ನು ತಿರಸ್ಕರಿಸಿದಂಥ ಒಬ್ಬ ವ್ಯಕ್ತಿ ಆತನಾಗಿದ್ದಾನೆ ಎಂಬುದಾಗಿ ಪೌಲನ ಅಲೆಕ್ಸಾಂಡರ್ ಬಗ್ಗೆ ಹೇಳುತ್ತಾನೆ. ಪ್ರಿಯರೇ, ಇವತ್ತು ಪ್ರಿಯ ದೇವಚನರೇ, ಒಂದು ವೇಳೆ ಈ ಹಡಗು ಒಡೆದಂಥ ಪರಿಸ್ಥಿತಿಯಲ್ಲಿ ಅಲೆಕ್ಸಾಂಡರ್ ಹುಮೆನಾಯ ಇದ್ದರು ಎಂಬುದಾಗಿ ಪೌಲನ್ ಹೇಳ್ತಾನೆ. ಒಂದು ವೇಳೆ ನಾವು ಸಹ ಅದೇ ರೀತಿಯಾಗಿರೋದಾದರೆ ಇವತ್ತದು ನಂಬಿಕೆಗೇನಾಗಿದೆ, ಅಡ್ಡಿಯಾಗಿದೆ. ಒಳ್ಳೆ ಮನಸ್ಸಾಕ್ಷಿಯನ್ನು ದೇವರು ಬಯಸುತ್ತಾನೆ. ಪ್ರಿಯರೇ, ಇಲ್ಲಿ ಬರುವಂತ ಪ್ರತಿಯೊಬ್ಬರ ಜೀವಿತಗಳಲ್ಲಿ ಒಳ್ಳೆಯ ಮನಸ್ಸಾಕ್ಷಿ ಬೇಕು ಎಂಬುದಾಗಿ ದೇವರು ಬಯಸುತ್ತಾನೆ. ನಂಬಿಕೆಯೊಂದಿಗೆ ಒಳ್ಳೆಯ ಮನಸ್ಸಾಕ್ಷಿಯನ್ನು ನಾವು ಬೆಳೆಸಿಕೊಳ್ಳೋಣ. ಹಲ್ಲೆಲೂಯಾ. ಈ ರೀತಿಯಾದ ಜನರೊಂದಿಗೆ ಸೇರಬಾರದು ಎಂಬುದಾಗಿ ಪೌಲನ್ ಏನ್ ಮಾಡ್ತಾನೆ, ಇವರನ್ನು ಸೈತಾನನಿಗೆ ನಾನು ಒಪ್ಪಿಸಿದ್ದೇನೆ ಎಂಬುದಾಗಿ ಆತನು ಹೇಳ್ತಾನೆ. ಇವರಿಬ್ಬರನ್ನು ನಾನು ಸೈತಾನನಿಗೆ ಒಪ್ಪಿಸಿದ್ದೇನೆ. ಯಾಕೆ? ಅವನಿಗೆ ಗೊತ್ತು, ಉಳಿದಂಥ ಜನರು ಒಂದು ವೇಳೆ ಇವರೊಟ್ಟಿಗೆ ಸೇರಿದರೆ ಅವರೇನಾಗ್ತಾರೆ, ಹಾಳಾಗುತ್ತಾರೆ. ಅವರ ಜೀವನವು ಹಾಳಾಗ್ತದೆ, ಅವರ ಯೋಚನೆಗಳು ಹಾಳಾಗುತ್ತದೆ, ಅವರು ಏನು ಯೋಚನೆ ಮಾಡ್ತಾರೆ ಅದನ್ನೇ ಇವರು ಕಲಿಯುತ್ತಾರೆ. ಸತ್ಯವಾದ ಬೋಧನೆಯನ್ನು ತಿರಸ್ಕರಿಸುತ್ತಾರೆ ಎಂಬುದಾಗಿ ಹಲ್ಲೆಲೂಯಾ ಆತನು ಹೇಳ್ತಾನೆ, ನಾನು ಇವರನ್ನು ಏನು ಮಾಡಿದ್ದೇನೆ, ಸೈತಾನನಿಗೆ ಒಪ್ಪಿಸಿ ಬಿಟ್ಟಿದ್ದೇನೆ ಎಂಬುದಾಗಿ. ಹಾಗಾಗಿ ಪ್ರಿಯ ದೇವಜನರೇ, ಕ್ರಿಸ್ತ ನಂಬಿಕೆಯಲ್ಲಿ ನೆಲೆಗೊಳ್ಳಲು ನಾವು ಪ್ರಾರ್ಥಿಸಬೇಕು. ಈ ಕ್ರಿಸ್ತ ನಂಬಿಕೆಯಲ್ಲಿ ನಾವು ಜೀವಿಸುವಂಥದ್ದು, ಆತನಿಂದ ಅದ್ಭುತವನ್ನು ಹೊಂದಿಕೊಳ್ಳುವುದು. ಪ್ರಾರಂಭದಲ್ಲಿ ನಮ್ಮ ಸಾಸಿವೆ ಕಾಳಷ್ಟು ನಂಬಿಕೆ ನಮ್ಮಲ್ಲಿದ್ದರೆ ಅದ್ಭುತಗಳನ್ನು ಕಾಣುತ್ತೇವೆ, ಪಶ್ಚಾತ್ತಾಪ ಪಟ್ಟಿಕೊಳ್ಳೆ ಅನಂಬಿಕೆಯನ್ನು ಕಾಣ್ತೇವೆ. ಅದ ನಂತರ ಕ್ರಿಸ್ತ ನಂಬಿಕೆಯಲ್ಲಿ ಮುಂದುವರಿಯುವಂಥದ್ದು ಬಹಳ ಸವಾಲಿನ ಸಂಗತಿ. ಆದರೆ ನಾವು ದೇವರಲ್ಲಿ ಪ್ರಾರ್ಥನಿರತರಾಗಿರುವಾಗ, ದೇವರ ವಾಕ್ಯವನ್ನು ಅಭ್ಯಾಸಿಸುವಾಗ, ದೇವರ ವಾಕ್ಯವನ್ನು ನಮ್ಮ ಜೀವಿತಗಳಲ್ಲಿ ರೂಢಿಸಿಕೊಳ್ಳುವಾಗ ಹಲ್ಲೆಲೂಯಾ ನಮ್ಮ ಮನಸ್ಸಾಕ್ಷಿಗಳು ಒಳ್ಳೆಯದಾಗುತ್ತದೆ. ನಾವು ಕ್ರಿಸ್ತನಲ್ಲಿ ನಾವು ಇನ್ನೂ ಸ್ಟ್ರಾಂಗ್ ಆಗಿ ನಿಲ್ಲುವ ಹಾಗೆ ದೇವರು ಸಹಾಯ ಮಾಡ್ತಾನೆ. ಹಲ್ಲೆಲೂಯಾ. ಫಿಲೋಮಿನದಲ್ಲಿ ನಾವು ಓದುತ್ತೇವೆ 1ನೇ ಅಧ್ಯಾಯ 6ನೇ ವಚನದಲ್ಲಿ, ಕ್ರಿಸ್ತನ ನಮಗೆ ದೊರಕಿರುವ ಎಲ್ಲ ಸುವರ್ಗಳನ್ನು ಕುರಿತು ನೀನು ತಿಳುವಳಿಕೆಯನ್ನು ಹೊಂದುತ್ತಿರುವಲ್ಲಿ ಕ್ರಿಸ್ತ ನಂಬಿಕೆಯಲ್ಲಿರುವ ನಿನ್ನ ಅನ್ಯೋನ್ಯತೆಯು ಕ್ರಿಸ್ತನಿಗೆ ಹೆಚ್ಚಾದ ಮಹಿಮೆಯನ್ನು ಉಂಟು ಮಾಡಬೇಕೆಂದು ಪ್ರಾರ್ಥಿಸುತ್ತೇನೆ. ಹಲ್ಲೆಲೂಯಾ. ಫಿಲೋಮೋನನಿಗೆ ಪೌಲನು ಹೇಳ್ತಾ ಇದ್ದಾನೆ, ನೀವು ಕ್ರಿಸ್ತನ ಅನ್ಯೋನ್ಯತೆಯಲ್ಲಿರಬೇಕೆಂಬುದಾಗಿ, ಹೆಚ್ಚಾದ ಮಹಿಮೆ ನಿನ್ನ ಮುಖಾಂತರ ಉಂಟಾಗಬೇಕೆಂಬುದಾಗಿ ನಾನು ಪ್ರಾರ್ಥಿಸುತ್ತಾ ಇದ್ದೇನೆ. ಇದಕ್ಕೆ ಇಲ್ಲಿ ಪ್ರಾರ್ಥನೆ ಬಹಳ ಪ್ರಾಮುಖ್ಯತೆ. ನಾವು ನಂಬಿಕೆಯಲ್ಲಿ ಕ್ರಿಸ್ತನೊಂದಿಗೆ ನಾವೆಲ್ಲರೂ ಜೀವಿಸಬೇಕಾದರೆ ನಾವು ಒಬ್ಬರಿಗೊಬ್ಬರು ಏನು ಮಾಡಬೇಕು, ಪ್ರಾರ್ಥಿಸಬೇಕು. ಅವ್ರ ನಂಬಿಕೆಯಲ್ಲಿ ಅವರು ಬಲಗೊಳ್ಳಬೇಕಾದರೆ ನಾವು ಒಬ್ಬರಿಗೊಬ್ಬರು ಪ್ರಾರ್ಥಿಸಬೇಕು. ಪ್ರಾರ್ಥಿಸದೆ ಹೋದರೆ ಒಬ್ಬ ನಂಬಿಕೆಯಿಂದ ಏನಾಗ್ತಾನೆ, ಆತನು ಬಿದ್ದು ಹೋಗುತ್ತಾನೆ, ಅವನ ನಂಬಿಕೆಯು ಕುಂದಿ ಹೋಗುತ್ತದೆ, ಕ್ರಿಸ್ತನ ಮೇಲಿರುವಂಥ ನಿಜವಾದಂಥ ಪ್ರೀತಿ ತಣ್ಣಗಾಗಿ ಹೋಗುತ್ತದೆ. ಪ್ರಿಯರೇ, ಹಲ್ಲೆಲೂಯಾ. ಭಯದ ವಿರೋಧ ಪದ ನಿರ್ಭಯ. ನಾವು ನಿರ್ಭಯವಾಗಿರೋಣ, ಧೈರ್ಯವಾಗಿರೋಣ. ಅದಕ್ಕೆ ಸ್ವಾಮಿ ಯಾವಾಗಲೂ ಹೇಳ್ತಾನೆ, ಭಯ ಪಡಬೇಡ. ಹಲ್ಲೆಲೂಯಾ. ಕ್ರಿಸ್ತನಿಂದ ನಮಗೆ ಧೈರ್ಯ ಉಂಟಾಗುತ್ತದೆ. ಕ್ರಿಸ್ತನ ಧೈರ್ಯವನ್ನು ನಾವು ಕೇಳಿಕೊಳ್ಳೋಣ. ಹಲ್ಲೆಲೂಯಾ. ಕ್ರಿಸ್ತನು ನಮಗೆ ಅಧಿಕಾರಿಯಾಗಿದ್ದಾನೆ, ನಮ್ಮ ಕುಟುಂಬಕ್ಕೆ ಆತನು ಯಜಮಾನನಾಗಿದ್ದಾನೆ. ಯಜಮಾನನಾದಂಥ ಆ ದೇವರ ಪ್ರೀತಿಯಲ್ಲಿ ನಾವು ಜೀವಿಸೋಣ. ಹಲ್ಲೆಲೂಯಾ. ಆ ಧೈರ್ಯವನ್ನು ಆತನಿಂದ ಕೇಳಿ ನಾವು ಪಡೆದುಕೊಳ್ಳೋಣ. ಇಬ್ರಿಯ 3:6 ಓದುತ್ತೇವೆ, ನಾವು ನಮ್ಮ ಧೈರ್ಯವನ್ನು, ನಮ್ಮ ನಿರೀಕ್ಷೆಯನ್ನು ಉಂಟಾಗುವ ಉತ್ಸಾಹವನ್ನು ಕಡೇ ತನಕ ದೃಢವಾಗಿ ಹಿಡಿದುಕೊಂಡವರಾದರೆ ನಾವೇ ದೇವರ ಮನೆಯವರು ಎಂಬುದಾಗಿ. ಹಲ್ಲೆಲೂಯಾ. ನಾವು ನಮ್ಮ ಧೈರ್ಯವನ್ನು, ನಮ್ಮ ನಿರೀಕ್ಷೆಯನ್ನು ಉಂಟಾಗುವ ಉತ್ಸಾಹವನ್ನು ಕಡೇ ತನಕ ದೃಢವಾಗಿ ಹಿಡಿದುಕೊಂಡವರಾದರೆ ನಾವೇ ದೇವರ ಮನೆಯವರಾಗುತ್ತೇವೆ.
ಆತನ ಸಂಬಂಧಿಗಳು ಹೇಳ್ಬೋದು, ಹಾಲೆಲೂಯ, ಆತನ ಸ್ವಕೀಯ ಪ್ರಜೆಗಳು, ಜನರು ಎಂಬುದಾಗಿ ನಾವು ಕರೆಸಿಕೊಳ್ಳಲ್ಪಡ್ತೇವೆ ಪ್ರಿಯರೇ. ಹಾಲೆಲೂಯ. ನಂಬಿಕೆಗೆ ವಿರುದ್ಧವಾದಂಥ ಸಂಗತಿಗಳು ನಮಗೆ ಬರುವಾಗ ನಾವು ಹಾಲೆಲೂಯ ಜಯಿಸೋಣ. ನಮ್ಮ ದೇವರು ಯಾವತ್ತೂ ಕೆಟ್ಟದನ್ನು ನಡೆಸುವ ದೇವರಲ್ಲ. ನಮ್ಮ ಜೀವಿತಗಳಲ್ಲಿ ಭಯವನ್ನು ದೇವರು ತಂದಾಕೋದಿಲ್ಲ. ಅದಕ್ಕೆ ಕಾರಣನು ಸೈತಾನನಾಗಿರುತ್ತಾನೆ. ಹಾಗಾಗಿ ಭಯವನ್ನು ತರುವಂಥ ಸೈತಾನನ ಜಯಿಸೋಣ. ಹಾಲೆಲೂಯ. ಮತ್ತು ಪ್ರಾರ್ಥನೆಗೆ ಇವತ್ತು ನಾವು ಪ್ರಾರ್ಥನೆ ಮಾಡುತ್ತಾ ಇದ್ದೇವೆ, ನಂಬಿಕೆಯಿಂದನೇ ಪ್ರಾರ್ಥನೆ ಮಾಡ್ತೇವೆ ಎಂಬುದಾಗಿ ಹೇಳ್ತೇವೆ. ಆದರೆ ಎಷ್ಟೋ ಸಾರಿ ಪ್ರಾರ್ಥನೆಗೆ ಉತ್ತರ ಸಿಗದಕ್ಕೆ ಕಾರಣ ಏನು? ಅದು ಪಾಪವಾಗಿದೆ. ಹಾಲೆಲೂಯ. ನಮ್ಮ ಜೀವಿತದಲ್ಲಿ ಪಾಪ ಇವತ್ತಿರುವುದಾದರೆ, ಪಾಪದ ಸಂಗತಿಗಳು, ದುಷ್ಕೃತ್ಯಗಳು ಮಾಡುವಂಥದ್ದು, ಅನೀತಿಯ ಸಂಗತಿಗಳು ಇವತ್ತು ನಾವು ಮಾಡುತ್ತಾ ಇರುವುದಾದರೆ, ಆ ಪಾಪವು ನಮ್ಮನ್ನು ಏನು ಮಾಡ್ತಾ ಇದೆ? ನಾವು ಪ್ರಾರ್ಥನೆ ಮಾಡಿದಾಗಲೂ ದೇವರಿಂದ ಉತ್ತರವನ್ನು ಸಿಗದ ಹಾಗೆ ಪಾಪವು ಏನು ಮಾಡ್ತಾ ಇದೆ? ಅಡ್ಡಿಯಾಗಿ ನಿಂತಿದೆ. ಇವತ್ತು ಪ್ರಿಯ ದೇವ ಜನರೇ, ನಾವು ಯಾರು ಸಹ ದೇವರ ಮುಂದೆ 100% ಒಳ್ಳೆಯವರಲ್ಲ. ಆದರೂ ಸಹ ದೇವರ ಮುಂದೆ ಪಶ್ಚಾತ್ತಾಪ ಪಡುವುದನ್ನು ನಾವು ಮರೆಯಬಾರದು. ನಾವು ಮರೆಯಬಾರದು. ಒಬ್ಬರು ಒಂದು ಒಳ್ಳೆಯ ಒಂದು ಪ್ರಾರ್ಥನೆಯ ಬಗ್ಗೆ ಹೇಳಿದ್ದನ್ನು ಒಂದು ಸಾರಿ ನಾನು ಕೇಳಿದೆ. 3 ರೀತಿಯ ಪ್ರಾರ್ಥನೆ ಬಗ್ಗೆ ಅವರು ಹೇಳ್ತಾರೆ. ಒಬ್ಬ ವ್ಯಕ್ತಿ ದಿನ 3 ರೀತಿಯ ಪ್ರಾರ್ಥನೆ ಮಾಡಬೇಕು. ಒಂದು ಪ್ಲೀಸ್ ಪ್ರೇಯರ್, ಥ್ಯಾಂಕ್ಸ್ ಪ್ರೇಯರ್ ಮತ್ತು ಸಾರಿ ಪ್ರೇಯರ್ ಎಂಬುದಾಗಿ. ದೇವರ ಮುಂದೆ ಪ್ಲೀಸ್, ದೇವರೇ ಸಹಾಯವನ್ನು ಮಾಡು, ಪ್ಲೀಸ್ ಎಂಬುದಾಗಿ ಕೇಳುವಂಥ ಪ್ರಾರ್ಥನೆಗಳು, ಮತ್ತು ಥ್ಯಾಂಕ್ಸ್, ಉಪಕಾರಗಳನ್ನು, ಸ್ತುತಿಗಳನ್ನು ಸಲ್ಲಿಸುವಂಥ ಪ್ರಾರ್ಥನೆ. ಇನ್ನೊಂದು ಸಾರಿ ಪ್ರಾರ್ಥನೆ, ದೇವರೇ ನನ್ನಿಂದ ಏನಾದರೂ ತಪ್ಪಾಗಿದ್ದರೆ ದೇವರೇ ಕ್ಷಮಿಸು ಎಂಬುದಾಗಿ ಹೇಳುವಂಥ ಪ್ರಾರ್ಥನೆ ಎಂಬುದಾಗಿ. ಹಾಲೆಲೂಯ. 3 ರೀತಿಯ ಪ್ರಾರ್ಥನೆ ನಾವು ದಿನ ಮಾಡಬೇಕು. ಹಾಲೆಲೂಯ. ಪ್ಲೀಸ್ ಪ್ರೇಯರ್, ಥ್ಯಾಂಕ್ಸ್ ಪ್ರೇಯರ್, ಸಾರಿ ಪ್ರೇಯರ್. ಇವತ್ತು ಹಾಲೆಲೂಯ ಪ್ರಿಯ ದೇವ ಜನರೇ, ಇವತ್ತು ಪ್ರಾರ್ಥನೆಗೆ ಉತ್ತರ ಸಿಗದಕ್ಕೆ ಕಾರಣ ನಮ್ಮಲ್ಲಿ ಒಂದು ವೇಳೆ ಇವತ್ತು ಈ ಪ್ಲೀಸ್ ಪ್ರೇಯರ್ ಮಾಡುತ್ತಿರ್ಬೋದು, ಥ್ಯಾಂಕ್ಸ್ ಪ್ರೇಯರ್ ಮಾಡುತ್ತಿರ್ಬೋದು, ಸಾರಿ ಪ್ರೇಯರು ಮಾಡುತ್ತಾ ಇರ್ಬೋದು. ಉತ್ತರ ಸಿಗುತ್ತಾ ಇಲ್ಲವೋ ದೇವರ ಮುಂದೆ? ಹಾಲೆಲೂಯ. ಸಾರಿ ಪ್ರೇಯರ್ ಇಂದ ಹಾಲೆಲೂಯ ಒಂದು ವೇಳೆ 2 ಪ್ರಾರ್ಥನೆಗಳಿಂದ ಉತ್ತರ ಸಿಗದೇ ಇದ್ದಿದ್ರು ಸಹ ನೀವು ಸಾರಿ ಪ್ರೇಯರ್ ಮಾಡುವಾಗ ದೇವರು ನಿಮಗೆ ಕ್ಷಮಿಸಿ ಉತ್ತರವನ್ನು ಕೊಡುತ್ತಾನೆ. ಹಾಲೆಲೂಯ. ಆ ಪ್ರಾರ್ಥನೆಗೆ ಉತ್ತರವನ್ನು ದೇವರು ಕೊಡುತ್ತಾನೆ. ನಿಮ್ಮ ಬಯಕೆ, ಹಾಲೆಲೂಯ, ಇಷ್ಟಗಳನ್ನೆಲ್ಲವೂ ನೆರವೇರಿಸ್ತಾನೆ ಪ್ರಿಯರೇ. ಹಾಗಾಗಿ ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯಿಂದ ದೂರ ಹೋಗಿದ್ದಾರೆ ಎಂಬುದಾಗಿ ದೇವರ ವಾಕ್ಯವಿರುತ್ತೇವೆ. ಅದಕ್ಕೆ ಪಾಪವೆಂಬ ಶಬ್ದಕ್ಕೆ ಗ್ರೀಕ್ನಲ್ಲಿ ಹಾಲೆಲೂಯ ಹಮಾರಿಟಿಯಾ ಎಂಬುದಾಗಿ ಅಲ್ಲಿ ಪದ ಉಪಯೋಗಿಸಲ್ಪಟ್ಟಿದೆ. ಹಮಾರಿಟಿಯಾ. ಯಾಕಂದರೆ ಈ ಪಾಪ ಹಾಲೆಲೂಯ ಅದು ಏನಾಗ್ತದೆ? ನಮ್ಮನ್ನು ಮರಣಕ್ಕೆ ನಡೆಸುವಂಥ ಪಾಪವಾಗಿದೆ. ಈ ಪಾಪವು ನಮ್ಮನ್ನು ಜೀವಿತದಲ್ಲಿ ನಾವು ಆತ್ಮಿಕವಾದ ಮರಣಕ್ಕೆ ನಮ್ಮನ್ನು ನಡೆಸುವಂಥದ್ದಾಗಿದೆ. ಹಾಗೆ ಮರಣಕ್ಕೆ ನಾವು ದಾಸರಾಗಬಾರದು. ಈ ಮರಣಕ್ಕೆ ನಾವು ನಿತ್ಯ ನರಕಕ್ಕೆ ಹೋಗುವಂಥ ಹಾಲೆಲೂಯ ಆ ಪ್ರಸಂಗ ನಮ್ಮಲ್ಲಿ ಉಂಟಾಗಬಾರದು ಪ್ರಿಯರೇ. ಹಾಗೆ ಕೀರ್ತನೆ 66:18 ನಾವು ಓದುತ್ತೇವೆ, ನಾನು ಕೆಟ್ಟತನದ ಮೇಲೆ ಮನಸ್ಸಿಟ್ಟಿದ್ದರೆ ಸ್ವಾಮಿಯು ನನ್ನ ಪ್ರಾರ್ಥನೆಯನ್ನು ಕೇಳುತ್ತಿದ್ದಿಲ್ಲ ಎಂಬುದಾಗಿ. ದಾವಿದನು ಪ್ರಾರ್ಥನೆ ಮಾಡ್ತಿದ್ದೇನೆ, ನಾನು ಪಾಪವನ್ನು ಮಾಡಿದವನು, ಆದರೆ ದೇವರ ಮುಂದೆ ನನ್ನ ತಪ್ಪುಗಳನ್ನು ಅರಿಕೆ ಮಾಡಿದೆನು ಎಂಬುದಾಗಿ ಆತನಿಗೆ ವಿಶ್ವಾಸದ ನಿಮಿತ್ತವಾಗಿ ಆತನು ಹೇಳ್ತೀನಿ, ದೇವರೇ ನಾನು ಕೆಟ್ಟತನದ ಮೇಲೆ ಮನಸ್ಸಿಡಲಿಲ್ಲ. ಒಂದು ವೇಳೆ ನಾನು ಮನಸ್ಸಿಟ್ಟಿದ್ದೆ, ದೇವರೇ ನೀ ನನ್ನ ಪ್ರಾರ್ಥನೆಯನ್ನು ಕೇಳುತ್ತಾ ಇರಲಿಲ್ಲ, ನನ್ನ ಮನಸ್ಸು ಶುದ್ಧವಾಗಿತ್ತು, ಅದಕ್ಕೋಸ್ಕರ ನೀನು ನನ್ನ ಪ್ರಾರ್ಥನೆಯನ್ನು ಕೇಳಿದೆ. ಇವತ್ತು ನಮ್ಮ ಮನಸ್ಸುಗಳು ಶುದ್ಧವಾಗಿರುವುದಾದರೆ ನಮ್ಮ ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳುತ್ತಾನೆ. ಹಾಲೆಲೂಯ. ನಮ್ಮ ಪ್ರಾರ್ಥನೆಯನ್ನು ಕೇಳಿ ಆತನು ಉತ್ತರವನ್ನು ದಯಪಾಲಿಸುವನಾಗಿದ್ದಾನೆ. ಹಾಲೆಲೂಯ ಪ್ರಿಯರೇ, ಹೃದಯವು ಎಲ್ಲದಕ್ಕಿಂತ ವಂಚಕ ಎಂಬುದಾಗಿ ನಾವು ತಿಳಿದುಕೊಳ್ಳೋಣ. ಯೆರೆಮೀಯ 17:9 ಓದ್ತೇವೆ, ಹೃದಯವು ಎಲ್ಲದಕ್ಕಿಂತ ವಂಚಕ, ಗುಣವಾಗದ ರೋಗಕ್ಕೆ ಅದು ಒಳಗಾಗಿದೆ. ಇದು ಗುಣವಾಗದ ಒಂದು ರೋಗಕ್ಕೆ ಒಳಗಾಗಿದೆ. ಹಾಗಾಗಿ ಹಾಲೆಲೂಯ ನಾವು ಯಾವಾಗಲೂ ನೆನಪಿಟ್ಕೊಳ್ಳೋ, ಮಾತಾಳಿಗೆ ಪಾಪ ತಪ್ಪದು, ಮೌನಿಯು ಮತಿವಂತ ಎಂಬುದಾಗಿ ದೇವರು ವಾಕ್ಯಿರುತ್ತೇವೆ. ಇವತ್ತು ನಾವು ಜಾಸ್ತಿ ಮಾತನಾಡುತ್ತಿರುವುದಾದರೂ ಸಹ ಅದು ಪಾಪ ಎಂಬುದಾಗಿ ಜ್ಞಾನಿಯಾದ ಸೊಲೊಮೋನ ಹೇಳ್ತಾನೆ. ನಮ್ಮ ಮಾತುಗಳನ್ನು ನಾವು ಕಂಟ್ರೋಲ್ ಮಾಡದಿದ್ದರೆ, ನಾವು ಮಾತನಾಡುವಂಥ ಸಂಗತಿಗಳ ಮೇಲೆ ನಮಗೆ ಕಂಟ್ರೋಲ್ ಇಲ್ಲದಿದ್ದರೆ ಅದು ಪಾಪ ಎಂಬುದಾಗಿ ದೇವರು ವಾಕ್ಯ ಓದುತ್ತೇವೆ. ಮಾತಾಳಿಗೆ ಪಾಪ ತಪ್ಪದು, ಮೌನಿಯು ಮತಿವಂತ ಎಂಬುದಾಗಿ ಜ್ಞಾನೋಕ್ತಿ 10:19 ಓದುತ್ತೇವೆ. ಇವತ್ತು ನಮ್ಮ ಬಾಯಿಗಳನ್ನು ನಾವು ನಿಯಂತ್ರಿಸೋಣ. ಅದು ಒಂದು ಪಾಪವಾಗಿರಬಹುದು. ನಮ್ಮ ಪ್ರಾರ್ಥನೆಗಳಿಗೆ ಉತ್ತರ ಸಿಗದೇ ಇರೋದಕ್ಕೆ ಕಾರಣ ಅದೋ ಪಾಪವೊಂದು ನಾವು ಮಾತನಾಡುವಂಥದ್ದು ಜಾಸ್ತಿ ಆದ ನಿಮಿತ್ತವಾಗಿ ಆಗಿರಬಹುದು. ಹಾಲೆಲೂಯ. ನಾವು
ಇವತ್ತು ನಮ್ಮ ನಾವೇ ಗಮನಿಸಿಕೊಂಡು ನಡೆಯಬೇಕೆಂಬುದಾಗಿ ದೇವರು ನಮ್ಮನ್ನು ಮಾತನಾಡುತ್ತಿದ್ದಾನೆ. ಇನ್ನೂ ಹಲವು ಸಂಗತಿಗಳಿದೆ, ನಾನು ಇಲ್ಲಿಗೆ ಮುಗಿಸ್ತೇನೆ. ನಾವು ದೇವರನ್ನು ಬೇಡಿಕೊಳ್ಳದ ಕಾರಣ ಸಹ ನಮಗೆ ದೊರಕುತ್ತಿಲ್ಲ ಎಂಬುದಾಗಿ ಯಾಕೋಬನು ಹೇಳುತ್ತಾನೆ. ನಾವು ದೇವರಿಂದ ಏನನ್ನು ಬೇಡಿಕೊಳ್ಳದ ಕಾರಣ ನಮಗೇನಾಗ್ತಾ ಇಲ್ಲ, ನಾವು ನಂಬಿಕೆಯನ್ನು ಉಪಯೋಗಿಸಲಿಕ್ಕೆ ಆಗ್ತಾ ಇಲ್ಲ, ನಂಬಿಕೆಯಿಂದ ನಾವು ಏನನ್ನು ಹೊಂದಿಕೊಳ್ಳಲು ಆಗುತ್ತಾ ಇಲ್ಲ ಎಂಬುದಾಗಿ ಹೇಳುತ್ತಾನೆ. ಹಲ್ಲೆಲೂಯಾ. ಉದ್ದೇಶ ಸರಿಯಿಲ್ಲದ ನಿಮಿತ್ತ ನಮಗೆ ಅದ್ಭುತಗಳು ನಡೆಯುತ್ತಿಲ್ಲ ಎಂಬುದಾಗಿಯೂ ಸಹ ಯಾಕೋಬನು ಹೇಳುತ್ತಾನೆ. ನಮ್ಮ ಉದ್ದೇಶಗಳು, ನಾವು ಪ್ರಾರ್ಥನೆ ಮಾಡುವ ಉದ್ದೇಶ, ದೇವರಲ್ಲಿ ಬೇಡಿಕೊಳ್ಳುವಂಥ ಉದ್ದೇಶ, ಅಥವಾ ಇತರರಿಗೋಸ್ಕರ ಪ್ರಾರ್ಥನೆ ಮಾಡುವಾಗಲೂ ನಮ್ಮ ಜೀವಿತಗಳಲ್ಲಿ ಉದ್ದೇಶವು ಸರಿ ಇಲ್ಲದಿದ್ದರೆ ಆ ಪ್ರಾರ್ಥನೆ ಏನಿಲ್ಲಂತೆ, ಆ ಪ್ರಾರ್ಥನೆ ನಿಮಿತ್ತ ನಮಗೆ ಅದ್ಭುತಗಳು ಉಂಟಾಗುವುದಿಲ್ಲ. ಅದ್ಭುತಗಳು, ಉದ್ದೇಶಗಳು ಸಹ ಸರಿ ಇರಬೇಕು. ಇವತ್ತು ದೇವರಿಂದ ಅದ್ಭುತಗಳನ್ನು ನಾವು ಹೊಂದಿಕೊಳ್ಳಬೇಕಾದರೆ ನೀವು ಇಲ್ಲಿ ಬಂದು ಪ್ರಾರ್ಥನೆ ಮಾಡುವ ಉದ್ದೇಶವೇನು, ಇಲ್ಲಿ ಅಥವಾ ಇತರರಿಗೋಸ್ಕರ ಪ್ರಾರ್ಥನೆ ಮಾಡುವ ಉದ್ದೇಶವೇನು? ಈ ಉದ್ದೇಶವು ಒಂದು ವೇಳೆ ಸರಿ ಇಲ್ಲದಿದ್ದರೂ ಸಹ ನಾವು ಏನು ಕಾಣುವುದಿಲ್ಲಂತೆ, ದೇವರಿಂದ ಹಲ್ಲೆಲೂಯಾ ನಾವು ಉತ್ತರವನ್ನು ನಾವು ದೊರೆಯಲು ಸಾಧ್ಯವಿಲ್ಲ. ಅದಕ್ಕೆ ಯಾಕೋಬನು 4:3 ಓದ್ತೇವೆ, ನೀವು ಬೇಡಿದನು ನಿಮ್ಮ ಭೋಗಗಳಿಗಾಗಿ ಉಪಯೋಗಿಸಬೇಕೆಂಬ ದುರಾಭಿಪ್ರಾಯ ಪಟ್ಟು ಬೇಡಿಕೊಳ್ಳುವುದರಿಂದ ನಿಮಗೆ ದೊರೆಯುವುದಿಲ್ಲ ಎಂಬುದಾಗಿ. ಹಲ್ಲೆಲೂಯಾ. ಇದೊಂದು ಬಹಳ ವಿಶೇಷವಾದ ಸಂಗತಿ, ನಾವೆಲ್ಲರೂ ಸಹ ಯೋಚಿಸಬೇಕು. ನಾವು ಬೇಡಿಕೊಳ್ಳುತ್ತಾ ಇದ್ದೇವೆ, ಬೇಡಿದನು ನಿಮ್ಮ ಭೋಗಿಗಳಿಗಾಗಿ ಉಪಯೋಗಿಸಬೇಕೆಂಬ ದುರಾಭಿಪ್ರಾಯ ಪಟ್ಟು ಬೇಡಿಕೊಳ್ಳುವುದರಿಂದ ನಿಮಗೆ ದೊರೆಯುವುದಿಲ್ಲ. ಹಲ್ಲೆಲೂಯಾ. ಇಲ್ಲಿ ದೇವರು ಹೇಳುವಂಥ ಮಾತುಗಳು, ಹಲ್ಲೆಲೂಯಾ, ನಮ್ಮ ಉದ್ದೇಶಗಳೇನಾಗಿರಬೇಕು, ಸರಿ ಇರಬೇಕು ಎಂಬುದಾಗಿ. ಪ್ರಾರ್ಥನೆ ಮಾಡುವಾಗ ನಾವು ಯಾರೇ ಆಗಿರಲಿ, ಪ್ರಾರ್ಥನೆ ಹಿಂದೆ ಉದ್ದೇಶವು ಒಳ್ಳೆಯದಾಗಿದ್ದರೆ ಆ ಪ್ರಾರ್ಥನೆಗೇನು ದೇವರು ಉತ್ತರವನ್ನು ಕೊಡುತ್ತಾನೆ. ಹಾಗಾಗಿ ದೇವರು ವಾಕ್ಯದಲ್ಲಿ ಓದುತ್ತೇವೆ, ದೇವರು ಅಹಂಕಾರಿಗಳನ್ನು ಎದುರಿಸುತ್ತಾನೆ, ದೀನರಿಗಾದರೂ ಕೃಪೆಯನ್ನು ಅನುಗ್ರಹಿಸುತ್ತಾನೆ ಎಂದು ಹೇಳ್ತಾನೆ. ಪ್ರಿಯರೇ, ಹಲ್ಲೆಲೂಯಾ. ಪ್ರಿಯ ದೇವಚನರೇ, ದೇವರು ನಮಗೆ ಎಲ್ಲ ನಿಯಮಗಳನ್ನು ಬರೆಸಿಟ್ಟಿದ್ದಾನೆ. ಈ ಭೂಮಿಯ ಮೇಲೆ ನಂಬಿಕೆಯಿಂದ ಹೇಗೆ ನಾವು ಜೀವಿಸಬೇಕು, ನಂಬಿಕೆಯಿಂದ ಏನನ್ನು ಹೊಂದಿಕೊಳ್ಳಲಿಕ್ಕೆ ಸಾಧ್ಯ, ಒಂದು ವೇಳೆ ನಂಬಿಕೆಗೆ ಅಡ್ಡಿಯಾಗುವ ಸಂಗತಿಗಳು ನಮ್ಮಲ್ಲಿದ್ದರೆ ನಮ್ಮ ಜೀವಿತಗಳಲ್ಲಿ ನಾವು ಏನನ್ನು ಹೊಂದಿಕೊಳ್ಳಲು ಸಾಧ್ಯವಿಲ್ಲ. ಹಲ್ಲೆಲೂಯಾ. ಹಾಗಾಗಿ ನಂಬಿಕೆಗೆ ಹಲವು ಸಂಗತಿಗಳು ಅಡ್ಡಿ ಇದೆ, ನಿಮ್ಮ ಜೀವಿತಗಳ ಅದ್ಭುತಕ್ಕೆ ಹಲವು ಸಂಗತಿಗಳು ಅಡ್ಡಿ ಇದೆ. ಆ ಅಡ್ಡಿಗಳನ್ನು ನಾವು ಪತ್ತೆ ಹಚ್ಚಿ ನಾವೇ ಕ್ರಮಪಡಿಸಿಕೊಳ್ಳುವಾಗ ನಮ್ಮ ಜೀವಿತಗಳ ದೇವರು ಅದ್ಭುತಗಳನ್ನು ಮಾಡುತ್ತಾನೆ. ಯಾವ ಮೇಲಿಗೂ ಕೊರತೆ ಇಲ್ಲದಾಗೆ ನಡೆಸುತ್ತಾನೆ ಎಂಬುದಾಗಿ ಹೇಳಿದಂಥ ದೇವರು ಅದೇ ರೀತಿ ನಡೆದುಕೊಳ್ಳುತ್ತಾನೆ. ಕ್ರಮಪಡಿಸಿಕೊಳ್ಳಬೇಕಾದಂಥ ಸಂಗತಿಗಳನ್ನು ನಾವು ಕ್ರಮಪಡಿಸಿಕೊಳ್ಳುವಾಗ ದೇವರು ಅದ್ಭುತವನ್ನು ಮಾಡುತ್ತಾನೆ. ಒಂದು ವೇಳೆ 10 ವರ್ಷದ ಪ್ರಾರ್ಥನೆ ಮಾಡ್ತಾ ಇದ್ದೀರಾ, ಹಲ್ಲೆಲೂಯಾ, ಯಾಕೆ 10 ವರ್ಷದ ದೇವರು ಪ್ರಾರ್ಥನೆ ಕೇಳುತ್ತಾ ಇಲ್ಲ ಎಂಬುದಾಗಿ ಬೇಜಾರಾಗಿದ್ದೇವೆ. ನಾವೇ ಪರೀಕ್ಷೆ ಮಾಡಿಕೊಳ್ಳೋಣ. ಯಾಕೆ ದೇವರ 10 ವರ್ಷದ ಪ್ರಾರ್ಥನೆ ಮಾಡ್ತಾ ಇದ್ದೇನೆ, ಇನ್ನು ನನಗೆ ಉತ್ತರ ಸಿಗುತ್ತಾ ಇಲ್ಲ? ನಾವೇ ಅವಲೋಕಿಸಿಕೊಳ್ಳೋಣ, ನಾವೇ ಕೇಳಿಕೊಳ್ಳೋಣ. ದೇವರೇ, ನನಗೆ ರಿವೀಲ್ ಮಾಡು ನನ್ನಲ್ಲಿರುವಂಥ ತಪ್ಪು. ದೇವರೇ, ನನಗೆ ಪ್ರಕಟಣೆಗೊಳಿಸು, ನಾನು ಯಾವ ತಪ್ಪಿನಲ್ಲಿದ್ದೇನೆ, ಯಾಕೆ ನನಗೆ ಹೀಗೆ ಆಗುತ್ತಾ ಇದೆ? ದೇವರೇ, ನನ್ನ ಸಂಗಡ ಮಾತನಾಡು, ನನಗೆ ತಿಳಿಯಪಡಿಸಿದಾಗ ನಾನು ಕ್ರಮಪಡಿಸಿಕೊಳ್ತೇನೆ ದೇವರೇ ಎಂಬುದಾಗಿ ನೀವು ದೇವರ ಮುಂದೆ ಪಶ್ಚಾತ್ತಾಪಡುವಾಗ ನಾವು ವಾಕ್ಯದಲ್ಲಿ ಓದುತ್ತೇವೆ, ನಾವು ಯಾವಾಗ ದೇವರ ಮುಂದೆ ತಗ್ಗಿಸಿಕೊಳ್ಳುತ್ತೇವೋ ನಮ್ಮ ದೇವರು ನಮ್ಮನ್ನು ಮೇಲೆ ಕೆತ್ತುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ದೇವರ ಮುಂದೆ ನಾವು ತಗ್ಗಿಸಿಕೊಳ್ಳುವಾಗ ದೇವರು ನಮ್ಮನ್ನು ಮೇಲೆ ಕೆತ್ತುತ್ತಾನೆ, ನಮ್ಮನ್ನೆಂದಿಗೂ ಆತನು ಕೈ ಬಿಡುವುದಿಲ್ಲ. ಹಾಗಾಗಿ ನಮ್ಮ ನಂಬಿಕೆಗೆ ಹಲವು ಅಡ್ಡಿಗಳಿರುವುದು ಇವತ್ತು. ಅಪನಂಬಿಕೆ, ಸ್ವಾವಲಂಬನೆ, ಅನುಮಾನ, ಹಲ್ಲೆಲೂಯಾ, ಭೌತಿಕವಾದ ನಂಬಿಕೆ, ನಿಷ್ಕ್ರಿಯತೆ, ಹಲ್ಲೆಲೂಯಾ, ಬರೀ ಪುಣ್ಯ ಕ್ರಿಯೆಗಳಿಂದ ನಾನು ದೇವರನ್ನು ಒಲಿಸಿಕೊಳ್ಳಿಕ್ಕೆ ಆಗುತ್ತದೆ ಎಂಬುದಾಗಿ ಯೋಚಿಸ್ತಿರ್ಬೋದು. ಹಲ್ಲೆಲೂಯಾ, ಭಯ ನಿಮ್ಮಲ್ಲಿರಬಹುದು ಇವತ್ತು. ಹಲ್ಲೆಲೂಯಾ, ಭಯದೊಂದಿಗೆ ಒಳ್ಳೆಯ ಮನಸ್ಸಾಕ್ಷಿ ಇಲ್ಲದೆ ಇರಬಹುದು. ಹಲ್ಲೆಲೂಯಾ, ದೇವರು ಬಯಸುವಂಥದ್ದು ಇದೆಲ್ಲ ಸಂಗತಿಗಳಿಂದ ನಾವು ದೂರ ಇರಬೇಕೆಂಬುದಾಗಿ ದೇವರು ನಮ್ಮೊಂದಿಗೆ ಯಾವತ್ತು ಕೆಟ್ಟದನ್ನು ಬಯಸುವ ದೇವರಲ್ಲ, ಒಳ್ಳೆಯದನ್ನೇ ಬಯಸುವ ದೇವರು. ಪ್ರಾರ್ಥನೆಗೆ ಉತ್ತರ ಸಿಗದಕ್ಕೆ ಕಾರಣ ಪಾಪ ಒಂದಾಗಿರ್ಬೋದು. ದೇವರಲ್ಲಿ ಕೇಳಿಕೊಳ್ಳೋಣ, ದೇವರೇ ಆ ಪಾಪಗಳಿಂದ ನನ್ನ ಬಿಡುಗಡೆಗೊಳಿಸು. ದೇವರನ್ನು ನಾವು ಎಷ್ಟೋ ಸಾರಿ ಬೇಡಿಕೊಳ್ಳದೆ ದೇವರಿಂದ ಸಹಾಯ ಬೇಕೆಂಬುದಾಗಿ ನಾವು ಅಪೇಕ್ಷಿಸುತ್ತಿರುವುದಾದರೆ ಹಲ್ಲೆಲೂಯಾ, ನಾವು ಬೇಡಿಕೊಳ್ಳದೆ ನಿಮಿತ್ತವಾಗಿ ನಾವು ಹೊಂದುತ್ತೇ ಇಲ್ಲ ಎಂಬುದಾಗಿ ದೇವರ ವಾಕ್ಯದಿಂದ ಇವತ್ತು ನಾವು ಕೇಳಿದೆವು. ಇವತ್ತು ನಾವು ದೇವರ ಸಮೀಪಕ್ಕೆ ನಾವು ಬರುವಾಗ ದೇವರು ಏನು ಮಾಡ್ತಾನಂತೆ, ನಮ್ಮ ಸಮೀಪಕ್ಕೆ ಬರುತ್ತಾನೆ. ಹಲ್ಲೆಲೂಯಾ. ಪಾಪಿಗಳೇ, ನಿಮ್ಮ ಕೈಗಳನ್ನು ಶುಚಿ ಮಾಡಿಕೊಳ್ಳಿರಿ, 2 ಮನಸ್ಸುಳ್ಳವರೇ, ನಿಮ್ಮ ಹೃದಯವನ್ನು ನಿರ್ಮಲಗೊಳಿಸಿರಿ. ದುಃಖಿಸಿರಿ, ಗೋಳಾಡಿರಿ, ಕಣ್ಣೀರಿಡಿರಿ, ನಗುವುದನ್ನು ಬಿಟ್ಟು ಗೋಳಾಡಿರಿ, ಸಂತೋಷವನ್ನು ಬಿಟ್ಟು ಮನಗುಂದಿದವರಾಗಿರಿ. ಕರ್ತನ ಮುಂದೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ, ಆಗಲಾತನು ನಿಮ್ಮನ್ನು ಮೇಲಕ್ಕೆತ್ತುತ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ಸಮೀಪಕ್ಕೆ ಬನ್ನಿರಿ, ಆಗಾತನು ನಿಮ್ಮ ಸಮೀಪಕ್ಕೆ ಬರುತ್ತಾನೆ. ಅದು ಆತನ ನಿಯಮವಾಗಿದೆ.
ನೀವು ಆತನ ಸಮೀಪಕ್ಕೆ ಹೋಗಿರಿ. ರಕ್ಷಣೆ ಹೊಂದಿದ ವಿಶ್ವಾಸಿಗಳು, ಹಲ್ಲೆಲೂಯಾ, ದೇವರ ಉಚಿತಾರ್ಥ ವರವಾಗಿರುವಂಥ ಆತನ ರಕ್ಷಣೆ ನಿಮಗೆ ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ಇನ್ನು ರಕ್ಷಣೆಯನ್ನು ಬಿಟ್ಟು ನಾವು ದೂರ ಹೋದರೆ, ಹಲ್ಲೆಲೂಯಾ, ಇನ್ನು ನಾವು ಆತನ ಸಮೀಪಕ್ಕೆ ಹೋಗೋಣ. ಆತನ ಸಮೀಪಕ್ಕೆ ಹೋಗೋಣ. ಆತನ ಸಮೀಪಕ್ಕೆ ಹೋಗುವಾಗ ಆತನ ನಮ್ಮ ಸಮೀಪ ಬರುತ್ತಾನೆ. ನಾವು ಎಸ್ತೇವೆ, ನಾವು ಪ್ರಾರ್ಥನೆ ಮಾಡ್ತೇವೆ, ನಾನು ಬಹಳ ದೇವರೊಂದಿಗೆ ಸಮೀಪದಲ್ಲಿದ್ದೇನೆ ಎಂಬುದಾಗಿ. ಪ್ರಿಯ ದೇವಜಿ, ನಾವು ಎಷ್ಟೋ ಸಾರಿ ನಾವು ಬಾಯಿಂದ ಎಷ್ಟೋ ಪ್ರಾರ್ಥನೆಗಳು ಮಾಡುತ್ತಿರ್ಬೋದು, ಆದರೆ ನಮ್ಮ ಹೃದಯದಿಂದ ನಾವು ದೂರವಿದ್ದೇವೆ. ನಾವು ಪ್ರಾರ್ಥನೆ ಬಾಯಿಂದ ಎಷ್ಟು ಗಂಟೆಗಟ್ಟಲೆ ಮಾಡಬಹುದು, ಜ್ಞಾನದಿಂದ ಮಾಡಬಹುದು, ಆದರೆ ಆತ್ಮ ನಮ್ಮ ದೇವರನ್ನು ದೃಷ್ಟಿಸಿಕೊಂಡು ಆ ರಿಯಲ್ ಕಮ್ಯುನಿಕೇಶನ್ ಎಷ್ಟು ಹೊತ್ತು ನಾವು ಪ್ರಾರ್ಥನೆ ಮಾಡಿದ್ದೇವೆ. ಜ್ಞಾನವುಳ್ಳವರಾಗಿ ನಾವು ಎಷ್ಟು ಸಹ ಪ್ರಾರ್ಥನೆ ಮಾಡ್ಬೋದು. ಗಂಟೆ, 1 ಗಂಟೆ, 2 ಗಂಟೆ, 3 ಗಂಟೆ, ಎಲ್ಲ ಗಂಟೆಗೆ ಎಷ್ಟು ಗಂಟೆ ಸಹ ನಾವು ಮಾಡ್ಬೋದು. ಆದರೆ ಹೃದಯದಿಂದ ನಾವು ಎಷ್ಟು ನಿಮಿಷಗಳು ಪ್ರಾರ್ಥನೆ ಮಾಡಿದ್ದೇವೆ. ಹೃದಯವನ್ನು ನೋಡುವ ಆತನಾಗಿದ್ದಾನೆ. ಹಲ್ಲೆಲೂಯಾ. ಪ್ರಿಯ ದೇವಜನರೇ, ನಾವೇ ಒಂದು ವೇಳೆ ನಮ್ಮಲ್ಲಿ ಉದ್ದೇಶಗಳು ಸರಿ ಇಲ್ಲದೆ ಹೋಗಿದ್ದರೆ ಉದ್ದೇಶಗಳನ್ನು ಸರಿಪಡಿಸಿಕೊಳ್ಳೋಣ. ಹಲ್ಲೆಲೂಯಾ. ನೀವು ಬೇಡಿದನು ನಿಮ್ಮ ಬೋಗಳಿಗೆ ಉಪಯೋಗಿಸಬೇಕೆಂದು ದುರಾಭಿಪ್ರಾಯಪಟ್ಟು ಬೇಡಿಕೊಳ್ಳುವುದರಿಂದ ನಿಮಗೇನು ದೊರೆಯುವುದಿಲ್ಲ ಎಂಬುದಾಗಿ ಯಾಕೋಬನು ಹೇಳುವುದನ್ನು ನೋಡುತ್ತೇವೆ. ಹೌದು, ನಮ್ಮ ಉದ್ದೇಶಗಳು ಸಹ ಸರಿ ಇರಲಿ. ಉದ್ದೇಶಗಳು ಸರಿ ಇಲ್ಲದಿದ್ದರೂ ಸಹ ನಾವು ಏನು ಮಾಡ್ತಾ ಇಲ್ಲ, ದೇವರಿಂದ ಹೊಂದಬೇಕಾದ ಆಶೀರ್ವಾದಗಳನ್ನು ಹೊಂದಲು ನಮ್ಮ ಜೀವಿತಗಳಲ್ಲಿ ಆಗುತ್ತಾ ಇಲ್ಲ. ನಾವೇ ಕ್ರಮಪಡಿಸಿಕೊಂಡು ಕ್ರಿಸ್ತನಿಗಾಗಿ ನಾವು ಜೀವಿಸೋಣ. ದೇವರ ವಾಕ್ಯಗಳ ಮುಖಾಂತರ ದೇವರು